ಸಾಯಿಬಾಬಾ ಸೀಕ್ರೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಿಕಾ. ಸತ್ಯ ಸಾಯಿಬಾಬಾ ಬಗ್ಗೆ ಗೂಢಚಾರಿಕೆ ಮಾಡಿತ್ತು ಅಮೆರಿಕದ ಸಿಐಎ. ಪ್ರತ್ಯೇಕ ಧರ್ಮ ಸ್ಥಾಪನೆಗೆ ಮುಂದಾಗಿದ್ರ ಸತ್ಯ ಸಾಯಿಬಾಬಾ. ಸಾಯಿಬಾಬಾ ಮಾಡ್ತಾ ಇದ್ದ ಪವಾಡಗಳು ನಿಜಾನೋ ಸುಳ್ಳೋ? ಸಿಐಎ ಸೀಕ್ರೆಟ್ ದಾಖಲೆಗಳಲ್ಲಿ ಅಡಗಿರೋ ರಹಸ್ಯ ಏನು? ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸಾಯಿಬಾಬಾ ಸೀಕ್ರೆಟ್ಸ್. ಸತ್ಯ ಸಾಯಿಬಾಬಾ ಅವರು ನಿಧನರಾಗಿ 5 ವರ್ಷ ಕಳೀತಾ ಬಂತು. ಈಗ ಅವರ ಬಗೆಗಿನ ಟಾಪ್ ಸೀಕ್ರೆಟ್ ಒಂದು ಬಯಲಾಗಿದೆ. ಅದು ಬಾಬಾ ಭಕ್ತರನ್ನ ಬೆಚ್ಚಿ ಬೀಳಿಸಿದೆ. ಯಾಕೆಂದ್ರೆ ಸತ್ಯ ಸಾಯಿಬಾಬಾ ಅವರ ಮೇಲೆ ಜಗತ್ತಿನ ಟಾಪ್ ಇಂಟೆಲಿಜೆನ್ಸಿ ಏಜೆನ್ಸಿಯಾದ ಅಮೆರಿಕ ಸಿಐಎ ಗೂಢಚಾರಿಕೆ ನಡೆಸಿತ್ತು. ಬನ್ನಿ, ಸೆಂಟ್ರಲ್ ಇಂಟೆಲಿಜೆನ್ಸಿ ಏಜೆನ್ಸಿ ನಡೆಸಿದ ಗೂಢಚಾರಿಕೆಯಲ್ಲಿ ಏನೆಲ್ಲ ಬಯಲಾಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ. ಸತ್ಯ ಸಾಯಿಬಾಬಾ ಬಗ್ಗೆ ಗೂಢಚಾರಿಕೆ ಮಾಡಿತ್ತು ಅಮೆರಿಕದ ಸಿಐಎ. ಪ್ರತ್ಯೇಕ ಧರ್ಮ ಸ್ಥಾಪನೆಗೆ ಮುಂದಾಗಿದ್ರ ಪುಟ್ಟಪರ್ತಿಯ ಸತ್ಯ ಸಾಯಿಬಾಬಾ. ಸತ್ಯ ಸಾಯಿಬಾಬಾ ಮಾಡುತ್ತಿದ್ದ ಪವಾಡಗಳು ನಿಜಾನೋ ಸುಳ್ಳೋ? ಅಮೆರಿಕದ ಸಿಐಎ ಸೀಕ್ರೆಟ್ ದಾಖಲೆಗಳಲ್ಲಿ ಅಡಗಿರುವ ರಹಸ್ಯವೇನು? ಉದ್ದುದ್ದ ಗುಂಗುರು ಕೂದಲು, ನಿರ್ಮಲವಾದ ನೋಟ, ಶಾಂತ ಸ್ವಭಾವ, ಒಂದೇ ನೋಟಕ್ಕೆ ಭಕ್ತಿ ಉಕ್ಕಿ ಬರುವಂತ ನಗು. ಪ್ರಿಯ ವೀಕ್ಷಕರೇ, ಇವರೇ ಅವತಾರ ಪುರುಷ, ಇವರೇ ದೇವ ಮಾನವ, ಇವರೇ ಪುಟ್ಟಪರ್ತಿಯ ಶ್ರೀ ಸತ್ಯ ಸಾಯಿಬಾಬಾ. ಇಂದು ಸತ್ಯ ಸಾಯಿಬಾಬಾ ನಮ್ಮ ನಡುವೆ ಇಲ್ಲ. ಆದರೆ ಜಗತ್ತಿನಾದ್ಯಂತ ಇರುವ ಅವರ ಕೋಟಿ ಕೋಟಿ ಭಕ್ತ ಸಮೂಹ ಇಂದಿಗೂ ಅವರನ್ನ ಪವಾಡ ಪುರುಷ ಎಂದೇ ನಂಬುತ್ತೆ. ಸತ್ಯ ಸಾಯಿಬಾಬಾ ಅದೆಷ್ಟೋ ಜನರ ಪಾಲಿನ ಗುರು, ಅದೆಷ್ಟೋ ಜನರ ಪಾಲಿನ ಭಗವಾನ್. ಸತ್ಯ ಸಾಯಿಬಾಬಾ ಆರಂಭದಲ್ಲಿ ಶೂನ್ಯದಿಂದಲೇ ವಿಭೂತಿ, ಉಂಗುರ, ಕಂಠಿಹಾರ, ವಾಚ್ಗಳಂತ ಸಣ್ಣ ಪುಟ್ಟ ವಸ್ತುಗಳನ್ನ ಸೃಷ್ಟಿಸಿ ಬಿಡುತ್ತಿದ್ರು. ಇಂಥ ಚಮತ್ಕಾರಗಳಿಂದಲೇ ಅವರು ಪವಾಡ ಪುರುಷ ಎನಿಸಿದ್ದು. ಸತ್ಯ ಸಾಯಿಬಾಬಾ ಮಾಡುತ್ತಿದ್ದ ಪವಾಡಗಳ ಒಂದು ಸಣ್ಣ ತುಣುಕು ಇಲ್ಲಿದೆ ನೋಡಿ. ಬಾಬಾ ಅವರ ಈ ಪವಾಡಗಳು ಸಾಕಷ್ಟು ವಿವಾದಗಳಿಗೂ ಎಡೆ ಮಾಡಿಕೊಟ್ಟಿದ್ವು. ಬಾಬಾ ಸಂದೇಹಾತ್ಮಕ ಕೈಚಳಕವನ್ನ ಮಾಡುತ್ತಾ ಭಕ್ತರನ್ನ ವಂಚಿಸುತ್ತಿದ್ದಾರೆ ಎಂದು ಅನೇಕರು ಆರೋಪಿಸಿದ್ರು. ಆದ್ರೆ ಆ ಬಗ್ಗೆ ಯಾರೊಬ್ಬರೋ ಕಿವಿಗೊಡಲಿಲ್ಲ. ಯಾಕೆಂದ್ರೆ ಸತ್ಯ ಸಾಯಿಬಾಬಾ ಭಕ್ತರ ಪಾಲಿಗೆ ದೇವರಾಗಿ ಬಿಟ್ಟಿದ್ರು. ಅವರನ್ನು ಅಧ್ಯಾತ್ಮದ ಗುರು ಅಂತ ಕೋಟಿ ಕೋಟಿ ಜನ ಸ್ವೀಕರಿಸಿ ಬಿಟ್ಟಿದ್ರು. ಬಾಬಾ ಅವರ ಪವಾಡಗಳನ್ನ ಜನ ದೈವತ್ವದ ಸಂಕೇತ ಅಂತಲೇ ಭಾವಿಸಿದ್ರು. ನಿಮ್ಗೆ ನೆನಪಿರಬಹುದು, 80ರ ದಶಕದಿಂದಲೇ ಭಾರತದಲ್ಲಿ ಸತ್ಯ ಸಾಯಿಬಾಬಾ ಅವರ ಪವಾಡಗಳ ಬಗ್ಗೆ ದೊಡ್ಡ ಚರ್ಚೆ ಶುರುವಾಗಿತ್ತು. 90ರ ದಶಕದಲ್ಲಿ ಸತ್ಯ ಸಾಯಿಬಾಬಾ ವಿಶ್ವವಿಖ್ಯಾತಿಯನ್ನ ಗಳಿಸಿದ್ರು. ಸಾಗರದಾಚೆಗೂ ಅವರ ಅನುಯಾಯಿಗಳು ಸೃಷ್ಟಿಯಾದ್ರು.
ಅದೇ ಸಮಯದಲ್ಲಿ ಅಮೆರಿಕ ದೇಶದ ಇಂಟೆಲಿಜೆನ್ಸ್ ಏಜೆನ್ಸಿಯಾದ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಸತ್ಯ ಸಾಯಿ ಬಾಬಾ ಅವರ ಹಿಂದೆ ಬೀಳುತ್ತೆ. ಯಾವ ಮಟ್ಟಿಗೆ ಅಂದ್ರೆ ಭಾರತೀಯರಿಗಾಗ್ಲಿ ಭಾರತೀಯ ಗುಪ್ತಚರ ಏಜೆನ್ಸಿಗಳಿಗಾಗ್ಲಿ ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ. ಈ ರೀತಿಯಲ್ಲಿ ಗೂಢಾಚಾರಿಕೆ ನಡೆಸುತ್ತೆ. ಸತ್ಯ ಸಾಯಿ ಬಾಬಾ ಅವರ ಜನನ, ಅವರ ಆಧ್ಯಾತ್ಮದ ಸೆಳೆತ, ಅವರು ಆಧ್ಯಾತ್ಮ ಲೋಕದಲ್ಲಿ ಮಾಡುತ್ತಿರೋ ಕಾರ್ಯಗಳು, ಅವರ ಸಾಮಾಜಿಕ ಸೇವೆಗಳು, ಹೀಗೆ ಪುಟ್ಟ ಪರ್ತಿಯ ಇಂಚಿಂಚು ಮಾಹಿತಿಯನ್ನು ಸಿಐಎ ಕಲೆಕ್ಟ್ ಮಾಡುತ್ತಾ ಹೋಗುತ್ತೆ. ಪ್ರಮುಖವಾಗಿ ಸತ್ಯಸಾಯಿ ಬಾಬಾ ಇಷ್ಟೊಂದು ಅನುಯಾಯಿಗಳನ್ನ ಹೇಗೆ ಪಡೆದರೋ, ಅವರು ಹೇಗೆ ಪವಾಡಗಳನ್ನ ಮಾಡುತ್ತಾರೆ ಅನ್ನೋ ಬಗ್ಗೆ ಸಿಐಎ ಸುದೀರ್ಘವಾದ ಅಧ್ಯಯನ ನಡೆಸುತ್ತೆ. ಆ ಪವಾಡಗಳ ಸತ್ಯಾಸತ್ಯತೆಯನ್ನ ಪರೀಕ್ಷೆ ಮಾಡುತ್ತೆ. ಸಾಯಿಬಾಬಾ ಅವರಿಗಾಗ್ಲಿ, ಅವರ ಅನುಯಾಯಿಗಳಿಗಾಗ್ಲಿ ಹಾಗೂ ಭಾರತ ಸರ್ಕಾರಕ್ಕಾಗ್ಲಿ ಈ ಬಗ್ಗೆ ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ. ಅಮೆರಿಕ ಯಾವ ಮಟ್ಟಿಗೆ ಗೂಢಾಚಾರಿಕೆ ನಡೆಸಿತ್ತು ಅಂದ್ರೆ, ಸತ್ಯ ಸಾಯಿ ಬಾಬಾ ಅವರ ಬಗ್ಗೆ ಭಾರತೀಯರಿಗಿಂತ ಅಮೆರಿಕ ದೇಶದ ಸಿಐಎ ಹೆಚ್ಚಿನ ಅಧ್ಯಯನ ನಡೆಸಿಬಿಟ್ಟಿತ್ತು. 2011ರಲ್ಲಿ ಬಾಬಾ ಅವರು ನಿಧನ ಹೊಂದುವವರೆಗೆ ಸಿಐಎ ಇನ್ವೆಸ್ಟಿಗೇಷನ್ ಮುಂದುವರೆದಿತ್ತು. ಅಮೆರಿಕ ದೇಶದ ಈ ಇನ್ವೆಸ್ಟಿಗೇಷನ್ ಬಗ್ಗೆ ಯಾರಿಗೂ ಸಣ್ಣ ಡೌಟ್ ಕೂಡ ಬಂದಿರಲಿಲ್ಲ. ಆದ್ರೆ ಈಗ ದಾಖಲೆಗಳು ಬಯಲಾಗಿವೆ. ಸಿಐಎ ಜಗತ್ತಿನಾದ್ಯಂತ ನಡೆಸಿದ ಎಲ್ಲ ಬೇಹುಗಾರಿಕೆಗಳ ಒಟ್ಟು 9,30,000 ದಾಖಲೆಗಳು ಬಯಲಾಗಿವೆ. ಅದರ ಪ್ರಕಾರ ಸತ್ಯ ಸಾಯಿ ಬಾಬಾ ಅವರ ದಾಖಲೆಗಳನ್ನ ಟಾಪ್ ಟು ಸೀಕ್ರೆಟ್ ದಾಖಲೆಗಳು ಎನ್ನಲಾಗುತ್ತಿದೆ. ಅಷ್ಟಕ್ಕೂ ಅಮೆರಿಕ ಸತ್ಯ ಸಾಯಿ ಬಾಬಾ ಅವರ ಮೇಲೆ ಗೂಢಾಚಾರಿಕೆ ನಡೆಸಿದ್ದೇಕೆ? ಸಿಐಎ ಗೂಢಾಚಾರಿಕೆಯಲ್ಲಿ ಬಯಲಾಗಿರುವ ಸತ್ಯಗಳೇನು? ಪ್ರತ್ಯೇಕ ಧರ್ಮ ಸ್ಥಾಪನೆಗೆ ಚಿಂತಿಸಿದ್ರ ಸತ್ಯ ಸಾಯಿ ಬಾಬಾ. ಮೊದಲಿನಿಂದಲೂ ಸತ್ಯ ಸಾಯಿ ಬಾಬಾ ಅವರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಜನರನ್ನ ಕಾಡುತ್ತಲೇ ಇದ್ವು. ಅದೇ ಪ್ರಶ್ನೆಗಳು ಅಮೆರಿಕ ದೇಶವನ್ನು ಕಾಡಿದ್ವು. ಹೀಗಾಗಿಯೇ ಜಗತ್ತಿನಲ್ಲೇ ಅತ್ಯಂತ ಇಂಟೆಲಿಜೆನ್ಸ್ ಏಜೆನ್ಸಿ ಎಂದು ಕರೆಸಿಕೊಳ್ಳೋ ಅಮೆರಿಕಾದ ಸಿಐಎ ಸಾಯಿ ಬಾಬಾ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸಿತ್ತು. ಇಷ್ಟಕ್ಕೂ ಅಮೆರಿಕ ದೇಶದ ಸಿಐಎ ನಡೆಸಿದ ಇನ್ವೆಸ್ಟಿಗೇಷನ್ನಲ್ಲಿ ಏನೆಲ್ಲ ಬಯಲಾಗಿದೆ? ಅಮೆರಿಕ ಈ ಗೂಢಚಾರಿಕೆ ನಡೆಸಿದ್ದೇಕೆ? ಆ ಪಿನ್ ಟು ಪಿನ್ ಡೀಟೇಲ್ಸ್ನ ನಿಮಗೆ ತೋರಿಸ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಸಾಯಿಬಾಬಾ ಸೀಕ್ರೆಟ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಮೆರಿಕ ದೇಶದ ಸೆಂಟ್ರಲ್ ಇಂಟೆಲಿಜೆನ್ಸಿ ಏಜೆನ್ಸಿ 1990ರಿಂದ ಸತ್ಯ ಸಾಯಿಬಾಬಾ ಅವರು ನಿಧನ ಹೊಂದುವವರೆಗೆ ಗೂಢಚಾರಿ ಕೆಲಸವನ್ನ ಮಾಡಿದೆ. ಈ ವೇಳೆ ಬಾಬಾ ಅವರ ಬಗ್ಗೆ ಜನರಲ್ಲಿ ಇರುವಂತಹ ನಂಬಿಕೆ, ಬಾಬಾ ಅವರ ಪವಾಡಗಳು, ಬಾಬಾ ಮಾಡ್ತಾ ಇರೋ ಸಾಮಾಜಿಕ ಕಾರ್ಯಗಳು ಎಲ್ಲದರ ಬಗ್ಗೆ ಅಧ್ಯಯನವನ್ನ ಮಾಡಿದೆ. ಬನ್ನಿ, ಆ ಅಧ್ಯಯನದ ಪ್ರಕಾರ ಸಿಐಎ ಏನೆಲ್ಲ ದಾಖಲೆಗಳನ್ನ ಮಾಡಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ. ಜಗತ್ತಿನಲ್ಲಿ ಹೊಸ ಧರ್ಮ ಸ್ಥಾಪನೆಗೆ ಹೊರಟಿದ್ದ ಸಾಯಿಬಾಬಾ. ಸಿಐಎ ಗೂಢಾಚಾರಿಕೆಯಲ್ಲಿ ಬಯಲಾಯಿತು ಸತ್ಯ ಸಾಯಿ ಬಾಬಾನ ಸೀಕ್ರೆಟ್. ಹೌದು, 90ರ ದಶಕದ ಬಳಿಕ ಜಗತ್ತಿನಲ್ಲಿ ಸತ್ಯ ಸಾಯಿ ಬಾಬಾ ಅವರ ಖ್ಯಾತಿ ಎಷ್ಟರ ಮಟ್ಟಿಗೆ ಬೆಳೆಯುತ್ತಾ ಹೋಯಿತು ಅಂದ್ರೆ,
ಜಗತ್ತಿನ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಅವರ ಅನುಯಾಯಿಗಳು ಸೃಷ್ಟಿಯಾದ್ರು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಹೀಗೆ ಎಲ್ಲ ಧರ್ಮದ ಜನರು ಸತ್ಯಸಾಯಿ ಬಾಬಾ ಅವರನ್ನ ಆರಾಧಿಸಿದ್ರು, ಅವರನ್ನ ಫಾಲೋ ಮಾಡಿದ್ರು. ಅಮೆರಿಕ ದೇಶಕ್ಕೆ ನಡುಕ ಹುಟ್ಟೋಕೆ ಇಷ್ಟು ಸಾಕಾಗಿತ್ತು. ಕೂಡಲೇ ಎಚ್ಚೆತ್ತ ಅಂದಿನ ಸರ್ಕಾರ ಸತ್ಯಸಾಯಿ ಬಾಬಾ ಅವರ ಮೇಲೆ ಕಣ್ಣಿಡುತ್ತೆ. ಪುಟ್ಟಪರ್ತಿಯ ಆಗು ಹೋಗುಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಹೋಗುತ್ತೆ. ಸಿಐಎ ರಿಪೋರ್ಟ್ನಲ್ಲಿ ಹಿಂದೂ ಧರ್ಮದ ವೇದಗಳು, ಉಪನಿಷತ್ತುಗಳು ಹಾಗೂ ಹಿಂದೂ ದೇವರ ಬಗ್ಗೆ ಮಾಹಿತಿ ಇದೆ. ಅಷ್ಟೇ ಅಲ್ಲ, ಭಾರತದಲ್ಲಿ ಜನ ಹೇಗೆ ಪವಾಡಗಳನ್ನು ನಂಬುತ್ತಾರೆ, ಪವಾಡಗಳನ್ನು ನಂಬುವ ಮೂಲಕ ಪವಾಡ ಪುರುಷರನ್ನ ಹುಟ್ಟು ಹಾಕುತ್ತಾರೆ ಅನ್ನೋ ಬಗ್ಗೆ ಉಲ್ಲೇಖಿಸಲಾಗಿದೆ. ಸಿಐಎ ರಿಪೋರ್ಟ್ ಪ್ರಕಾರ ಪುಟ್ಟಪರ್ತಿಯ ಸತ್ಯಸಾಯಿ ಬಾಬಾ ಕೂಡ ಪವಾಡಗಳ ಮೂಲಕವೇ ಜನರ ಗಮನ ಸೆಳೆದಿದ್ರು. ಮಹಾವಿಷ್ಣುವಿನ 10ನೇ ಅವತಾರವಾಗಿದ್ರ ಸಾಯಿಬಾಬಾ, ಕಲ್ಕಿಯ ಭಗವಾನ್ ಅವತಾರವಾಗಿದ್ರ ಸತ್ಯ ಸಾಯಿಬಾಬಾ. ಸತ್ಯಸಾಯಿ ಬಾಬಾ ಮಾಡುತ್ತಿದ್ದ ಸಣ್ಣ ಪುಟ್ಟ ಪವಾಡಗಳನ್ನು ನಂಬುತ್ತಿದ್ದ ಭಕ್ತರು ಬಾಬಾ ಅವರ ಅನುಯಾಯಿಗಳಾಗುತ್ತಿದ್ರು. ಅಷ್ಟೇ ಅಲ್ಲ, ಭಾರತದಲ್ಲಿ ಸತ್ಯಸಾಯಿ ಬಾಬಾ ಅವರನ್ನ ಮಹಾವಿಷ್ಣುವಿನ 10ನೇ ಅವತಾರಕ್ಕೆ ಹೋಲಿಸಲಾಗುತ್ತೆ. ಅವರನ್ನ ಕಲ್ಕಿ ಭಗವಾನ್ ಎಂದು ಆರಾಧಿಸುವ ಕೋಟ್ಯಂತರ ಜನ ಭಾರತದಲ್ಲಿದ್ದಾರೆ ಎಂದು ಸಿಐಎ ವರದಿ ಮಾಡಿದೆ. ಭೂತ ಭವಿಷ್ಯಗಳೆರಡನ್ನೂ ಹೇಳುತ್ತಿದ್ದ ಸತ್ಯ ಸಾಯಿ ಬಾಬಾ. ಏಕಕಾಲದಲ್ಲಿ ಭಕ್ತರಿಗೆ ವಿವಿಧೆಡೆ ದರ್ಶನ ಕೊಡುತ್ತಿದ್ದ ಬಾಬಾ. ಜನರ ಕಾಯಿಲೆ ವಾಸಿ ಮಾಡುತ್ತಿದ್ದ ಸತ್ಯ ಸಾಯಿ ಬಾಬಾ. ನಿಂತಲ್ಲೇ ಶಿವಲಿಂಗ, ವಿಭೂತಿ, ಆಭರಣ ಸೃಷ್ಟಿಸುತ್ತಿದ್ದ ಬಾಬಾ. ಪ್ರಿಯ ವೀಕ್ಷಕರೇ, ಸತ್ಯಸಾಯಿ ಬಾಬಾ ಅವರು ಒಂದೇ ಸಮಯದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಇರುತ್ತಿದ್ದ ಭಕ್ತರಿಗೆ ದರ್ಶನ ಕೊಡುತ್ತಿದ್ರು. ಈ ಬಗ್ಗೆ ಭಾರತದಲ್ಲಿ ದೊಡ್ಡ ಸುದ್ದಿಯಾಗುತ್ತೆ. ಜನ ಇದನ್ನ ನಂಬುತ್ತಾರೆ. ಅಷ್ಟೇ ಅಲ್ಲದೆ ಸತ್ಯಸಾಯಿ ಬಾಬಾಗೆ ಮಾತ್ರ ಈ ಪವಾಡ ಸಾಧ್ಯ ಎಂದು ಅವರನ್ನ ಪೂಜಿಸುತ್ತಾರೆ. ಜೊತೆಗೆ ಸತ್ಯಸಾಯಿ ಬಾಬಾ ಭೂತಕಾಲದಲ್ಲಿ ನಡೆದ ಘಟನೆಗಳನ್ನ ಹಾಗೂ ಭವಿಷ್ಯದಲ್ಲಿ ನಡೆಯುವ ಘಟನಾವಳಿಗಳನ್ನ ನುಡಿಯುತ್ತಾರೆ ಎಂದು ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ವರದಿ ಮಾಡಿದೆ. ಜೊತೆಗೆ ಕಷ್ಟ ಎಂದು ಪುಟ್ಟಪರ್ತಿ ಹಾಗೂ ಬೆಂಗಳೂರಿನ ಸತ್ಯಸಾಯಿ ಆಶ್ರಮಕ್ಕೆ ಆಗಮಿಸುವ ಭಕ್ತರ ಕಾಯಿಲೆಗಳನ್ನ ಬಾಬಾ ಕ್ಷಣದಲ್ಲಿ ಮಾಯ ಮಾಡುತ್ತಿದ್ರು. ನಿಂತ ಸ್ಥಳದಲ್ಲಿ ತಮ್ಮ ಬಾಯೊಳಗಿಂದ ಶಿವಲಿಂಗವನ್ನ ತೆಗೆಯುತ್ತಿದ್ರು. ಖಾಲಿ ಕೈಯಲ್ಲಿ ವಿಭೂತಿಯನ್ನ ತೆಗೆದು ಭಕ್ತರಿಗೆ ನೀಡುತ್ತಿದ್ರು. ಚಿನ್ನದ ಆಭರಣಗಳನ್ನು ಸೃಷ್ಟಿ ಮಾಡಿ ಅದನ್ನು ಭಕ್ತರಿಗೆ ಉಡುಗೊರೆಯಾಗಿ ನೀಡುತ್ತಿದ್ರು. ಈ ಪವಾಡಗಳ ಮೂಲಕವೇ ಸತ್ಯಸಾಯಿ ಬಾಬಾ ಅವರು ಪವಾಡ ಪುರುಷ ಎನಿಸಿಕೊಂಡ್ರು. ಭಕ್ತರ ಪಾಲಿನ ದೇವರಾಗಿದ್ರು. ಈ ಬಗ್ಗೆ ಗೂಢಾಚಾರಿಕೆ ನಡೆಸಿದ್ದ ಸಿಐಎ ವೈಜ್ಞಾನಿಕ ಪರೀಕ್ಷೆಗಳನ್ನ ಮಾಡಿತ್ತು. ಆ ಪರೀಕ್ಷೆಗಳಲ್ಲಿ ಬಾಬಾ ಮಾಡುತ್ತಿದ್ದ ಯಾವ ಪವಾಡವೋ ಸಾಬೀತಾಗಿಲ್ಲ. ಆದ್ರೆ ಭಕ್ತರು ಮಾತ್ರ ಅವುಗಳನ್ನ ನಿಜ ಅಂತಾನೆ ನಂಬಿದ್ರು. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಸತ್ಯಸಾಯಿ ಬಾಬಾ ಅವರು ಜಗತ್ತಿನ ಬಹುತೇಕ ಎಲ್ಲಾ ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ರು. ಭಕ್ತರು ಯಾವ ಭಾಷೆಯಲ್ಲಿ ಮಾತನಾಡುತ್ತಾರೋ ಅದೇ ಭಾಷೆಯಲ್ಲಿ ಅವರಿಗೆ ಉತ್ತರಿಸುತ್ತಿದ್ರು. ಇದು ಅಮೆರಿಕ
ಇಂಟೆಲಿಜೆನ್ಸ್ ಏಜೆನ್ಸಿಯನ್ನು ದಿಗ್ಭ್ರಮೆಗೊಳಿಸಿತ್ತು. ಸತ್ಯಸಾಯಿ ಬಾಬಾ ಅವರ ಪವಾಡಗಳ ಬಗ್ಗೆ ಆಗೊಮ್ಮೆ ಈಗೊಮ್ಮೆ ಪ್ರಗತಿಪರರು ಪ್ರಶ್ನೆ ಎತ್ತುತ್ತಿದ್ರು. ಆದರೆ ಅವುಗಳ ಬಗ್ಗೆ ಭಾರತೀಯರು ಗಂಭೀರವಾಗಿ ಚಿಂತನೆ ನಡೆಸುವುದಿಲ್ಲ. ಸ್ವತಃ ಭಾರತದ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಸಾಯಿ ಬಾಬಾ ಪರವಾಗಿ ಮಾತನಾಡಿದ್ರು. PV ನರಸಿಂಹರಾವ್ ಅವರು ಸತ್ಯಸಾಯಿ ಆಸ್ಪತ್ರೆಯನ್ನ ಉದ್ಘಾಟಿಸಿದ್ರು. ದೊಡ್ಡ ದೊಡ್ಡ ರಾಜಕಾರಣಿಗಳು, ಉದ್ಯಮಿಗಳು ಬಾಬಾ ಭಕ್ತರಾಗಿದ್ದಾರೆ. ಯಾಕಂದ್ರೆ ಭಾರತದಲ್ಲಿ ಧರ್ಮಕ್ಕಿಂತ ದೊಡ್ಡ ನಂಬಿಕೆ ಬೇರೊಂದಿಲ್ಲ ಎನ್ನುವ CIA ದಾಖಲೆಗಳು ಬಾಬಾ ಅವರ ಸೇವೆಯ ಬಗ್ಗೆಯೂ ದಾಖಲು ಮಾಡಿವೆ. ಸತ್ಯಸಾಯಿ ಬಾಬಾ ಅವರಿಗೆ ಹೇರಳವಾದ ದಾನ ಧರ್ಮ ಮಾಡುವ ಭಕ್ತರಿದ್ದಾರೆ. ಹೀಗೆ ಬರುವ ಹಣದಿಂದ ಬಾಬಾ ಬಹುದೊಡ್ಡ ಸೇವಾ ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡಿದ್ದಾರೆ. ತಾವು ತಂಗಿದ್ದ ಪ್ರಶಾಂತಿ ನಿಲಯಂ ಬಳಿ 100 ಕೋಟಿ ವೆಚ್ಚದ ಆಸ್ಪತ್ರೆ ಕಟ್ಟಿದ್ದಾರೆ ಎಂದು CIA ದಾಖಲೆಗಳು ಉಲ್ಲೇಖಿಸುತ್ತವೆ. ನಿಜಕ್ಕೂ ಸತ್ಯಸಾಯಿ ಬಾಬಾ ಅವರು ಪ್ರತ್ಯೇಕ ಧರ್ಮವನ್ನ ಸ್ಥಾಪನೆ ಮಾಡೋಕೆ ಮನಸ್ಸು ಮಾಡಿದ್ರ? ಅಮೆರಿಕ ಇಂಟೆಲಿಜೆನ್ಸಿ ಏಜೆನ್ಸಿಗೆ ಇಂಥದ್ದೊಂದು ಅನುಮಾನ ಬಂದಿದೆ ಯಾಕೆ? ಆ ಡೀಟೇಲ್ನ ನಿಮಗೆ ತೋರಿಸ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಅಮೆರಿಕ ದೇಶದ ಇಂಟೆಲಿಜೆನ್ಸಿ ಏಜೆನ್ಸಿ CIA ಮಾಡಿರುವಂತಹ ಒಂದು ವರದಿಗಳು ಸತ್ಯಸಾಯಿ ಬಾಬಾ ಅವರ ಬಗ್ಗೆ ದಾಖಲೆ ಮಾಡಿರುವಂತಹ ಒಂದು ವಿಷಯ ಸಂಚಲನವನ್ನೇ ಉಂಟು ಮಾಡಿದೆ. ಅದೇ ಪ್ರತ್ಯೇಕ ಧರ್ಮ ಸ್ಥಾಪನೆ. ಸತ್ಯಸಾಯಿ ಬಾಬಾ ಅವರಿಗೆ ನಿಜಕ್ಕೂ ಇಂಥದ್ದೊಂದು ಐಡಿಯಾ ಇತ್ತ? ಅವರೇಕೆ ಪ್ರತ್ಯೇಕ ಧರ್ಮ ಸ್ಥಾಪನೆಗೆ ಮುಂದಾಗಿದ್ರು? ಬನ್ನಿ ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮ್ಗೆ ತೋರಿಸ್ತೀವಿ. ಶ್ರೀ ಸತ್ಯಸಾಯಿ ಬಾಬಾ ಎಷ್ಟು ಪ್ರಭಾವಿಗಳಾಗಿದ್ರು ಅಂದ್ರೆ ದೇಶದ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಅವರ ಬಳಿಗೆ ಆಗಮಿಸುತ್ತಿದ್ರು. ಅವರನ್ನ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡವರು ಉಂಟು. ಆದ್ರೆ ಬಾಬಾ ಯಾವತ್ತೂ ರಾಜಕೀಯದ ಬಗ್ಗೆ ಆಸಕ್ತಿ ಹೊಂದಿರಲಿಲ್ಲ ಎಂದು CIA ಹೇಳುತ್ತೆ. ಇಷ್ಟೇ ಅಲ್ಲ, ಸತ್ಯಸಾಯಿ ಬಾಬಾ ಅವರಿಗೆ ದೇಶದಲ್ಲಿ 6 ಕೋಟಿಗೂ ಅಧಿಕ ಅನುಯಾಯಿಗಳಿದ್ರು. ಪ್ರತಿನಿತ್ಯ ಪುಟ್ಟಪರ್ತಿಯ ಆಶ್ರಮಕ್ಕೆ 5 ಲಕ್ಷ ಭಕ್ತರು ಭೇಟಿ ನೀಡುತ್ತಿದ್ರು. ಈ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇತ್ತು. ವಿದೇಶಗಳಲ್ಲೂ ಅಪಾರ ಪ್ರಮಾಣದ ಭಕ್ತರು ಸೃಷ್ಟಿಯಾಗಿದ್ರು. ಹೀಗಾಗಿಯೇ ಸತ್ಯಸಾಯಿ ಬಾಬಾ ಅವರು ತಮ್ಮದೇ ಆದ ಹೊಸ ಧರ್ಮವೊಂದನ್ನ ಸ್ಥಾಪನೆ ಮಾಡೋಕೆ ಪ್ಲಾನ್ ಮಾಡಿದ್ರು ಅಂತ CIA ದಾಖಲೆಯಲ್ಲಿ ಉಲ್ಲೇಖಿಸಿದೆ. ಆದ್ರೆ ಈ ನಿಟ್ಟಿನಲ್ಲಿ ಅವರು ಯಾವುದೇ ಹೆಜ್ಜೆಯನ್ನು ಇಟ್ಟಿರಲಿಲ್ಲ. ಅವರು ಶಾಂತಿ, ಜ್ಞಾನ ಹಾಗೂ ಸೇವೆಯನ್ನೇ ಮುಂದುವರಿಸಿ ಅನ್ನೋ ಪ್ರವಚನ ನೀಡುತ್ತಿದ್ರು ಎಂದು CIA ದಾಖಲೆಗಳು ಉಲ್ಲೇಖಿಸಿವೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಸತ್ಯಸಾಯಿ ಬಾಬಾ ಅವರ ಮೇಲೆ ನಡೆದಂತ ಈ ಬೇಹುಗಾರಿಕೆಯನ್ನ ಅತ್ಯಂತ ರಹಸ್ಯವಾಗಿ ಇಡಲಾಗಿತ್ತು. ಯಾವ ಮಟ್ಟಿಗೆ ಅಂದ್ರೆ ಈ ದಾಖಲೆ ಯಾವುದೇ ಕಾರಣಕ್ಕೂ ವಿದೇಶಿಯರ ಕೈಗೆ ಸಿಗಬಾರದು ಎಂದು ದಾಖಲೆಯಲ್ಲೇ ಬರೆಯಲಾಗಿದೆ. ಒಟ್ಟು 16 ಪುಟಗಳ ಈ ದಾಖಲೆಯನ್ನ CIA 2ನೇ ಅತ್ಯಂತ ಪ್ರಮುಖವಾದ ದಾಖಲೆ ಎಂದೇ ಬಣ್ಣಿಸಿತ್ತು. 1990ರಿಂದಲೂ ನಡೆದ ಈ ಇನ್ವೆಸ್ಟಿಗೇಷನ್ 2011ರಲ್ಲಿ ಮುಗಿದಿತ್ತು. ಆದ್ರೆ ಯಾವತ್ತೂ ಬಯಲಾಗಿರಲಿಲ್ಲ. ಈಗ ಅನಾಮಧೇಯ ವ್ಯಕ್ತಿಯೊಬ್ಬರು ಈ ದಾಖಲೆಗಳನ್ನ ಪ್ರಕಟಿಸಿದ್ದಾರೆ. ಆ ಮೂಲಕ ಸತ್ಯಸಾಯಿ ಬಾಬಾ ಅವರ ಭಕ್ತರನ್ನ ಬೆಚ್ಚಿ ಬೀಳಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ಅಮೆರಿಕ ದೇಶದ ಇಂಟೆಲಿಜೆನ್ಸ್ ಏಜೆನ್ಸಿ CIA ಭಾರತದಲ್ಲಿ ಗೂಢಾಚಾರಿಕೆ ನಡೆಸಿದ್ದು ಇದೇ ಮೊದಲೇನೂ ಅಲ್ಲ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ CIA ಅಧಿಕಾರಿಗಳು ಬಹುದೊಡ್ಡ ಮಟ್ಟದಲ್ಲಿ ಬೇಹುಗಾರಿಕೆ ನಡೆಸಿದ್ರು. ನೇತಾಜಿ ಅವರ ಕುಟುಂಬ, ಅವರ ಸ್ನೇಹಿತರು ಹೀಗೆ ನೇತಾಜಿಗೆ ಸಂಬಂಧಿಸಿದ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿದ್ರು. ಇನ್ನು ಇಂದಿರಾ ಗಾಂಧಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ಸಂದರ್ಭದಲ್ಲೂ CIA ಇಂದಿರಾ ಅವರ ಮೇಲೆ ಗೂಢಾಚಾರಿಕೆ ನಡೆಸಿತ್ತು. ಅದೇ ರೀತಿಯಲ್ಲಿ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭಗಳಲ್ಲೂ ಇದೇ ರೀತಿಯ ಗೂಢಾಚಾರಿಕೆ ನಡೆದಿತ್ತು. ಭಾರತ ಪರಮಾಣು ಪರೀಕ್ಷೆ ನಡೆಸುವ ಸಮಯದಲ್ಲೂ ಅಮೆರಿಕ ಗೂಢಾಚಾರಿಕೆ ನಡೆಸಿತ್ತು.
ಹೀಗೆ ಭಾರತದ ಮೇಲೆ ಅಮೆರಿಕ ದೇಶದ ಸಿಐಎ ಗೂಢಾಚಾರಿಕೆ ನಡೆಸುತ್ತಲೇ ಬಂದಿದೆ. ಆದರೆ ಈ ಮಾಹಿತಿ ಭಾರತಕ್ಕೆ ಸಿಕ್ಕಿಲ್ಲ. ಯಾವತ್ತೋ ಬಯಲಾಗುವ ದಾಖಲೆಗಳು ಸಂಚಲನವನ್ನೇ ಉಂಟು ಮಾಡುತ್ತವೆ. ಸತ್ಯ ಸಾಯಿ ಬಾಬಾ ಹಾಗೂ ಅವರ ಪವಾಡಗಳ ಬಗ್ಗೆ ಅಮೆರಿಕ ದೇಶದ ಸಿಐಎ ನಡೆಸಿದ ಗೂಢಾಚಾರಿಕೆ ಅವರ ಭಕ್ತರನ್ನ ಬೆಚ್ಚಿ ಬೀಳಿಸಿದೆ. ಸತ್ಯ ಸಾಯಿಬಾಬಾ ಅವ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ದೇ ಇದ್ವು. ಅಂದರೆ ಪವಾಡಗಳು ಸೃಷ್ಟಿ ಮಾಡೋವಂಥದ್ರ ಬಗ್ಗೆ ಜನರಿಗೆ ಹಲವಾರು ಜನರಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇತ್ತು. ಹಾಗೆಯೇ ಇವೆಲ್ಲವೂ ಕೂಡ ನಿಜಾನ ಅನ್ನೋಷ್ಟರ ಮಟ್ಟಿಗೆ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇತ್ತು. ಈಗ ಅಮೆರಿಕದ ಸಿಐಎ ನಡೆಸಿರುವಂಥ ಗೂಢಚಾರಿಕೆ ನಿಜಕ್ಕೂ ಕೂಡ ಕೆಲವೊಂದಕ್ಕೆ ಪ್ರಶ್ನೆಗಳನ್ನು ಕೊಟ್ಟಿದೆ. ಅವರು ಪವಾಡಗಳಲ್ಲಿ ಹೊರಡಿಲ್ಲ ಅನ್ನುವಂಥದ್ದನ್ನು ಹೇಳಿದೆ. ಹಾಗೆಯೇ ಅವರು ಮತ್ತೊಂದು ಧರ್ಮ ಸ್ಥಾಪನೆಗೆ ಹೊರಟಿದ್ರ ಅನ್ನೋದಕ್ಕೆ ನಿಖರವಾದಂಥ ಉತ್ತರ ಸಿಕ್ಕಿಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೋಸ್ಕರನೇ ನಮ್ಮ ಜೊತೆಗಿದ್ದಾರೆ ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ವಿದ್ವಾನ್ ಪಂಡಿತಾರಾಧ್ಯ ಅವರು. ಹಾಗೆಯೇ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ ಕೆಲ ಹೊತ್ತಿನಲ್ಲೇ ಡಾಕ್ಟರ್ ಶಲಪಿಳ ಅಯ್ಯಂಗಾರ್, ಧರ್ಮಶಾಸ್ತ್ರ ಪಂಡಿತರು. ಇನ್ನು ನಮ್ಮ ಜೊತೆಗಿರ್ತಾರೆ ಪುಟ್ಟಪರ್ತಿಯ ಶ್ರೀ ಸತ್ಯಸಾಯಿ ಸೆಂಟ್ರಲ್ ಟ್ರಸ್ಟ್ನ ಟ್ರಸ್ಟಿಗಳಾದಂಥ SS ನಾಗಾನಂದ ಅವರು. ಹಾಗೆಯೇ ಮೈಸೂರು ಸ್ಟುಡಿಯೋದಲ್ಲಿರ್ತಾರೆ ಚಂದವನ ಆಶ್ರಮ ಬೇಬಿ ಮಠದ ಪೀಠಾಧ್ಯಕ್ಷರಾದಂಥ ತ್ರಿನೇತ್ರ ಮಹಾಂತ ಶಿವಯೋಗ ಸ್ವಾಮೀಜಿಯವರು. ಹಾಗೆಯೇ ಮಂಗಳೂರು ಸ್ಟುಡಿಯೋದಲ್ಲಿರ್ತಾರೆ ಭಾರತೀಯ ವಿಚಾರವಾದಿಗಳ ಒಕ್ಕೂಟದ ಅಧ್ಯಕ್ಷರಾದಂಥ ನರೇಂದ್ರ ನಾಯಕ್ ಅವರು. ನಾನು ಮೊದಲಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ ವಿದ್ವಾನ್ ಪಂಡಿತಾರಾಧ್ಯ ಅವರಿಂದ. ನಮಸ್ಕಾರ ವಿದ್ವಾನ್ ಪಂಡಿತಾರಾಧ್ಯ ಅವರೇ. ನೋಡಿ, CIA ಒಂದು ಗೂಢಚಾರಿಕೆ ಸಂಸ್ಥೆ ಅನ್ನುವಂಥದ್ದು ಹಿಂದೆ ಎಲ್ಲ ಸುಭಾಷ್ ಚಂದ್ರ ಬೋಸ್ ಅವರ ಮೇಲೆ, ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ, ಹಾಗೆಯೇ ಪರಮಾಣು ಸಂದರ್ಭದಲ್ಲಿ ಎಲ್ಲ ಗೂಢಚಾರಿಕೆಯನ್ನು ನಡೆಸಿತ್ತು. ಆದರೆ ಧರ್ಮ ಗುರುವೊಬ್ಬರ ಮೇಲೆ ಗೂಢಚಾರಿಕೆ ನಡೆಸುತ್ತೆ, ಹಾಗೆಯೇ ಅನುಮಾನಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ ಅನ್ನೋಂಥ ವಿಚಾರ ಏನನ್ನಿಸ್ತು ಇದ್ರ ಬಗ್ಗೆ ಕೇಳಿದ ತಕ್ಷಣ ತಮಗೆ ಅಂತ? ನನಗೆ ಅಮೇರಿಕ ಗೂಢಚಾರ ಮಾಡಿರೋದು ದೇಶ ದೃಷ್ಟಿಯಿಂದ ಕೆಟ್ಟದ್ದು ಒಳ್ಳೆಯದು ಅದು ಬೇರೆ ಮಾತು. ಯಾರೇ ಆಗಲಿ ಒಬ್ಬ ವ್ಯಕ್ತಿಯ ಅವನ ನಿಜವಾಗ್ಲೂ ಅವನ ಅಸ್ತಿತ್ವ, ಅವನ ಕೆಪಾಸಿಟಿ, ಅವನ ಒಂದು ನಿಜ ಸತ್ಯ ಸಂಗತಿಗಳು ಹೊರಗೆ ಬೀಳಬೇಕು ಅಂತಂದರೆ ಗೂಢಾಚಾರಿಕೆ ಮಾಡೋದು ಒಳ್ಳೇದು. ಈ ನಮ್ಮಲ್ಲಿ ಹಿಂದೆ ರಾಜರುಗಳಲ್ಲೂ ಕೂಡ ಸ್ಪೈಗಳನ್ನ ಬಿಟ್ಟಿರ್ತಾ ಇದ್ರು. ರಾಜರುಗಳು ಗೂಢಾಚಾರಿಕೆಯಿಂದ ವಿಷಯವನ್ನು ಸಂಗ್ರಹ ಮಾಡೋಕ್ಕೆ ಬಿಟ್ಟಿರ್ತಾ ಇದ್ರು. ಈಗ ಅಮೆರಿಕ ಸಂಸ್ಥೆ ಬಿಟ್ಟು ವರದಿ ತೆಗೆದುಕೊಂಡಿದೆ. ಅದು ನಮ್ಮರೇ ತೆಗೆದುಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ. ನಮ್ಗೆ ಅಷ್ಟೊಂದು ಇದಿಲ್ವಾ, ಕೆಪಾಸಿಟಿ ಇಲ್ವಾ ಅನ್ನೋದು ನನ್ನ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬಿತ್ತೆ. ಅಲ್ಲ, ನಮ್ಮ ದೇಶದಲ್ಲಿರುವಂತ ನಮ್ಮ ಒಬ್ಬ ಧರ್ಮಗುರುಗಳ ಮೇಲೆ ಅಮೆರಿಕ ಗೂಢಚಾರಿಕೆ ನಡೆಸುತ್ತೆ ಅನ್ನುವಂಥದ್ದು ಎಲ್ಲ ಒಂದ್ ಕಡೆ ಅಂದ್ರೆ ನಮ್ಮ ದೇಶದಲ್ಲಿ ನಡಿಬೇಕು ಅಂತ ಪಾಯಿಂಟ್ ಅಂತ ನಮ್ಮರೇ ಮಾಡ್ಬೋದಾಯ್ತು. ಈಗಲೂ ಕೂಡ ನಮ್ಮಲ್ಲಿ ಇಷ್ಟೊಂದು ಸಾಧು ಸಂತರುಗಳು ಸೇರ್ಕೊಂಡಿದ್ದಾರೆ. ಅದ್ರೊಳಗೆ 99% ಎಲ್ಲ ತಪ್ಪಿನ ಹಾದಿಯಲ್ಲಿದ್ದಾರೆ. ಇವ್ರ ಮೇಲೆ ಗೂಢಚಾರಿಕೆ ಸಂಸ್ಥೆ ಕೆಲಸ ಮಾಡ್ಲಿ, ಬಹು ಸಮಾಜಮುಖಿಯಾಗಿ ಕೆಲಸ ಮಾಡೋದನ್ನ ಎತ್ತಿಡಿಲಿ. ಸಮಾಜಮುಖಿ ಅಲ್ದಲೆ ಜನಗಳನ್ನ ತಪ್ಪು ದಾರಿಗೆ ಇದನ್ನ ಮಾಡಿ ಅವರ ಮೂಢ ಅಂಧಶ್ರದ್ಧೆಯನ್ನು ದುರ್ಬಳಕೆ ಮಾಡ್ಕೊಂಡು ಹೋಗ್ತಾ ಇರೋದೇ ಹೆಚ್ಚಿಗೆ ಇರೋದ್ರಿಂದ ಈ ಗೂಢಚಾರಿಕೆ ಮಾಡೋದು ನಮ್ಮ ದೇಶದರೆ ನಮ್ಮರೇ ಮಾಡಿದ್ರೆ ತುಂಬಾ ಒಳ್ಳೇದು. ಮನುಷ್ಯ ಪ್ರತಿಯೊಬ್ಬನ ಮನಸ್ಸಿನಲ್ಲೂ ಕೂಡ ಅನುಮಾನ ಬಂದವ್ರ ಮೇಲೆ ಗೂಢಚಾರಿಕೆ ಮನಸ್ಸು ಇನ್ನೊಂದು ಸಪರೇಟ್ ಆಗಿರ್ಬೇಕು ಅಂತ ನಾನು ಸಲಹೆ ಕೊಡ್ತೀನಿ. ಅವರು ಗೂಢಚಾರಿಕೆ ಮಾಡ್ಲಿ, ಅಂದ್ರೆ ಸತ್ಯವನ್ನು ತಿಳ್ಕೊಳಕ್ಕೆ ಏನಿದೆ, ತಪ್ಪೇನಿದೆ? ಅಲ್ಲಿ ಸತ್ಯಕ್ಕೆ ಬಾಧಕ ಆಗ್ಬಾರ್ದು ಅನ್ನೋದಷ್ಟೇ ನಾನು ಹೇಳೋದು. ಈ ಏನು ಪವಾಡ ಅನ್ನೋದೇನಿದೆ ಅಲ್ಲ, ಇದೆಲ್ಲ ಸುಳ್ಳೆ, ಯಾವುದೂ ಕೂಡ ವಾಸ್ತವಿಕ ಅಲ್ಲ. ಇವರು ವಿಜ್ಞಾನದಲ್ಲಿ ಆಗ್ತಕ್ಕಂಥ ವಿಸ್ಮಯಗಳನ್ನ ನಾನ್ ಮಾಡದೆ ಸೃಷ್ಟಿಸ್ತೆ ಅಂತ ಬುಲ್ಡೆ ಬಿಡ್ಕೊಂಡು ಹೋಗೋದು, ಇದು ಎಷ್ಟು ಇದು ಇವತ್ತ ಅವ್ರ ವಿಜ್ಞಾನ, ಅದು ವಿಜ್ಞಾನ, ಅದನ್ನ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಂಡು ಜನಗಳನ್ನ ನಂಬಿಸ್ತಾ ಇರೋರೇ ಇವರೆಲ್ಲ. ನಾನು ಶಾಸ್ತ್ರಗಳನ್ನೆಲ್ಲವನ್ನೂ ನಂಬ್ತೀನಿ. ನಮ್ಮ ಶಾಸ್ತ್ರಗಳು, ಋಷಿ ಮುನಿಗಳು ಏನೇನ್ ಮಾಡಿದ್ದಾರೆ ಅವರೆಲ್ಲವ ಎಲ್ಲೂ ಕೂಡ ಸತ್ಯಕ್ಕೆ, ನ್ಯಾಯಕ್ಕೆ, ನೀತಿಗೆ ಇವಕ್ಕೆ ಯಾಕೂ ಧಕ್ಕೆ ಆಗ್ದಂಗೆ ಒಂದು ತೆರೆದಿಟ್ಕೊಂಡೇ ಹೋಗೋರೆ ಹೊರತು ಆ ಶಾಸ್ತ್ರಗಳಲ್ಲಿ ಎಲ್ಲೂ ಮೂಢನಂಬಿಕೆಯನ್ನು, ಪವಾಡಗಳನ್ನು ಹೇಳಿಲ್ಲ. ಶಾಸ್ತ್ರಗಳಲ್ಲಿ ಎಲ್ಲೂ ಹೇಳಿಲ್ಲ. ಈ ಪವಾಡಗಳು ಈ ಜನಗಳಲ್ಲಿ, ಶಾಸ್ತ್ರಗಳಲ್ಲಿ ಹೇಳಿಲ್ದಿದ್ದು ಈ ಜನಗಳ ಮನಸ್ಸಿನಲ್ಲಿ ಹೆಂಗ್ ಬಂತು ಅನ್ನೋದು ನನಗೆ ಅದೇ ಒಂದಿದು. ನಾವು ಶಾಸ್ತ್ರ ಅಧ್ಯಯನ ಮಾಡ್ತೀವಿ, ಈ ಪವಾಡ ಅನ್ನೋ ಶಬ್ದ ನಮಗೆ ಸಿಗೋದಿಲ್ಲ. ಅಲ್ಲಿ ಕಥೆ ಪುರಾಣಗಳಲ್ಲಿ ನೀವು ಪವಾಡ ಸದೃಶವಾದಂತ ಅಂಶಗಳು ಸಿಗ್ಬೋದು. ಆದ್ರೆ ಕಥೆ ಪುರಾಣಗಳನ್ನ ನಾವು ಹಿಸ್ಟಾರಿಕಲ್ ಆಗಿ ಶಾಸ್ತ್ರವಾಗಿ ಎಂದೂ ತೆಗೆದುಕೊಳ್ಳಲ್ಲ. ಪುರಾಣಗಳನ್ನ ತೆಗೆದುಕೊಳ್ಳಲ್ಲ, ಕಥೆಗಳನ್ನ ಕಲ್ಪನೆಯಿಂದ ಕೂಡಿರೋದು ಕಥೆ ಪುರಾಣಗಳು. ಅವನ್ನ ನಾವು ಹಿಸ್ಟಾರಿಕಲ್ ಆಗಿ ಎಂದೂ ತೆಗೆದುಕೊಂಡಿಲ್ಲ. ನಮ್ಮ ಶಾಸ್ತ್ರಗಳಲ್ಲೂ ಅದನ್ನ ಸಪರೇಟ್ ಆಗಿ ನಾವು ಇಟ್ಕೊಂಡಿದೀವಿ. ಹಾಗಾಗಿ ನಮ್ಮ ಶಾಸ್ತ್ರಗಳು ತುಂಬಾ ವ್ಯವಸ್ಥಿತವಾಗಿ, ತುಂಬಾ ನಿಷ್ಪಕ್ಷಪಾತವಾಗಿ ಅದನ್ನ ಚರ್ಚೆ ಮಾಡ್ತವೆ. ಆ ಗಟ್ಟಿಯಾದಂಥದ್ನ
ಎತ್ತಿಡಿಯುತ್ತೆ. ಆ ಕಬ್ಬಿನ ಕಡ್ಲೆ ಇದ್ದಂಗೆ ಈ ಶಾಸ್ತ್ರಗಳು ಅದನ್ನ ಜೀರ್ಣ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಇವೆಲ್ಲ ಏನ್ ವಕ್ರ ದೃಷ್ಟಿಯಿಂದ ಇವನ್ನ ರೂಟ್ ಬಳಸ್ಕೊಂಡು ಬಂದಿರಾರೆ ಹೊರ್ತು ಇವ್ರು ಯಾರು ಸಾಚ ರೀತಿಯಿಂದ ಬಂದಿರಲ್ಲ. ಓಕೆ, ಸರಿ. ಹಾಗಾದ್ರೆ ಏನಂದ್ರೆ ನೀವು ಹೇಳ್ತೀರಾ 99% ಇಲ್ಲಿ ನಮ್ಮ ದೇಶದಲ್ಲಿ ಪವಾಡಗಳು ಅನ್ನೋದು ಬೋಗಸ್ ಅಂತ ಹೇಳ್ತೀರಾ. ಇದ್ರ ಬಗ್ಗೆ ಖಂಡಿತ ಏನಂದ್ರೆ ಇನ್ವೆಸ್ಟಿಗೇಷನ್ ನಡಿಬೇಕು, ನಮ್ಮ ದೇಶದಲ್ಲೇ ನಡಿಬೇಕು ಈ ಪವಾಡಗಳ ಬಗ್ಗೆ ಅಂತ ಹೇಳ್ತೀರಾ ನೀವು. ಸರಿ, 99% ಅಲ್ಲ, ಪವಾಡ ಅನ್ನೋದು 100%. ಆದ್ರೆ ಇವರು ಹೇಳ್ತಾ ಇರೋದು 99% ಹೇಳ್ತಾ ಇರೋದು ಅದು ಬೋಗಸ್. ಸರಿ ಸರಿ, ಪವಾಡ ಅನ್ನೋದು ಇಲ್ವೇ ಇಲ್ಲ. ಅದು ನಮ್ಮ ವಿಜ್ಞಾನದಲ್ಲಿ ಆದಂತ ವಿಸ್ಮಯಗಳನ್ನು ನಾನು ಮಾಡಿದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಸರಿ ಪಂಡಿತಾರಾಧ್ಯ ಅವರೇ, ಭಾರತೀಯ ವಿಚಾರವಾದಿಗಳ ಒಕ್ಕೂಟದ ಅಧ್ಯಕ್ಷರಾದ ನರೇಂದ್ರ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ ಮಂಗಳೂರು ಸ್ಟುಡಿಯೋದಲ್ಲಿ. ಅವ್ರ ಜೊತೆ ಮಾತಾಡ್ತೀನಿ. ನಮಸ್ಕಾರ ನರೇಂದ್ರ ನಾಯಕ್ ಅವರೇ. CIA ಗೂಢಚಾರಿಕೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಅಂತ? ಹೌದು, ಅವರು ನಡೆಸಬೇಕಾದದ್ದು ಅಂತ ನಾವೇನು ತಿಳ್ಕೊಳ್ಬೇಕಾಗಿಲ್ಲ. ನನಗೆ ಕೆಲವು ಮಂದಿ ಸಿಕ್ಕಿದ್ದಾರೆ. ಆರ್ಮಿ ಸೀಕ್ರೆಟ್ ಅವ್ರದ್ದೊಂದು ಇದಿದೆ, ಬ್ರಾಂಚ್ ಇದೆ. ಅವರು ಸಿಕ್ಕಿದವರು ಹೇಳಿದ್ದಾರೆ, ನಮ್ಮ ಆರ್ಮಿಯಲ್ಲಿ ಕೆಲವು ಉನ್ನತಾಧಿಕಾರಿಗಳು ಅಲ್ಲಿ ಹೋಗ್ತಾ ಇರುವಾಗ ಇಂಟೆಲಿಜೆನ್ಸಿಂದ ನನ್ನನ್ನು ಅಲ್ಲಿ ಕಳಿಸಿದ್ರು ಅಂತ ಒಬ್ಬರು ಹೇಳಿದರು. ಅವರು ಮಲಯಾಳಿ, ಕೇರಳದವರು. ಯಾವ ಥರ ಇದು ಫ್ರಾಡ್ ಅಂತ ನಾನೆಲ್ಲವನ್ನು ಗಮನಿಸಿದ್ದೇನೆ ಅಂತ ಹೇಳಿದರು. ಈ ಪವಾಡಗಳೆಂಬ ಫ್ರಾಡ್ ಅಂತ ಹೇಳಿದ ಸಂಸ್ಕೃತ ಪಂಡಿತಾರಾಧ್ಯ ಅವರಿಗೆ ನಿಜವಾಗಿಯೂ ನಾನು ತುಂಬ ಕೃತಜ್ಞತೆಗಳನ್ನು ಹೇಳಬೇಕು. ಯಾಕೆಂದರೆ ಅವರು ಕರೆಕ್ಟಾಗಿ ಹೇಳಿದರು. ನಮ್ಮ ಇತಿಹಾಸವನ್ನು, ನಮ್ಮ ಸಂಸ್ಕೃತಿಯನ್ನು ಇಂಥ ಮೋಸ ಪವಾಡ ಮಾಡುವವರು ತಮ್ಮ ಕೈಗೆ ತಗೊಂಡು ತಾವೇ ನಮ್ಮ ಸಂಸ್ಕೃತಿಯ ಹರಿಕಾರರು, ನಮ್ಮ ದೇಶದ ಹಿಸ್ಟ್ರಿಯನ್ನು ನಾವು ತಿಳಿದಿದ್ದೇವೆ, ಆ ಥರ ಮಾಡ್ತಾರೆ. ಸೊ ಇಂಥದನ್ನು ನಾವೇ ತೀವ್ರವಾಗಿ ಖಂಡಿಸ್ತೇವೆ. ಈ ಪವಾಡಗಳನ್ನು ಮಾಡೋದು ನಿಜವಾದಲ್ಲಿ ಇವರು ಯಾಕೆ ಬೂದಿ ಕೊಡಬೇಕು? ಇವ್ರು ಯಾಕೆ ಒಂದು ಚಿಕ್ಕ ರಿಂಗೋ ಇದೋ ಕೊಡಬೇಕು? ಯಾವುದಾದ್ರೊಂದು ಸ್ವರ್ಗಲೋಕದಿಂದ ಔಷಧಿ ತೆಗೆದು ಕೊಡೋದಪ್ಪ, ಇಲ್ಲದೆ ಯಾವುದೊಂದು ಕುಂಬಳಕಾಯಿ ಮಾಡಿ ಕೊಡೋದು. ಈಗ ಚೊಂಬಿಂದ ಇದು ತೆಗೆಯೋ ಪವಾಡವನ್ನು ನೋಡ್ತಿರಲ್ಲ, ಅಂಥದನ್ನು 1000 ಸಾರಿ ಮಾಡಿ ತೋರಿಸ್ತೀವಿ ನಾವು. ಇದು ಯಾವುದೇ ಪವಾಡ ಇಲ್ಲ. ಈ ಪವಾಡಗಳ ಮೂಲಕ ಇವರು ಹಣ ಮಾಡಿದ್ದು ನಮ್ಮ ದೇಶದ ಜನತೆಯ ಮೇಲೆ ದೊಡ್ಡದಾದ ಮೋಸ. ಸುಮಾರು 3 ಲಕ್ಷ ಕೋಟಿಯಷ್ಟು ಆಸ್ತಿ ಇವತ್ತು ಅವರ ಇನ್ಸ್ಟಿಟ್ಯೂಷನ್ ಜೊತೆ ಇದೆ. ಇದಕ್ಕೆ ಕಾರಣ ಏನು? ಈ ಢೋಂಗಿ ಪವಾಡಗಳು, ಈ ಪವಾಡಗಳ ಹೆಸರಲ್ಲಿ ನಡೀತಾ ಇರೋ ಮೋಸ. ಸರಿ ನರೇಂದ್ರ ನಾಯಕ್ ಅವರೇ, ಮತ್ತೆ ಅವ್ರು ಇರುವಾಗಲೂ ನಾವು ಚಾಲೆಂಜ್ ಕೊಟ್ಟಿದ್ದೀವಿ. ಓಕೆ ಸರ್. ಡಾಕ್ಟರ್ ಶೆಲ್ಲೋಪಿಳ್ಳಿ ಅಯ್ಯಂಗಾರ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಾವಿಷ್ಟೊತ್ತು ಮಾತಾಡ್ತಾ ಇದ್ವಿ ಅಮೆರಿಕದ CIA ಗೂಢಚರ್ಯ ಮಾಡಿರೋಂಥದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಸೊ ಇಂಥ ಒಂದು ಗೂಢಚರ್ಯ ಸಂಸ್ಥೆಗಳಿಂದ ಈಗ ಏನಂದರೆ ಸಾಕಷ್ಟು ಜನರಲ್ಲಿ ಅನುಮಾನಗಳಂತೂ ಇದ್ದೇ ಇದೆ. ಆ ಪವಾಡಗಳು ಅನ್ನೋಂಥದ್ದು ನಿಜಾನ? ಹೇಗೆ ಬೂದಿ ಬರುತ್ತೆ, ಹೇಗೆ ರಿಂಗ್ ಕೊಡ್ತಾರೆ, ಹೇಗೆ ವಾಚ್ ಕೊಡ್ತಾರೆ, ಇನ್ನೊಂದು ಚೈನ್ ಕೊಡ್ತಾರೆ, ಮತ್ತೊಂದು ಈ ಥರದ್ದೆಲ್ಲ ನಡೀತಾನೆ ಇರುತ್ತೆ. ಹಳ್ಳಿಗಳಲ್ಲೂ ಕೂಡ ಕೆಲವೊಂದು ಪವಾಡಗಳು ನಡೀತಾ ಇರುತ್ತೆ. ಇಂಟರ್ನ್ಯಾಷನಲ್ ಮಟ್ಟಿಗೂ ಕೂಡ ಪವಾಡಗಳು ಅನ್ನೋದು ನಡೀತಾನೆ ಇರುತ್ತೆ. ಸೊ ಏನು ಹೇಳ್ತೀರಾ ಸರ್ ಈ ಬಗ್ಗೆ ಅಂತ? ನಮ್ಮಲ್ಲಿ ನಾವು ನೋಡ್ತಾ ಇದ್ರೆ ಮನುಷ್ಯರನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಅಂತ, ಅಥವಾ ಜನಸಾಮಾನ್ಯರ ಮೇಲೆ ತಮ್ಮ ಪ್ರಭಾವವನ್ನು ಬೀರಬೇಕು ಅಂತ ಹೇಳಿ ಅನೇಕ ವಿಧವಾದಂತಹ ಟ್ರಿಕ್ಸನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಭಾರತದಲ್ಲಾಗ್ಬೋದು ಅಥವಾ ಪ್ರಪಂಚದ ಇತರೆಡೆಗಳಲ್ಲಾಗ್ಬೋದು. ಈಗ ಫ್ರಾನ್ಸ್ನಲ್ಲೆಲ್ಲ ಕ್ಲೇರ್ ಮಾಯಿನ್ಸ್ ಅಂತ ಎಲ್ಲ ಕ್ಲೇಮ್ ಮಾಡ್ತಾರೆ. ಬೆನ್ನಿ ಹಿನ್ ಅವರು ಬಂದಿದ್ದರು, ಅವರು ರೋಗಗಳನ್ನು ಗುಣಪಡಿಸಿದವಾಗಿ ಹೇಳ್ತಾರೆ. ಈಗ ಬಹಳಷ್ಟು ಟ್ರಿಕ್ಸ್ಗಳನ್ನು ಮಾಡಿ ಜನಸಾಮಾನ್ಯರನ್ನು, ಅದು ಮುಗ್ಧರನ್ನು ಹೇಗಾದರೂ ಮಾಡಿ ತಮ್ಮ ವಶಕ್ಕೆ ತೆಗೆದುಕೊಂಡು ಅದಾದ ನಂತರ ಅವರು ಫಾಲೋ ಮಾಡುವಂತಹ ಕೆಲವು ಧರ್ಮಗಳನ್ನು ಅಥವಾ ಆಚರಣೆಗಳನ್ನು ಹುಟ್ಟಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಇದು ಬಹಳ ಪ್ರಾಚೀನ ಕಾಲದಿಂದಾನು ನಡ್ಕೊಂಡು ಬಂದಿರೋ ಪದ್ಧತಿ. ಕೆಲವೊಮ್ಮೆ ಅದೇನಾಗುತ್ತೆ ಅಂದರೆ ಈ ಸೈನ್ಸಿನ ಅನೇಕ ಸಣ್ಣ ಪುಟ್ಟ ವಿಚಾರಗಳನ್ನು, ಟ್ರಿಕ್ಸನ್ನು ಕಲ್ತ್ಕೊಂಡ್ಮೇಲೆ ಇದು ಬಹಳ ಜಾಸ್ತಿ ಆಯಿತು. ಮತ್ತು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಟ್ರಿಕ್ಸನ್ನು ಮಾಡಿ ಜನಗಳನ್ನು ಅಟ್ರಾಕ್ಟ್ ಮಾಡಿದ್ಮೇಲೆ ಅದನ್ನು ಉತ್ತಮ ಕೆಲಸಕ್ಕೆ ಬಳಸಿರೋದು ಉಂಟು. ಈಗ ಸಾಯಿಬಾಬಾ ಅವರ ವಿಚಾರದಲ್ಲಿ CIA ಏನು ವಿಚಾರ ಮಾಡಬೇಕಾಗಿಲ್ಲ. ಇಲ್ಲಿಯೇ ಅನೇಕ ವಿಚಾರವಾದಿಗಳಿದ್ದರು ಅಥವಾ ಧರ್ಮದ ಪಂಡಿತರು ಕೂಡ ಅದನ್ನು ಒಪ್ಪೋದಿಲ್ಲ. ಈಗ ಪವಾಡಗಳನ್ನು ನಾವು ಧರ್ಮಗಳು ಯಾವುದೂ ಒಪ್ಪೋದಿಲ್ಲ, ಯಾವ ಧರ್ಮವೂ ಪವಾಡವನ್ನು ಒಪ್ಪೋದಿಲ್ಲ. ಪವಾಡ ಅಂತಂದ್ರೆ ಏನು ಅಂದರೆ ಕೆಲವಷ್ಟು ವಿಚಾರಗಳಲ್ಲಿ ಏನು ಅಂದರೆ ತುಂಬ ಕಷ್ಟದಲ್ಲಿರೋರಿಗೆ ಅನೇಕ ಏನೋ ಒಂಥರ ಪವಾಡ ಸದೃಶ ರೀತಿಯಲ್ಲಿ ಅವ್ರಿಗೆ ಒಳ್ಳೆಯದಾಗಿರೋದನ್ನ ಅದನ್ನು ಭಗವಂತನ ಅನುಗ್ರಹ ಅಂತ ಹೇಳುವಂಥ ಕೆಲವು ವಿಚಾರಗಳಿದೆಯೇ ಹೊರತು ನಿಮಗೆ ವಾಚ್ ತೆಗೆದುಕೊಡ್ತೀನಿ ಅಥವಾ ಇನ್ನೊಂದು ತೆಗೆದುಕೊಡ್ತೀನಿ ಅನ್ನೋದು ನಮ್ಮ ಧರ್ಮದ ಯಾವ ಗ್ರಂಥಗಳಲ್ಲೂ ಉಲ್ಲೇಖ ಇಲ್ಲ.
ಅಂತಹ ಪವಾಡಗಳು ನಡೆದೇ ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ, ನದಿ ಹರಿಯುವಂತಹ ಜಾಗವನ್ನು ಬದಲಾಯಿಸಿ ಬೇರೆ ಜಾಗಕ್ಕೆ ಬದಲಾಯಿಸಿರುವಂತಹ ಕಥೆಗಳು ಬರುತ್ತೆ ಪುರಾಣಗಳಲ್ಲಿ. ಅಂದ್ರೆ ಏನು ಅಂದರೆ ಮನುಷ್ಯರಿಗೆ ಉಪಕಾರ ಮಾಡುವಂತಹ ರೀತಿಯಲ್ಲಿ ಪವಾಡಗಳನ್ನು ಒಪ್ಕೊಂಡಿದ್ದಾರೆ. ಆ ಪವಾಡಗಳು ಕೂಡ ಯಾರೋ ಒಬ್ಬ ಮಾಡೋಕ್ಕಾಗೋದಿಲ್ಲ, ಅನೇಕರು ಸೇರಿ ಇಂಥ ಪವಾಡಗಳು ಆಯಿತು ಅನ್ನೋದನ್ನು ಕೇಳಿದ್ದೀವಿ. ಆದರೆ ಈ ವಾಚ್ ಕೊಡೋದು ಅಥವಾ ವಿಭೂತಿ ಕೊಡೋದು ಅಥವಾ ಇನ್ನೊಂದನ್ನು ನಾವು ಒಂದು ಧರ್ಮದಲ್ಲಿ ಒಪ್ಕೊಂಡಿಲ್ಲ. ಅದನ್ನು ಬಾಬಾ ಅವರ ಶಿಷ್ಯರು ಒಪ್ಕೊಳ್ತಾರೋ ಬಿಡ್ತಾರೋ ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಇನ್ನು ಕೆಲವರು ಈ ಪವಾಡಗಳ ಮೂಲಕ ಜನಗಳನ್ನು ಅಂದರೆ ದುಡ್ಡುಗಳನ್ನೆಲ್ಲ ತೆಗೆದುಕೊಂಡು ಅವ್ರ ಹತ್ರ ಅದರಿಂದಾಗಿ ಒಂದು ಸಾಮ್ರಾಜ್ಯ ಕಟ್ಟುವ ಪ್ರಯತ್ನಗಳನ್ನು ಕೆಲವರು ಮಾಡಿದ್ದಾರೆ. ಕೆಲವರು ಯಾವುದೋ ಒಂದು ಧರ್ಮದ ಉನ್ನತಿಗೋಸ್ಕರ, ಈಗ ಕ್ರಿಶ್ಚಿಯನ್ ಕಂಟ್ರೀಸ್ಗಳಲ್ಲಿ ಅವರು ಮಾಡುವಂತಹ ಕೆಲಸಗಳೆಲ್ಲ ಏನು ಅಂತಂದರೆ ಕ್ರಿಶ್ಚಿಯನ್ ಒಂದೇ ಸತ್ಯ ಅಂತ ಹೇಳೋಕೆ ಮಾಡಿದ್ದಾರೆ. ಈಗ ಬಾಬಾ ಅವರು ಕೂಡ ಮಾಡಿದ್ದು ಕೆಲವೆಲ್ಲ ಅವರ ಒಂದು ಇದಕ್ಕೆ ಅಂತ ಹೇಳಿ ನೀವು ವರದಿಗಳಲ್ಲಿ ತೋರಿಸ್ತಾ ಇದ್ದೀರಿ. ಕೆಲವನ್ನ ನಾವು ಅದನ್ನ ಹೇಳಬೇಕು. ಏನು ಅಂದ್ರೆ ದುಡ್ಡನ್ನ ಕಲೆಕ್ಟ್ ಮಾಡಿದ್ಮೇಲೆ ಅನಂತಪುರ ಮತ್ತು ಸುತ್ತಮುತ್ತಲಿನ ಡಿಸ್ಟ್ರಿಕ್ಟ್ಗಳಲ್ಲಿ ಅವರು ಉತ್ತಮ ನೀರಿನ ವ್ಯವಸ್ಥೆಯನ್ನ ಮಾಡಿದ್ರು. ಹಾಗೆ ಸಾಮಾಜಿಕವಾಗಿ ಅನೇಕ ಪುಸ್ತಕಗಳನ್ನ ಪ್ರಕಟ ಮಾಡಿದ್ರು. ಏನು ಉಚಿತವಾದ ಆಸ್ಪತ್ರೆಗಳನ್ನ ಹೃದ್ರೋಗಿಗಳಿಗೆ ಮಾಡಿದ್ರು. ಈಗ ಇವರೇ ಹೇಳಿದಾಗೆ, ನರೇಂದ್ರ ನಾಯಕ್ ಸರ್ ಹೇಳಿದಾಗೆ, ಈಗ ಹಾಸ್ಪಿಟಲನ್ನು ಅವರೇ ಮುಟ್ಟಿ ಹೃದಯವನ್ನು ಕ್ಯೂರ್ ಮಾಡ್ಬೋದಾಗಿತ್ತು. ಅದ್ರ ಬದಲು ಅವರು ಹಾಸ್ಪಿಟಲ್ಗಳನ್ನು ಹುಟ್ಟಾಕಿದ್ರು. ಸೊ ಯಾವುದೋ ಒಂದು ಕಡೆ ತನ್ನ ಪ್ರಭಾವವನ್ನು ಬೇರೆ ರೀತಿಯಲ್ಲಿ ಬಳಸಿ ಆ ಪ್ರಭಾವವನ್ನು ಒಳ್ಳೆಯದಕ್ಕೆ ಬಳಸಿದ್ದಾರೆ ಅನ್ನೋದು ಒಂದು ವಿಚಾರ ಅಂತ, ಅದು ಖುಷಿ ಪಡೋ ವಿಚಾರ. ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಕೂಡ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡಿರುವಂತಹ ಅನೇಕ ವ್ಯಕ್ತಿಗಳಿರೋ ಮಧ್ಯದಲ್ಲಿ ಇವರು ಮಾಡಿರೋದು ನಿಜಾನೋ ತಪ್ಪೋ ಸರಿನೋ ಆಮೇಲೆ ಒಂದು ಪ್ರಶ್ನೆ ಇದ್ದೇ ಇದೆ. ಅದನ್ನ ಎಲ್ಲರೂ ಕೂಡ ಅದನ್ನ ಒಪ್ಕೊಳ್ಳೋದಿಲ್ಲ, ಧರ್ಮ ಒಪ್ಕೊಳ್ಳೋದಿಲ್ಲ ಅಂತ ನಾನು ಕಡಾಖಂಡಿತವಾಗಿ ಹೇಳಿದ್ದೀನಿ. ಆದರೆ ಎಲ್ಲೋ ಒಂದು ಕಡೆ ಸಾಮಾಜಿಕ ಕೆಲಸಗಳು ಆಗಿದೆ ಅನ್ನೋದನ್ನ ನಾವು ಒಪ್ಕೊಂಡ್ರೆ ತಪ್ಪಲ್ಲ ಅಂತ ನನ್ನ ಭಾವನೆ. ಸರಿ, ನರೇಂದ್ರ ನಾಯಕ್ ಅವರೇ, ನೋಡಿ ಇವಾಗ ಧರ್ಮ ಅಂತಂದ್ರೆ ನಮ್ಮ ಹಿಂದೂಗಳಲ್ಲಿ ನಂಬಿಕೆ. ನೋಡಿ ಹಿಂದೂಗಳು ಅಂತಾನೆ ಅಲ್ಲ, ಇವಾಗ ಮುಸಲ್ಮಾನರಲ್ಲಿ, ಕ್ರಿಶ್ಚಿಯನ್ಸ್ ಅಲ್ಲಿ ಎಲ್ಲದರಲ್ಲೂ ಕೂಡ ಧರ್ಮ ಅನ್ನುವಂಥದ್ದು ನಂಬಿಕೆ. ಆ ನಂಬಿಕೆ ಮೇಲೆ ನಿಂತಿರುವಂಥದ್ದು. ಸೊ ಅದೇ ನಂಬಿಕೆಯನ್ನ ಬಳಸ್ಕೊಂಡು, ಅಂದ್ರೆ ಧರ್ಮವನ್ನ ಬಳಸ್ಕೊಂಡು ಪವಾಡಗಳನ್ನ ಮಾಡುವಂಥದ್ದು, ಜನರನ್ನ ಮೋಸ ಮಾಡುವಂಥದ್ದು. ಸೊ ಏನಕ್ಕೆ ಬೇಕಾಗಿತ್ತು ಈ ಪವಾಡಗಳನ್ನ ಬಳಸ್ಕೊಳ್ಳುವಂಥ ಪ್ರಕ್ರಿಯೆ? ಯಾಕೆಂದ್ರೆ ನೋಡಿ, ಪವಾಡಗಳು ಮಾಡದ ಹೊರತು ಜನರನ್ನೇ ನಂಬಲ್ಲ ಜನ, ಅಂತ ಒಂದು ಸಮೂಹ ಸನ್ನಿಗೆ ಒಳಗಾಗಿದ್ದಾರೆ ಅನ್ನುವಂಥದ್ದು. ನೋಡಿ, ಈ ಪವಾಡಗಳು ಅಂತ ಜನರನ್ನು ಅಟ್ರಾಕ್ಟ್ ಮಾಡೋ ವಿಧಾನ ಅಂತ ನೀವು ಹೇಳಿದರೆ, ಉದಾಹರಣೆಗೆ ನೀವು ಬಸವಣ್ಣನವರನ್ನು ತಗೊಂಡ್ರೆ ಅವ್ರು ಯಾವುದೇ ಪವಾಡ ಮಾಡಿಲ್ಲ, ಅಷ್ಟೊಂದು ಜನ ಬಸವಣ್ಣವರ ಜೊತೆ ಸೇರಿಕೊಂಡಿದ್ದಾರೆ. ಇದಕ್ಕೇನು ಕಾರಣ? ವೈಚಾರಿಕತೆ. ಬೌದ್ಧರು ಇಷ್ಟೊಂದು ಸಂಖ್ಯೆಯಲ್ಲಿದ್ದಾರೆ. ಗೌತಮ ಬುದ್ಧ ಯಾವುದೇ ಪವಾಡ ಮಾಡಿಲ್ಲ. ಗೌತಮ ಬುದ್ಧ ವಾಸ್ ದಿ ಫಸ್ಟ್ ಹ್ಯೂಮನಿಸ್ಟ್, ಮಾನವವಾದ ಮಾಡಿದ್ರು ಅವರು. ಸೊ ಜೈನರು ಮಹಾವೀರ ಅವರದ್ದು ಫಾಲೋವರ್ಸ್. ಮಹಾವೀರ ಅವರು ಯಾವುದೇ ಅತಿಮಾನುಷ ಶಕ್ತಿಯನ್ನು ನಮ್ಮದೇ ಇದ್ದವರು. ಅವರೊಂದು ಕೋಡ್ ಆಫ್ ಎಥಿಕ್ಸ್ ಮಾಡಿದರು, ಮನುಷ್ಯರು ಹೇಗೆ ನೇಚರ್ ಜೊತೆ ಬದುಕಬೇಕಂತೇಳಿ. ಹಾಗಿರುವಾಗ ಧರ್ಮ ಸ್ಥಾಪನೆಗೆ ಪವಾಡಗಳು ಅಗತ್ಯ ಇದೆ ಅಂತ ಇಲ್ಲ. ಇನ್ನೊಂದು ಏನೆಂದರೆ, ಧರ್ಮ ಎಂದರೆ ಎಥಿಕ್ಸ್ ಅಂತ ನೀವು ತಗೊಂಡ್ರೆ, ಕೋಡ್ ಆಫ್ ಎಥಿಕ್ಸ್ ಅಂತ ತಗೊಂಡ್ರೆ, ಈ ಧರ್ಮಗಳನ್ನು ಮೀರಿ ಧರ್ಮಗಳಲ್ಲಿರೋ ಉತ್ತಮ ಅಂಶಗಳನ್ನು ತೆಗೆದುಕೊಂಡ ಕಾನೂನುಗಳಿವೆ. ಧರ್ಮದ ಕೋಡ್ ಆಫ್ ಎಥಿಕ್ಸ್ ನಮಗೆ ಅಪ್ಲೈ ಆಗ್ತದಂತ ಆದರೆ ದೇಶದಲ್ಲಿ ಸಿವಿಲ್ ಕಾನೂನುಗಳ ಅಗತ್ಯ ಇರಲಿಲ್ಲ. ಧರ್ಮದ ಮೂಲಕವೇ ದೇಶವನ್ನು ಚಲಾಯಿಸ್ಬೋದಿತ್ತು. ಆದರೆ ಒಂದು ಮಲ್ಟಿಕಲ್ಚರಲ್, ಮಲ್ಟಿ ಧರ್ಮಗಳಿರುವ ಒಂದು ಸೆಕ್ಯುಲರ್ ಸೊಸೈಟಿಯಲ್ಲಿ ಕಾನೂನುಗಳು ಬೇಕಾಗ್ತವೆ. ಈ ಕಾನೂನುಗಳಿಂದಾಗಿಯೇ ಎಲ್ಲ ಜನರನ್ನು ನೀವು ಸರಿಯಾದ ಒಂದು ಕೋಡ್ ಆಫ್ ಕಾಂಡಕ್ಟನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದು ಈಗಿನ ಪರಿಸ್ಥಿತಿ. ಧರ್ಮಗಳು ನಿಮ್ಮ ಆಂತರಿಕ ಬಯಕೆಗಳು, ಯಾವುದು ಆತ್ಮ ಅಂತ ಹೇಳ್ತಾರಲ್ಲ, ಆ ಬಯಕೆಗಳಿಗಾಗಿ ಏನೋ ಒಂದು ಸೆಟ್ ಆಫ್ ರಿಚುವಲ್ಸನ್ನು ಮಾಡಿದರೆ ಪರವಾಗಿಲ್ಲ. ಆದರೆ ಇದೇ ಧರ್ಮಗಳು ಶೋಷಣೆಗೆ, ಜನಗಳ ಮಧ್ಯದಲ್ಲಿ ಒಂದು ಗೋಡೆಗಳನ್ನು ಸೃಷ್ಟಿ ಮಾಡುವ ಸ್ಥಿತಿಗೆ ಮುಟ್ಟಿದರೆ ಆವಾಗ ಇವುಗಳನ್ನು ನಾವು ಖಂಡಿಸಲೇಬೇಕಾಗ್ತದೆ. ಈಗ ನಿಮ್ಮ ಪುಟ್ಪರ್ತಿ ಅವರು ಮಾಡಿದರೆ ಯಾವ ಧರ್ಮಕ್ಕಾಗಿ ಮಾಡಿದರು ಪವಾಡಗಳನ್ನು? ಯಾವ ಧರ್ಮೋದ್ಧಕಾರವರು ಯಾವ ಧರ್ಮಕ್ಕಾಗಿಯೂ ಮಾಡಿರಲ್ಲ. ಅವರ ಇದರ ಮೇಲೆ 3 ಇದು ಕಾಣ್ತದೆ ನಿಮಗೆ. ಒಂದು ಚಂದ್ರ, ಮತ್ತೊಂದು ಸ್ಟಾರು, ಇನ್ನೊಂದು ಕ್ರಾಸ್, ಇನ್ನೊಂದು ಗೋಪುರ. ಸೊ ಇವರು ಎಲ್ಲ ಧರ್ಮಗಳನ್ನು ಒಟ್ಟು ಮಾಡಿ ಅದಕ್ಕಿಂತ ನಾನು ಮೇಲಿದ್ದೇನೆ ಅಂತ ತೋರಿಸೋದೊಂದು ಟ್ರೈ ಮಾಡಿದರು. ಅದು ನಡೀಲಿಲ್ಲ ಅಷ್ಟೇ. ಆಮೇಲೆ ಎಲ್ಲ ಬೇರೆ ಬೇರೆ ಹಿಂದೂ ದೇವರುಗಳ ಹೆಸರನ್ನು ಸಾಯಿರಾಮ್,
ಸಾಯಿ ಕೃಷ್ಣ ಅಂತ ತಮ್ಮ ಹೆಸರಿಗೆ ಸೇರಿಸ್ಕೊಂಡು ನಾನು ಆ ಮಟ್ಟಕ್ಕೆ ಹೋಗಿದ್ದೀನಿ ಅಂತ ಹೇಳೋ ಸ್ಥಿತಿಗೆ ಬಂದಿದ್ರು. ಅಂದ್ರೆ ಧರ್ಮವನ್ನ ಬಳಸ್ಕೊಂಡು ಎಲ್ಲೋ ಒಂದ್ ಕಡೆ ವೈಯಕ್ತಿಕವಾಗಿ ಅವ್ರು ಬೆಳೀತಾ ಹೋದ್ರು ಅನ್ನುವಂತ ಮಾತನ್ನ ಹೇಳ್ತೀರಾ ನರೇಂದ್ರ ನಾಯ್ಕ ಅವರು? ಅದೆಲ್ಲ ಶೋಷಣೆಗೆ ಮೂಲವಾಯಿತು ಅಂತ ಹೇಳ್ತಾರೆ, ಆರ್ಥಿಕ ಶೋಷಣೆಗೆ. ಓಕೆ ಸರ್, ಓಕೆ. ಮತ್ತೆ ಮಾತಾಡ್ತೀನಿ ಸರ್ ತಮ್ಮ ಜೊತೆಗೆ, ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸ್ತೀನಿ ತಮ್ಮಿಬ್ಬರ ಜೊತೆಗೆ. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಸಾಯಿಬಾಬಾ ಸೀಕ್ರೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ನಮ್ಮ ಜೊತೆಗೆ ಮೈಸೂರು ಸ್ಟುಡಿಯೋದಲ್ಲಿದ್ದಾರೆ ಚಂದವನ ಆಶ್ರಮ ಬೇಬಿ ಮಠದ ಪೀಠಾಧ್ಯಕ್ಷರಾದಂಥ ತ್ರಿನೇತ್ರ ಮಹಾಂತ ಶಿವಯುಗ ಸ್ವಾಮೀಜಿಯವರು. ಸ್ವಾಮೀಜಿಯವರೇ ನಮಸ್ಕಾರ. ಸಾಕಷ್ಟು ಮಾತಾಡ್ತಾ ಇದ್ವಿ ನಾವು ಸತ್ಯ ಸಾಯಿಬಾಬಾ ಅವ್ರ ಬಗ್ಗೆ. ಈಗ ನೋಡಿ, ಈ ಸ್ವಾಮೀಜಿಗಳು ಗುರೂಜಿಗಳು ಅನ್ನುವಂಥವರು ಜನರನ್ನ ಪವಾಡಗಳ ಹೆಸರಲ್ಲಿ ಮೂಢನಂಬಿಕೆ ವ್ಯಾಪ್ತಿಗೆ ತರ್ತಾರೆ, ಅಂಧವಿಶ್ವಾಸವನ್ನ ಜನರಲ್ಲಿ ತುಂಬ್ತಾರೆ, ಆ ಮುಖಾಂತರ ವೈಯಕ್ತಿಕವಾಗಿ ಬೆಳೀತಾರ ಅವರು. ಇದರಿಂದ ಸಮಾಜಕ್ಕೆ ಒಳ್ಳೇದಲ್ಲ. ಅಂದ್ರೆ ಇವಾಗ ಧರ್ಮದಲ್ಲಿ ಉಪನಿಷತ್ತುಗಳಲ್ಲಿ ಎಲ್ಲೂ ಕೂಡ ಈ ಪವಾಡಗಳ ಬಗ್ಗೆ ಹೇಳಿಲ್ಲ. ಆದ್ರೆ ಬೇರೆ ಬೇರೆ ಧರ್ಮ, ಇವಾಗ ಹಿಂದೂ ಧರ್ಮ ಅಂತಾನೆ ಅಲ್ಲ, ಕ್ರಿಶ್ಚಿಯನ್ನು, ಮುಸಲ್ಮಾನರು, ಎಲ್ಲದರಲ್ಲೂ ಕೂಡ ಧರ್ಮವನ್ನ ಅಂದ್ರೆ ನಮ್ಮ ಜನರ ಏನು ನಂಬಿಕೆ ಧರ್ಮ ಅನ್ನುವಂಥದ್ದು, ಇದನ್ನ ಬಳಸ್ಕೊಂಡು ಜನರನ್ನ ಮೂಢನಂಬಿಕೆ ವ್ಯಾಪ್ತಿಗೆ ತಳ್ತಾರೆ. ಅವರು ವೈಯಕ್ತಿಕವಾಗಿ ಬೆಳೀತಾರೆ ಸ್ವಾಮೀಜಿಗಳು, ಗುರುಗಳು ಅನ್ನುವಂಥವ್ರು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸ್ವಾಮೀಜಿ? ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ದಯವೇ ಧರ್ಮದ ಮೂಲವಯ್ಯ ಅಂತ ಒಂದು ಮಾತು ಹೇಳ್ತಾರೆ. ದಯೆ ತೋರಿಸೋದೇ ಧರ್ಮದ ಮೂಲವಾಗಿದೆ. ಧರ್ಮ ಅಂತ ಅಂದರೆ ಈಗಾಗಲೇ ತಾವು ಹೇಳಿದ್ರಿ, ಎಲ್ಲ ಧರ್ಮಗಳು ಅಂತ ಅಂದ್ರಿ. ಅದರ ಎಲ್ಲ ಧರ್ಮಗಳ ಸಾರ ಏನು ಅಂತ ಅಂದರೆ ಸತ್ಯ, ಧರ್ಮ, ನೀತಿ, ನ್ಯಾಯ, ಅಹಿಂಸೆಯನ್ನು ಧಾರಣೆ ಮಾಡಿಕೊಳ್ಳೋದೇ, ಜನರಿಗೆ ಉಪದೇಶ ಮಾಡೋದೇ ನಿಜವಾದ ಧರ್ಮ. ಬಹುಶಃ ಭಾರತ ದೇಶದಲ್ಲಿ ಸಂತ ಪರಂಪರೆಗಳು ಇನ್ನೂ ಐತಿಹಾಸಿಕವಾಗಿ ಉಳಿದಿದೆ ಅಂತ ಅಂದರೆ ಇಲ್ಲಿ ಬಹುಶಃ ಬರೋದು ಉದ್ದೇಶ ಏನು ಅಂತಂದರೆ, ಇಲ್ಲಿ ಸಂತನನ್ನು ದೇವರ ಸ್ವರೂಪದಲ್ಲಿ ನೋಡೋದು ಯಾಕೆ ಅಂತಂದರೆ ಭಕ್ತರ ಮತ್ತು ಸಮಾಜವನ್ನು ಉನ್ನತ ಮಾರ್ಗಕ್ಕೆ, ಸದ್ದು ಮಾರ್ಗಕ್ಕೆ ಎಳ್ಕೊಂಡು ಹೋಗುವಂಥದ್ದಿದೆಯಲ್ಲ, ಕರ್ಕೊಂಡು ಹೋಗುವಂಥದ್ದಿದೆಯಲ್ಲ, ಅದು ನಿಜವಾದ ಒಂದು ಧರ್ಮ. ಒಂದು ಕಡೆ ಹೇಳ್ತಾರೆ ಗುರುಸ್ತ್ವ ಮೌನಂ ವ್ಯಾಖ್ಯಾನ ಶಿಷ್ಯ ಕಿಂ ಸಂಶಯ ಅಂತೇಳಿ. ಈ ಜಗತ್ತಲ್ಲಿ ಗುರು ಯಾಕೆ ಬಂದಿದ್ದಾನಪ್ಪ ಅಂತಂದರೆ, ಧರ್ಮದ ಗುರುಗಳು ಯಾಕೆ ಬಂದಿದ್ದಾರೆ ಅಂತಂದರೆ ಶಿಷ್ಯರ ಸಂಶಯಗಳನ್ನು, ಸಮಾಜದ ಸಂಶಯಗಳನ್ನು ಬಗೆಹರಿಸಿ ಜ್ಞಾನದ ಮಾರ್ಗಕ್ಕೆ ತಗೊಂಡೋಗೋಕ್ಕೆ ಬಂದಿರ್ತಾರೆ ಗುರುಗಳಷ್ಟೇ. ಬಹುಶಃ ಇಂಥದ್ದೊಂದು ಸ್ಥಿತಿಗಳನ್ನು ಇತ್ತೀಚಿನ ದಿನಮಾನಗಳಲ್ಲಿ ನೋಡ್ತಾ ಇದ್ರೆ, ಒಂದು ಧರ್ಮ ಅಂತ ಅಂದರೆ ಅದಕ್ಕೆ ಆದಂಥ ಒಂದು ಪರಂಪರೆ, ಅದಕ್ಕೆ ಆದಂಥ ಒಂದು ಇತಿಹಾಸ, ಅದಕ್ಕೆ ಆದಂಥ ಒಂದು ಚೌಕಟ್ಟು, ಅದಕ್ಕೆ ಶಾಸ್ತ್ರ ಬದ್ಧತೆಗಳು ಇವೆಲ್ಲ ಇತ್ತು. ಬಹುಶಃ ಇತ್ತೀಚಿನ ದಿನಮಾನಗಳಲ್ಲಿ ಓಡ್ತಾನೆ ಇದೆ, ಸುಮ್ಮನೆ ಓಡ್ತಾನೆ ಇದೆ. ಯಾರು ಬೇಕಾದರೂ ಒಂದು ಪೀಠವನ್ನು ಸ್ಥಾಪನೆ ಮಾಡ್ಕೋಬೋದು, ಯಾರು ಬೇಕಾದರೂ ಕಾವಿ ಬಟ್ಟೆ ಹಾಕ್ಕೋಬೋದು. ಈ ಸಂಗತಿಗಳೆಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಬಹಳಷ್ಟು ಜಾಸ್ತಿ ಆಗಿದೆ. ಬಹುಶಃ ಧರ್ಮ ಅಂತ ಅಂದರೆ ಒಂದೇನು ಅಂತ ಅಂದರೆ ದಯೆಯೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣವ್ರು ಹೇಳ್ತಾರೆ. ಆ ದಯೆ ಇರಬೇಕು, ಕರುಣೆ ಇರಬೇಕು, ಮಮತೆ ಇರಬೇಕು, ಪ್ರೀತಿ ಇರಬೇಕು, ವಾತ್ಸಲ್ಯ ಇರಬೇಕು. ಸಮಾಜವನ್ನು ಸದ್ಮಾರ್ಗಕ್ಕೆ ತಗೊಂಡೋಗ್ಬೇಕಲ್ಲ, ಅವರೇ ನಿಜವಾದ ಗುರು ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಈ ಕಟ್ಟುಪಾಡುಗಳ ಕೆಲವೊಂದು ಅನೇಕ ಸಂಗತಿಗಳು ಏನಂತಂದರೆ ಪ್ರಜ್ಞಾವಂತರು ಜನರಾಗಬೇಕಾಗಿದೆ. ಇವತ್ತು ಪ್ರಜ್ಞಾವಂತರ ಆಗದೇ ಇರೋದಕ್ಕೆ ಈ ಸಮಸ್ಯೆಗಳು ಬಹುಶಃ ಬರ್ತಾನೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಓಕೆ ಸ್ವಾಮೀಜಿ, ಒಳ್ಳೆ ಮಾತನ್ನ ಹೇಳಿದ್ರಿ, ಪ್ರಜ್ಞಾವಂತರಾಗಬೇಕು ಜನರು ಅನ್ನುವಂಥದ್ರ ಬಗ್ಗೆ. ಶಲಪಿಳ ಅಯ್ಯಂಗಾರ್ ಅವರೇ ನೋಡಿ, ಈಗ ಈ CIA ಗೂಢಚಾರಿ ನಡೆಸಿರೋದನ್ನು ನೋಡಿದಾಗ ಮತ್ತೊಂದು ಅನುಮಾನ ಉಂಟಾಗುತ್ತೆ. ಹಿಂದೆ ಎಲ್ಲನೂ ಸಾಕಷ್ಟು ಇವಾಗ ಪರಮಾಣು ಬಗ್ಗೆ ನಡೆದಂಥ ಸಂದರ್ಭದಲ್ಲಿ ಆವಾಗ ಗೂಢಚರ್ಯೆ ನಡೆದಿತ್ತು, ಅದರ ಜೊತೆಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಡೆದಿತ್ತು. ಇವಾಗ ನಮ್ಮ
ಭಾರತದಲ್ಲಿ ಧರ್ಮಗುರು ಒಬ್ಬರ ಮೇಲೆ ಗೂಢಚರ್ಯ ನಡೆಸುತ್ತೆ ಅನ್ನೋದಾದರೆ, ಈ ಇಂಟರ್ನ್ಯಾಷನಲಿ ಯಾರು ಫೇಮಸ್ ಆಗಿರ್ತಾರೋ, ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವ್ರನ್ನ ತಗೊಳ್ಳಿ, ಬಾಬಾ ರಾಮದೇವ್ ಅವ್ರನ್ನ ತಗೊಳ್ಳಿ, ಹಾಗೆಯೇ ಮತ್ತು ಇನ್ನು ಕೆಲವಾರು ಜನರನ್ನ ತಗೊಂಡ್ರೆ, ಅಂದರೆ ಇವಾಗ ವಿದೇಶಗಳಲ್ಲೂ ಫೇಮಸ್ ಆಗ್ತಾ ಇದ್ದಾರಲ್ಲ, ಅಂಥವ್ರ ಬಗ್ಗೆ ಕೂಡ ಈಗಲೇ ಶುರು ಮಾಡ್ಕೊಂಡಿರ್ಬೋದು ಗೂಢಚರ್ಯೆ ಅನ್ನೋವಂಥದ್ದನ್ನು. ಅತ್ಯಂತ ದುಃಖದಿಂದ ಒಂದು ಸಮಾಚಾರವನ್ನು ಹೇಳಬೇಕು. ಏನು ಅಂತಂದರೆ, ನಾವಿವತ್ತು ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ಅಥವಾ ಅಭಿವೃದ್ಧಿ ಆಗ್ಬಿಡೋ ಭಾರತ ವಿಶ್ವಗುರು ಅಂತೆಲ್ಲ ನಾವು ಮಾತಾಡ್ತೀವಿ. ಆದರೆ ಎಲ್ಲ ಟೆಕ್ನಾಲಜಿಗೆ ಕೂಡ ನಾವಿವತ್ತು ಕೂಡ ನಾವು ಅಮೇರಿಕಾದ ಟೆಕ್ನಾಲಜಿಗಳನ್ನು ಪಡ್ಕೊಳ್ತಾ ಇದ್ದೀವಿ. ಇವತ್ತು ಒಂದು ವೆಬ್ಸೈಟ್ದು ಡೊಮೈನನ್ನು ತಗೋಬೇಕಾದ್ರೆ ನೀವು ರಿಜಿಸ್ಟ್ರೇಷನ್ ಮಾಡುವಂಥದ್ದು ಕೂಡ ಅಮೇರಿಕನ್ ಸಂಸ್ಥೆಗಳಿಗೆ. ನಿಮ್ಮ ಇಂಟೆಲಿಜೆನ್ಸ್ ಇದು ಮಾಡುವಂತಹದ್ದೆಲ್ಲವೂ ಕೂಡ ಅಮೇರಿಕನ್ ಸ್ಯಾಟಲೈಟ್ಗಳಿಗೆ ನೀವು ಇವತ್ತು ಕೂಡ ಇದಾಗಿದ್ದೀರಿ. ಬಹುಶಃ ಟಿ ವಿ ಚಾನಲ್ಗಳಲ್ಲಿ ಬರುವಂತಹ ಅನೇಕ ಸ್ಯಾಟಲೈಟ್ಗಳಿಗೆ ನಾವೇನು ತಗೊಳ್ತಾ ಇದ್ದೀವಿ ವೇವ್ ಲೆಂತ್ ಇತ್ಯಾದಿಗಳನ್ನು, ಅದಕ್ಕೂ ಕೂಡ ನಾವು ಅಮೇರಿಕಾ ಸ್ಯಾಟಲೈಟ್ಗಳನ್ನು ಬಳಸ್ತಾ ಇದ್ದೀವಿ ಅನ್ನೋದಷ್ಟೇ ಸತ್ಯ. ಹೀಗಿರುವಾಗ ನಮ್ಮ ರಾಷ್ಟ್ರದಲ್ಲಿ ಇವತ್ತೇನು ವಾಟ್ಸಪ್ಪನ್ನು ಬಳಸ್ತಾ ಇದ್ದೀರಿ ಅಥವಾ ಫೇಸ್ಬುಕ್ಕನ್ನು ಬಳಸ್ತಾ ಇದ್ದೀರಿ ಅಥವಾ ಇನ್ಯಾವುದೇ ಮಾಧ್ಯಮಗಳದು ಅಂದರೆ ಸಂಪರ್ಕ ಮಾಧ್ಯಮಗಳನ್ನು ಬಳಸ್ತಾ ಇದ್ದೀರಿ, ಅವೆಲ್ಲವೂ ಸೋಷಿಯಲ್ ಮೀಡಿಯಾಗಳು ಕಂಟ್ರೋಲ್ಡ್ ಬೈ ಅಮೇರಿಕಾ ಓನ್ಲಿ ಮತ್ತು ವೆಸ್ಟರ್ನ್ ಕಂಟ್ರೀಸು. ಹೀಗಿರುವಾಗ ನೀವು ಯಾವುದೋ ಒಂದು ಮಾಹಿತಿನ ನೀವು ಮಾಡ್ತಾ ಇದ್ದರೆ ಅದೆಲ್ಲವೂ ಕೂಡ ತಲುಪೋದಿಲ್ಲ ಅನ್ನೋದೇನು ಗ್ಯಾರಂಟಿ. ಇತ್ತೀಚೆಗೆ ವಾಟ್ಸಪ್ನಲ್ಲಿ ತಮಗೆಲ್ಲ ಗೊತ್ತಿರ್ಬೋದು, 1-to-1 ಇದನ್ನು ಮಾಡಬೇಕು, ಯಾರಿಗೂ ಗೊತ್ತಾಗಬಾರ್ದು ಆ ರೀತಿ ವ್ಯವಸ್ಥೆನ ಮಾಡಬೇಕು ಅಂತೆಲ್ಲ ಮಾಡ್ತಾ ಇದ್ದಾರೆ. ಅದು ಆ ಥರದ್ದೆಲ್ಲ ಫೆಸಿಲಿಟೀಸ್ ಬಂದಿದೆ. ಆದರೆ ಇದಕ್ಕೆ ಮುಂಚೆ ಇದ್ದಿದ್ದೆಲ್ಲ ಎಲ್ಲರೂ ನೋಡ್ಬೋದು ಅಂತ ತಾನೆ. ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಯಾವುದೇ ಮಾಹಿತಿ ಇಮೇಲ್ ಇತ್ಯಾದಿಗಳಲ್ಲಿ ಹೋಗುವಂಥದ್ದು ಇವತ್ತಿಗೂ ಅವರೇ ಅಮೆರಿಕಾದವರೇ ಹೇಳ್ಕೊಂಡ್ರು, ಅವರಿಗೆ ಅದು ಇದಲ್ಲ, ಏನು ಸೀಕ್ರೆಟ್ ಅಲ್ಲ, ಯಾರು ಬೇಕಾದ್ರೂ ನೋಡ್ಬೋದು, ಎಚ್ಚರಿಕೆಯಿಂದಿರಿ ಅಂತ ಕೊಟ್ಟಿದ್ದಾರೆ. ಹಾಗಿರುವಾಗ ಭಾರತೀಯರ ಎಲ್ಲರೂ ಡಿಪೆಂಡ್ ಆಗಿರೋ ಭಾರತೀಯರ ಮೇಲೆ ಒಂದು ಗೂಢಚಾರಿಕೆನ ಅವ್ರು ಮಾಡ್ತಾನೆ ಇದ್ದಾರೆ ಎಂದೆ ನಾನು. ಕೇವಲ ನಮ್ಮ ಧರ್ಮಗುರುಗಳು ಮಾತ್ರ ಅಲ್ಲ, ಇಡೀ ಭಾರತದ ವ್ಯವಸ್ಥೆಯ ಮೇಲೆ ಅವರು ಮಾಡ್ತಾ ಇದ್ದಾರೆ ಅನ್ನೋದಷ್ಟೇ ನನ್ನ ಅಭಿಪ್ರಾಯ. ಸರಿ, ಅಲ್ಲ ಇವಾಗ ನೋಡಿ, ಗೂಢಚರ್ಯೆ ಅಂತ ಬಂದಾಗ ಇವಾಗ ನಾನು ಹೇಳಿದೆ, ರವಿಶಂಕರ್ ಗುರೂಜಿ ಆಗಿರ್ಬೋದು, ಬಾಬಾ ರಾಮದೇವ್, ನಿತ್ಯಾನಂದ, ಇಂಥವ್ರ ಬಗ್ಗೆ, ರಾಮ್ ರಹೀಮ್ ಸಿಂಗ್, ಇವ್ರ ಬಗ್ಗೆ ಎಲ್ಲ ಗೂಢಚರ್ಯೆ ನಡೆಸ್ತಾ ಇರ್ಬೋದು ಅಂತ ನೋಡಿ. ಈಗ ಪ್ರಜ್ಞಾವಂತರ ಕೊರತೆ ನಮ್ಮ ದೇಶದಲ್ಲಿ ಮಾತ್ರನಾ ಅನ್ನುವಂಥ ಪ್ರಶ್ನೆ ಉದ್ಭವ ಆದಾಗ, ಇವಾಗ ಅಷ್ಟೇ ಸಂಖ್ಯೆಯಲ್ಲಿ ವಿದೇಶಿಗರು ಕೂಡ ಹೆಚ್ಚಾಗಿ ನಂಬ್ತಾರೆ, ಪವಾಡಗಳು ನಂಬ್ತಾರೆ. ಆಮೇಲೆ ಸಮೂಹ ಸನ್ನಿಗೆ ಒಳಗಾಗುವಂಥವ್ರ ಸಂಖ್ಯೆ ನೋಡಿದಾಗ ಅದರಲ್ಲಿ ವಿದೇಶಿಗರೇ ಹೆಚ್ಚಿರ್ತಾರೆ. ಹಾಗಾದರೆ ನೋಡಿ, ಎಲ್ಲೋ ಒಂದು ಕಡೆ ನಮ್ಮ ಧರ್ಮದ ಕಡೆ ಸೆಳೆತ ಜಾಸ್ತಿ ಆಗ್ತಾ ಇದೆ ಅನ್ನೋಂಥ ಒಂದು ಹೆದರಿಕೆ ಅವ್ರಿಗೇನಾದ್ರೂ ಹೆಚ್ಚಾಗಿದೆಯಾ ಇಂಥದ್ದೆಲ್ಲ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ, ಈ ಗೂಢಚರ್ಯಗಳು ನಡೆಸಿದಂಥ ಸಂದರ್ಭದಲ್ಲಿ ಅಂತ? ನನಗೆ ತಿಳಿದ ಮಟ್ಟಿಗೂ ಕೂಡ ಅತ್ಯಂತ ಹೆಚ್ಚು ಫಾರಿನರ್ಸು ಅಟ್ರಾಕ್ಟ್ ಆಗ್ತಾ ಇರೋದು ಈ ದೇಶದ ಆಧ್ಯಾತ್ಮಿಕ ಸಂಪತ್ತಿಗೆ, ಈ ದೇಶದ ಕಲ್ಚರ್ಗೆ, ಈ ದೇಶದಲ್ಲಿರುವಂತಹ ಅನೇಕ ವಿಧವಾದ ಕಲಾ ಪರಂಪರೆಗಳಿಗೆ, ಅನೇಕ ವಿಧವಾದ ಯೋಗ ಇತ್ಯಾದಿ ಸಾಧನೆಗಳಿಗೆ. ಪವಾಡ ಪುರುಷರ ಮೇಲೆ ಅತ್ಯಂತ ಹೆಚ್ಚು ನಂಬಿಕೆ ಇಟ್ಟು ಫಾರಿನರ್ಸ್ ಬರ್ತಾ ಇದ್ದಾರೆ ಅನ್ನೋದನ್ನ ನಾನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಯಾಕಂದ್ರೆ ನನ್ನ ಸ್ಟ್ಯಾಟಿಕ್ಸ್, ನಾನು ಒಬ್ಬ ಏನ್ಷಿಯಂಟ್ ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ ಈ ಸಬ್ಜೆಕ್ಟ್ ನಾನು ನೋಡ್ತಾ ಇದ್ದಾಗ, ಟೂರಿಸಂಗೆ ಬರ್ತಾ ಇರೋರ ಸಂಖ್ಯೆ ಪವಾಡದ ನಂಬಿಕೊಂಡು ಜನಕ್ಕೆ ಬರ್ತಾ ಇರೋ ಸಂಖ್ಯೆಗೆ ಕಂಪೇರ್ ಮಾಡಿದ್ರೆ ಬಹಳ ಜಾಸ್ತಿ. ಇದು ನಾವು ಪವಾಡವನ್ನ ನಂಬಿಕೊಂಡು ಬರ್ತಾ ಇರೋದು ಇಲ್ಲ ಅಂತ ಹೇಳಲ್ಲ ನಾನು. ಫಾರಿನರ್ಸ್ ಅಲ್ಲಿ ಕೂಡ ಈಗ ಫಾರಿನರ್ಸ್ ಅಂದಿದ ತಕ್ಷಣ, ವೈಟ್ ಸ್ಕಿನ್ ಅಂದಿದ ತಕ್ಷಣ ಅವರೆಲ್ಲ ಬಹಳ ಬುದ್ಧಿವಂತರು, ಅವ್ರಿಗೆಲ್ಲ ಏನು ನಮ್ ತರ ಯಾವ ನಂಬಿಕೆಗಳು ಎಲ್ಲ ಸಾಕ್ಷಾತ್ ಸೈನ್ಸು ವಿಚಾರವಾದಗಳನ್ನೆಲ್ಲ ನಂಬ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದೆಲ್ಲ ಖಂಡಿತ ಇಲ್ಲ. ಅವರಲ್ಲಿಯೂ ಕೂಡ ಅನೇಕ ಮೌಢ್ಯಗಳಿದೆ, ನಮ್ಗಿಂತ ಜಾಸ್ತಿ ಇದೆ. ಹಾಗಾಗಿ ನಾನು ಕೂಡ ಬಹಳ ಜನಗಳ ಜೊತೆಯಲ್ಲಿ, ಎಲ್ಲಾ ದೇಶದ ಜನರ ಜೊತೆಯಲ್ಲಿ ನೋಡಿದ್ದೀನಿ, ಅವ್ರಿಗೂ ಮೌಢ್ಯ ಇದೆ. ಆದ್ರೆ ನಾನು ಸ್ಪಷ್ಟವಾಗಿ ಹೇಳಕ್ ಬಯಸೋದು, ನಮ್ಮ ದೇಶಕ್ಕೆ ಬರ್ತಾ ಇರುವಂತಹ ಫಾರಿನರ್ಸು ಅತಿ ಹೆಚ್ಚು ಇಲ್ಲಿನ ಆಧ್ಯಾತ್ಮಿಕ ಸಂಪತ್ತು, ಇಲ್ಲಿನ ಕಲಾ ಪರಂಪರೆ, ಇಲ್ಲಿನ ಯೋಗ, ಸಂಸ್ಕೃತ, ಔಷಧ ಇತ್ಯಾದಿ ಅನೇಕ ವಿಚಾರಗಳಿಗೆ ಬರೋದು ಜಾಸ್ತಿನೇ ಹೊರತು ಈ ಪವಾಡವನ್ನ ನಂಬಿಕೊಂಡು ಬರೋರ ಸಂಖ್ಯೆ ಬಹಳ ಕಡಿಮೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ನಾನು ಇದಕ್ಕೊಂದು ಸ್ವಲ್ಪ ಸೇರಿಸ್ತೀನಿ. ಅವರು ಪವಾಡಕ್ಕೋಸ್ಕರ ನೋಡೋದಕ್ಕೋಸ್ಕರ ಬಂದಿಲ್ಲ. ಇವರು ಅವ್ರನ್ನ ಫೋಕಸ್ ಮಾಡಿ ಅದಕ್ಕೋಸ್ಕರ ಬಂದಿದ್ದಾರೆ ಅನ್ನೋದು ತೋರ್ಸ್ಕೊಂತ ಇದ್ದಾರೆ. ಮತ್ತೆ ಇಲ್ಲಿ ಅಲ್ಲಿ ಭಕ್ತರು ಇಷ್ಟೊಂದು ಜನ ಬಂದವ್ರೆ ಅಂತ ತೋರಿಸ್ತಾರಲ್ಲ, ಅದು ಇವ್ರು ಹೈಲೈಟ್ ಮಾಡ್ಕೊಂಡು ತೋರಿಸ್ಕೊಂತ ಇರೋದು ಅಷ್ಟೇ ಹೊರತು ಅಲ್ಲಿ ಬಂದಿರೋರು ಕಡಿಮೆನೇ ಇರ್ತಾರೆ. ಮತ್ತೆ ಅವ್ರನ್ನ ಇಟ್ಕೊಳ್ಳೋದೇ ದುಡ್ಗೋಸ್ಕರನೇ. ಮತ್ತೆ ಇವರು ಮಾಡ್ತಾ ಇರೋಂಥ ಏನು ಧರ್ಮದ ಇತಿಮಿತಿಯನ್ನು ಬಿಟ್ಟು ಇವ್ರ ದಾರಿ ತಪ್ಪಿಸ್ತಾ ಇರೋದು ಇವರು. ಮತ್ತೆ ನೀವು ಸಾಯಿಬಾಬಾ ಇವರೆಲ್ಲ ಧರ್ಮಗುರುಗಳು ಅಂತ ಹೇಳ್ತಿರಲ್ಲ, ಆ ಧರ್ಮಗುರು
ಅಂತ ನಾನು ಒಪ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ನಾನು ಒಂದು ಚಿಕ್ಕ ಘಟನೆಯನ್ನ ಹೇಳ್ಬಿಡ್ತೀನಿ, ಜ್ಞಾಪಕ ಬಂತು. ಒಬ್ಬ ಇಟಲಿಯವನು ನನ್ನ ಹತ್ರ ಬಂದ, ಇಟಲಿ ದೇಶದ ಪ್ರಜೆ. ಅವನು ಬಂದು ಮೈಸೂರಿನ ಪರಕಾಲ ಮಠದಲ್ಲಿ ಕುಳಿತಿದ್ದ, ನನ್ನನ್ನು ಬಂದು ಭೇಟಿ ಮಾಡಿ ಈ ತರ ರಾಜಗುರುಗಳನ್ನ ಭೇಟಿ ಮಾಡಬೇಕು ಅಂತ ಕೇಳ್ದೆ. ನಾನು ಅದಕ್ಕೆ ಹೇಳ್ದೆ, ಈಗ ಪೂಜೆಯಲ್ಲಿದ್ದಾರಪ್ಪ, ಏನ್ ಬೇಕು, ಎಲ್ಲಿಂದ ಬಂದಿದೀಯಾ ಅಂತ ಕೇಳಿದೆ. ಅದಕ್ಕೆ ಅವನು ಅಳ್ತಾ ಇದ್ದ. ಅವನು ಸತ್ಯಸಾಯಿ ಬಾಬಾ ಹತ್ರ ಹೋಗಿದ್ದೆ ಪುಟ್ಟಪರ್ತಿಗೆ, ನಂದೊಂದು ಪ್ರಶ್ನೆ ಇದೆ, ತಾವು ಆನ್ಸರ್ ಮಾಡ್ತೀರಾ ಅಂತ ಕೇಳಿದೆ. ಹೇಳಪ್ಪ ಅಂದೆ. ನೋಡಿ, ದೇವರಾದ ಮೇಲೆ ದೇವರಿಗೆ ಸರ್ವಜ್ಞ ಅಂತ ಕರಿತೀರಿ ನೀವು, ಎಲ್ಲ ಗೊತ್ತವನಿಗೆ. ಹಾಗಿದ್ದಾಗ ಎಲ್ಲ ಭಾಷೆನೂ ಮಾತಾಡ್ಬೇಕಲ್ವಾ ಅವನು. ನಾನು ಪುಟ್ಟಪರ್ತಿ ಸಾಯಿಬಾಬಾ ಅವ್ರನ್ನ ಹೋಗಿ ನಮಸ್ಕಾರ ಮಾಡಿದೆ. ಪುಟ್ಟಪರ್ತಿ ಸಾಯಿಬಾಬಾ ನಮಸ್ಕಾರ ಮಾಡಿ ನಾನು ಇಟಲಿ ಭಾಷೆಯಲ್ಲಿ ಮಾತನಾಡಿದೆ. ತಕ್ಷಣ ಸಾಯಿಬಾಬಾ ಅವರು ಇಲ್ಲ, ಇಂಗ್ಲಿಷಲ್ಲಿ ಮಾತನಾಡು ಅಂತ ಅಲ್ಲಿದ್ದಂತಹ ಶಿಷ್ಯರು ಇನ್ಸಿಸ್ಟ್ ಮಾಡಿದ್ರು. ನಾನು ಇಲ್ಲ, ನಾನು ಇಟಲಿಲೇ ಮಾತಾಡ್ತೀನಿ, ಯಾಕೆಂದ್ರೆ ಅವ್ರ ದೇವರು ಅವ್ರಿಗೆಲ್ಲ ಗೊತ್ತಾಗುತ್ತೆ ಅಂತಂದೆ. ನಾನು ಮತ್ತೆ ಇಟಲಿಲಿ ಮಾತನಾಡೋದಕ್ಕೆ ಆರಂಭಿಸಿದೆ, ಇಟಲಿ ಭಾಷೆಯಲ್ಲಿ. ಆದ್ರೆ ಆಗ ಕೂಡ ಅವರು ಇಂಗ್ಲಿಷಲ್ಲಿ ಮಾತನಾಡು ಅಂತಂದ್ರು. ಹೀಗೆ 5-10 ನಿಮಿಷ ಚರ್ಚೆ ನಡೀತು. ಕಡೆಗೆ ನನ್ನನ್ನ ಅಲ್ಲಿಂದ ಆಚೆಗೆ ಹಾಕ್ಬಿಟ್ರು. ಈಗ ತಾವು ಹೇಳಿ, ನನ್ನನ್ನು ಕೇಳ್ತಾ ಇರೋದವನು, ದೇವರು ಒಂದ ಮೇಲೆ ಎಲ್ಲ ಭಾಷೆನ ಅರ್ಥ ಮಾಡ್ಕೋಬೇಕೇ ಬೇಡವೆ? ಕೇವಲ ಒಂದು ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋ ದೇವರಾದ್ರೆ ಅವನು ದೇವರೇ ಅಥವಾ ಅವತಾರವೇ? ಇದು ಹಿಂದೂ ಧರ್ಮದಲ್ಲಿ ಇದೆಯಾ ಅಂತ ನನ್ನ ಪ್ರಶ್ನೆ ಕೇಳಿದೆ. ಇದಕ್ಕೆ ಏನ್ ಆನ್ಸರ್ ಹೇಳ್ಬೇಕು, ತಾವೇ ಹೇಳಿ. ಓಕೆ, ಅಲ್ಲ ನೋಡಿ, ಈ ಸಿಐಎ ರಿಪೋರ್ಟ್ ನಲ್ಲಿ ಇದಕ್ಕೆ ವಿರುದ್ಧವಾಗಿ ಬಂದಿರುವಂತದ್ದು ಏನಂದ್ರೆ, ಎಲ್ಲಾ ಭಾಷೆಗಳನ್ನ ಸ್ವಾಮೀಜಿ ಯಾವ ಭಾಷೆ ಮಾತಾಡಿದ್ರು ಅದೇ ಭಾಷೆಯಲ್ಲಿ ಮಾತಾಡ್ತಾ ಇದ್ರು ಅನ್ನುವಂಥದ್ದು ದಿಗ್ಭ್ರಮೆ ಉಂಟು ಮಾಡಿದೆ ನಮ್ಗೆ ಅನ್ನುವಂಥದ್ದನ್ನ ಅವ್ರು ದಾಖಲು ಮಾಡಿದ್ದಾರೆ. ನೀವು ಏನ್ ಮಾಡಿರಿ, ಎಲ್ಲಾ ಭಾಷೆಗಳು, ಪ್ರಪಂಚದ ಎಲ್ಲಾ ಭಾಷೆಗಳು ಸರಿ ಅಲ್ಲಿ ಬಂತಲ್ಲ, ಅದ್ರ ಮೇಲೆ ನನ್ಗೆ ಅವಾಗ್ಲೇ ಅಬ್ಜೆಕ್ಷನ್ ಆಗಿತ್ತು. ನೋಡಿ, ಪ್ರಪಂಚದಲ್ಲಿರೋ ಎಲ್ಲಾ ಭಾಷೆಯನ್ನು ಕಲ್ತಿರೋ ಅಂತ ಪ್ರಪಂಚದಲ್ಲಿ ಯಾವ್ದಾದ್ರು ಒಬ್ಬನ ಮನುಷ್ಯನ ತೋರಿಸಿ ನೋಡೋಣ, ಸಾಧ್ಯ ಇಲ್ಲ. ಎಲ್ಲಾ ಭಾಷೆಗಳು ಯಾರು ಗೊತ್ತಿಲ್ಲ. ರಿಪೋರ್ಟ್ ಅಲ್ಲೂ ಕೆಲವೊಂದು ಹೌದು, ಅವರು ಬೇಕಾದವನ್ನ ಅವ್ರು ಹೈಲೈಟ್ ಮಾಡ್ಕೊಂಡು ಹೋಗಿದ್ದೇವ್ರೆ. ಅವ್ರಿಗೆ ಗೊತ್ತಿಲ್ದಿದ್ದು ಸಾಯಿಬಾಬನ ಇನ್ನೂ ಕೆಲವು ತಪ್ಪುಗಳನ್ನ ಅವ್ರೇನ್ ಮಾಡಿಲ್ಲ, ಕಂಡಿಡ್ಕೊಂಡಿಲ್ಲ. ಅದು ಬೇಕಾದಷ್ಟು ಭಾರತೀಯರಿಗೆ ಗೊತ್ತಿದೆ. ನಾವು ಇಲ್ಲೇ ಕೂತ್ಕೊಂಡು ನಮ್ಮ ಶಾಸ್ತ್ರ ವಿರುದ್ಧವಾದಂತ ನಡೆಯನ್ನು ಅವ್ರೇನ್ ನಡೀತಾ ಇದಾರೆ ಅನ್ನೋದು ನಮ್ಗೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಈ ಧರ್ಮದ ಅವರು ಎಲ್ಲ ಭಾಷೆ ಗೊತ್ತಿರ್ಲಿಲ್ಲ ಅಂತ ನಾನು ಹೇಳಕ್ ಹೊರಟಿಲ್ಲ, ಅಥವಾ ಎಲ್ಲ ಭಾಷೆ ಗೊತ್ತಿತ್ತೋ ಇಲ್ವೋ ನನಗೆ ಅದು ಗೊತ್ತಿಲ್ಲ. ನಾನು ಕೂಡ 2 ಬಾರಿ ನಾನು ಸಾಯಿಬಾಬಾನ ನೋಡಿದ್ದೀನಿ. ನಾನು ಅಲ್ಲಿ ಕುತೂಹಲದಿಂದ ಅಲ್ಲಿಗೆ ಹೋಗಿದ್ದೆ. ನಾನು ಈಗಾಗಲೇ ಹೇಳಿದ ಹಾಗೆ ಅವರು ಮಾಡಿದ ಸಾಮಾಜಿಕ ಕಾರ್ಯಗಳ ಬಗ್ಗೆ ನಂದು ಅತ್ಯಂತ ಶ್ಲಾಘನೆ ಇದೆ ಅವ್ರ ವಿಚಾರದಲ್ಲಿ. ಅವರೊಬ್ಬ ದೈವಾಂಶ ಸಂಭೂತರು ಅಂತಂದ್ರೆ ಪ್ರಾಬ್ಲಮ್ ಇಲ್ಲ. ದೈವವೇ ನನಗೆ, ನಾನು ಇದ್ರಲ್ಲಿಲ್ಲ, ನಾನು ಏನು ಪ್ರಾರ್ಥನೆಯಲ್ಲಿ ಕುಳಿತಿದ್ದೆ. ನಾನು ಅದೆಲ್ಲ ಏನು ನನಗೆ ಸಿಕ್ಲಿಲ್ಲ. ನಮ್ಮ ಅಲ್ಲಿ ಟೂರ್ ಮಾಡುವಾಗ ನಾನು ಏನು ಈ ಭಾರತದಾದ್ಯಂತ ಸಂಚಾರ ಮಾಡ್ತಾ ಇರ್ತೀನಿ. ಅಂತಹ ಸಂದರ್ಭದಲ್ಲಿ ಒಂದ್ಸಲ ಸಂಚಾರಕ್ಕೆ ಹೋಗಿದ್ದೆ. ನಾನು ಅಲ್ಲಿದ್ದೆ, ನಾನು ಪ್ರಾರ್ಥನಾ ಸಂದರ್ಭದಲ್ಲಿದ್ದೆ. ಒಳ್ಳೆ ಅದ್ಭುತವಾದಂತಹ ಒಂದು ಸಂಗೀತ ಸಭೆ, ಪ್ರಾರ್ಥನೆ ಎಲ್ಲ ಇತ್ತು. ಅದರಲ್ಲಿ ನಾನು ಭಾಗವಹಿಸಿದ್ದೆ. ಸಾಯಿಬಾಬಾ ಅವ್ರ ಆಚೆಗೆ ಬಂದ್ರು, ಎಲ್ಲರಿಗೂ ಆಶೀರ್ವಾದ ಮಾಡಿದ್ರು. ಅದನ್ನ ನೋಡ್ಕೊಂಡು ನಾನು ವಾಪಸ್ ಬಂದೆ. ಅದಾದ ನಂತರ ಅಲ್ಲಿ ಅನಂತಪುರಂ ಪ್ರಾಜೆಕ್ಟ್, ವಾಟರ್ ಪ್ರಾಜೆಕ್ಟ್, ಹೇಗೆ ಅಲ್ಲೆಲ್ಲ ಕುಡಿಯುವ ನೀರಿರ್ಲಿಲ್ಲ, ಹೇಗೆ ಬಡತನದಲ್ಲಿದ್ರು ಜನ ಎಲ್ಲ, ಅವರನ್ನೆಲ್ಲ ಹೇಗೆ ಡೆವಲಪ್ ಮಾಡಲಾಯ್ತು ಅಂತ ಪ್ರಾಜೆಕ್ಟ್ಗಳನ್ನೆಲ್ಲ ತೋರಿಸಿದ್ರು. ನಿತ್ಯ ಊಟದ ವ್ಯವಸ್ಥೆಯನ್ನ ತೋರಿಸಿದ್ರು. ಅಲ್ಲೇ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ಗಳನ್ನ ತೋರಿಸಿದ್ರು. ಅದೆಲ್ಲ ನನಗೆ ಬಹಳ ಸಂತೋಷವಾಯಿತು. ಅದು ಆದ್ರೆ ಅವರ ಯಾವ ಭಾಷೆ ಮಾತಾಡ್ತಿದ್ರು ಗೊತ್ತಿಲ್ಲ. ಬಟ್ ಇಟಲಿಯವನ್ ಬಂದು ನನ್ನನ್ನು ಕೇಳಿದ್ದು ಕೂಡ ಸತ್ಯ. ಓಕೆ ಸರ್, ಮತ್ತಷ್ಟು ಚರ್ಚೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ನರೇಂದ್ರ ನಾಯಕ್ ಅವ್ರ ಜೊತೆಗೆ ಮಾತಾಡ್ತೀನಿ. ನರೇಂದ್ರ ನಾಯಕ್ ಅವರೇ, ನೋಡಿ, ಈಗ ಧರ್ಮ ಅನ್ನುವಂಥದ್ದು ಒಂದೇ ಆದರೂ ಕೂಡ ಇವಾಗ ಧರ್ಮದ ಹೆಸರಿನಲ್ಲಿ ಅಂದರೆ ಈ ರೀತಿ ಪವಾಡಗಳು ಮಾಡುವಂಥದ್ದು ಅಥವಾ ಜನರನ್ನು ವಂಚನೆ ಮಾಡುವಂಥದ್ದು, ಏನೋ ಅನಾರೋಗ್ಯ ಇರುತ್ತೆ ಅದನ್ನು ತಕ್ಷಣಕ್ಕೆ ವಾಸಿ ಮಾಡಿದೆ ಅನ್ನುವಂಥದ್ದು, ಸೊ ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಇವಾಗ ಪಬ್ಲಿಕ್ಕಲ್ಲೇ ಸಾವಿರಾರು ಜನರ ಮುಂದೆ ಯಾರೋ ಒಬ್ಬ ವ್ಯಕ್ತಿ ವೀಲ್ ಚೇರಲ್ಲಿ ಬರ್ತಾನೆ, ನಡೆಯೋಕ್ಕಾಗಲ್ಲ, ಏನೋ ಮುಟ್ತಾರೆ, ಹಿಂಗೆ ತಕ್ಷಣಕ್ಕೆ ಏನಂದರೆ ಅವನು ಓಡ್ಕೊಂಡು ಹೋಗೋಷ್ಟರ ಮಟ್ಟಿಗೆ ಸರಿ ಹೋಗ್ಬಿಡ್ತಾರೆ ಅಂತ. ಸೊ ಇಂಥದ್ದು ಮೂಢನಂಬಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಂದರೆ ಪ್ರಜ್ಞಾವಂತರ ಹೆಚ್ಚಾಗಬೇಕು. ಇದನ್ನು ಪ್ರತಿಯೊಂದನ್ನು ಕೂಡ ಒಂದು ಅನುಮಾನದ ದೃಷ್ಟಿಯಲ್ಲಿ ನೋಡುವಂಥವ್ರ ಸಂಖ್ಯೆ ಹೆಚ್ಚಾಗಬೇಕು ಅಂತ ಅನಿಸುತ್ತೆ. ಹೌದು, ಅದಕ್ಕಾಗಿಯೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಂಥ ಅನುಮಾನಾಸ್ಪದವಾದ
ಪ್ರಶ್ನಿಸುವ ಈ ಪ್ರವೃತ್ತಿ ನಮ್ಮ ಜನಗಳಲ್ಲಿ ಬೆಳೀಬೇಕು ಅಂಥೇಳಿ. ಮೊದಲನೇದಾಗಿ ವಿದೇಶಗಳಲ್ಲಿ ಈ ಸತ್ಯನಾರಾಯಣ ರಾಜು ಅವರ ಬಗ್ಗೆ, ಅಂದರೆ ಸತ್ಯಸಾಯಿಬಾಬಾ ಅಂತ ನೀವು ಕರೆಯೋ ವ್ಯಕ್ತಿಯ ಬಗ್ಗೆ ಹೇಳ್ತೀರಲ್ವ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು. ಯಾಕೆ ನಾನು ಕೆಲವು ವಿದೇಶಗಳಲ್ಲಿ ಹೋಗಿದ್ದೀನಿ. ಆಸ್ಟ್ರೇಲಿಯಾದಲ್ಲಿ ಈ ಬೂದಿ ಕೊಟ್ಟಾಗ ವಾಟ್ಸ್ ದಿಸ್, ಪೌಡರ್, ಚಾಕ್ ಅಂತ ಹೇಳಿದರು ಆಸ್ಟ್ರೇಲಿಯಾದಲ್ಲಿ, ಇಂಗ್ಲೆಂಡಲ್ಲಿ. ಗ್ರೀಸ್ನಲ್ಲಿ ಒಂದು ಪ್ಯಾನೆಲ್ ಡಿಸ್ಕಷನ್ನಲ್ಲಿ ನಾನಿದ್ದೆ ಟಿ ವಿಯಲ್ಲಿ. ಅಲ್ಲಿ ಬೂದಿ ಕೊಟ್ಟಾಗ ಒಬ್ಬಳು ಹೆಣ್ಮಗಳು ಎಸ್ಟ್ರಾಲಜರ್ ಹಾಕಿ ವಾಟ್ ಇಸ್ ದಿಸ್ ವಿಭೂತಿ ಅಂತ ಹೇಳಿದರು. ಸೊ ನೋಡಿ, ಅಲ್ಲಿ ಮುಟ್ಟಿದೆ. ಡೆನ್ಮಾರ್ಕಲ್ಲಿ ಹೋದಾಗ ಏನಾಯಿತು, ಇವರು ಸ್ಕೂಲ್ ಸ್ಟಾರ್ಟ್ ಮಾಡಬೇಕಂತ ಇದ್ರಂತೆ, ಅದನ್ನಲ್ಲಿ ಸ್ಟಾಪ್ ಮಾಡಿದರು ಅವರು. ಯಾಕೆಂದರೆ ಮಕ್ಕಳ ಬಗ್ಗೆ ಇವರ ಬಗ್ಗೆ ಬಹಳಷ್ಟು ಅನುಮಾನಗಳಿದ್ದವು, ಅದ್ರ ಬಗ್ಗೆ ಬಹಳಷ್ಟು ಇದಿತ್ತು. ತತ್ಕಾರಣ ಅಲ್ಲಿ ಸ್ಕೂಲ್ ಸ್ಥಾಪನೆ ಮಾಡೋದಕ್ಕೆ ಅವಕಾಶವೇ ಕೊಡಲಿಲ್ಲ. ನಾರ್ವೆಯಲ್ಲಿ ಹೋದಾಗ ಅಲ್ಲಿ ಅವ್ರದ್ದು ಎಕ್ಸ್ ಡಿವೋಟಿ ಒಬ್ಬರು ರಾಬರ್ಟ್ ಪ್ರಿಡ್ಡಿ ಅಂತ ಸಿಕ್ಕಿದ್ರು. ಅವ್ರು ಹೇಳಿದರು, ನಮ್ಮ ದೇಶದಲ್ಲಿ ಒಂದು ಯೂನಿಟ್ ಮಾಡಬೇಕು, ಸಾಯಿ ಏನೋ ಅವ್ರದ್ದೊಂದು ವರ್ಲ್ಡ್ ಅಂತದ್ದು ಇದೆ ಅಂತೆ. ಅದಕ್ಕಾಗಿ 20 ಜನ ಹುಡುಕಿದ್ರಂತೆ ದೇಶಾದ್ಯಂತ. ತಿಂಗಳಿಗೆ ಒಂದು ಸಾರಿ ಗುರುವಾರ ಬಂದು ಸಾಯಿ ಭಜನೆ ಮಾಡುವಂಥ 20 ಜನ ಹುಡುಕಿದ್ರಂತೆ. ಮೂಲೆಗಳಲ್ಲಿ ಯಾರೂ ಸಿಕ್ಕಿಲ್ಲ. ಸೊ ಹಿ ಕುಡ್ ನಾಟ್ ಸ್ಟಾರ್ಟ್ ಎ ಯೂನಿಟ್ ಇನ್ ನಾರ್ವೆ ಅಂತ ಹೇಳಿದರು. ಇಂಗ್ಲೆಂಡ್, ಸ್ಕಾಟ್ಲೆಂಡಲ್ಲಿ ನೋಡಿದ್ದೀನಿ, ಅಲ್ಲಿ ಅಂಥದ್ದೇನೂ ಪ್ರಭಾವ ಇಡಲಿಲ್ಲ. ನೇಪಾಳದಲ್ಲಿ ನಾನು ಬೂದಿ ಕೊಟ್ಟಾಗ ಫಸ್ಟ್ ಟೈಮ್ ಆ ಟಿ ವಿ ಚಾನೆಲ್ಗಳಲ್ಲಿ ಸಾಯಿಬಾಬಾನ ಪವಾಡದ ರಹಸ್ಯ ಬಯಲು ಅಂತೇಳಿ ದೊಡ್ಡದಾಗಿ ಪ್ರಚಾರ ಮಾಡಿದರು. ಯಾಕೆಂದರೆ ಅಲ್ಲಿವರೆಗೆ ಆ ರಹಸ್ಯವನ್ನು ಯಾರೂ ಬಯಲು ಮಾಡಿರಲಿಲ್ಲ. ಶ್ರೀಲಂಕಾದಲ್ಲೂ ಇದೇ ರೀತಿಯಲ್ಲಿ ಇವರು ಕೆಲವು ಡಿವೋಟೀಸ್ ಇದ್ದರು. ತತ್ಕಾರಣ ವಿದೇಶದಲ್ಲಿ ಬಹಳ ಒಂದು ಇದೆ ಅಂತ ಹೇಳೋದು ಅದೊಂದು ಭ್ರಮೆ ಮಾತ್ರ. ಯಾಕೆಂದರೆ ಈ ಬಿಳಿ ಚರ್ಮದವರನ್ನು ಮುಂದಕ್ಕೆ ಕೂರಿಸ್ಬಿಟ್ಟು ದೊಡ್ಡದಾಗಿ ಅವರನ್ನು ತೋರಿಸಿ ಅವರು ನಂಬ್ತಾರೆ, ನೀನು ಯಾವನೋ ಕೇಳೋನು ಅಂಥೇಳಿ ನಮಗೆ ಮಾಡುವ ಪ್ರಯತ್ನಗಳನ್ನು ಇವರು ಮಾಡ್ತಾರೆ ಬಿಡಿ. ಇನ್ನೊಂದು ವಿಷಯ ಏನೆಂದರೆ, ಈ ಪವಾಡಗಳ ಮೂಲಕ ಜನಗಳನ್ನು ಆಕರ್ಷಣೆ ಮಾಡೋದು ತುಂಬ ಕಡೆ ಇದೆ. ನೀವು ಬೈಬಲ್ನ ನ್ಯೂ ಟೆಸ್ಟಮೆಂಟ್ ತಗೊಂಡ್ರೆ ಯೇಸು ಕ್ರಿಸ್ತರು ಮಾಡಿದ ಪವಾಡಗಳೇ ಅದರಲ್ಲಿ ಇದೆ. ನಾನು ಯೇಸು ಕ್ರಿಸ್ತರ ಅಂಶವನ್ನು ಒಳಗೊಂಡವ ಅಂತ ಹೇಳೋದಕ್ಕೆ ಬೆನ್ನಿ ಹಿನ್ ಅಂತವರು ನಾಟಕಗಳನ್ನು ಮಾಡ್ತಾರೆ. ಇದೇ ಬೆನ್ನಿ ಹಿನ್ಗೆ ಬ್ರೆಜಿಲ್ನಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಅವನು ಪ್ರೇಯರ್ ಮಾಡಿಲ್ಲ, ಇಮಿಡಿಯೇಟಾಗಿ ICU ತಗೊಂಡೋಗಿ ಹಾಕಿದರು. ನಿಮ್ಮ ಪುಟ್ಟಪರ್ತಿಯವರಿಗೂ ಲಾಸ್ಟ್ ಡೇಸ್ ಎಲ್ಲಿ ICUನಲ್ಲಿದ್ದರು, ಸತ್ತವನನ್ನು ಜೀವಂತ ಇಟ್ಟಿದ್ರು 22 ದಿನಗಳ ಕಾಲ. ಯಾಕೆಂದರೆ ಅಷ್ಟು ಎಲ್ಲ ಆಸ್ತಿ ಎಲ್ಲ ವಿಲಾವರಿ ಮಾಡಬೇಕಲ್ವ, ಅದಕ್ಕಾಗಿ ಜೀವಂತ ಇಟ್ಟಿದ್ರು ICUನಲ್ಲಿ. ಸೊ ಇಂಥವರಿಂದ ನೀವು ಏನು ಪವಾಡ, ಏನು ರೋಗಗಳನ್ನು ಗುಣಪಡಿಸೋದನ್ನು ನೀವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ. ಇದು ಅಲ್ಲದೆ ಇದರಲ್ಲಿ ಇನ್ನೊಂದು ಡೇಂಜರ್ ಇದೆ. ಇವರು ಗುಣಪಡಿಸ್ತಾರಂತ ನಂಬಿ ಹೋದವರು ಕೆಲವೊಮ್ಮೆ ಮಾನಸಿಕ ಆಘಾತಕ್ಕೊಳಗಾಗಿ ಸತ್ತಂಥ ಘಟನೆ ಇದೆ. ತಿರುಚಿಯಲ್ಲಿ ಒಂದು ದೊಡ್ಡ ಗ್ರೂಪ್ ಇದೆ ಬಿಲ್ಡರ್ಸ್ ಇದ್ದು, ಅದರಲ್ಲಿ ಒಂದು 10-11 ವರ್ಷದ ಹೆಣ್ಮಗಳಿಗೆ ಬ್ರೈನ್ ಕ್ಯಾನ್ಸರ್ ಆಯಿತು. ವಿದೇಶಗಳನ್ನೆಲ್ಲ ಸುತ್ತಿ ಬಂದರು, ಎಲ್ಲೂ ಇದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಕೊನೆಗೆ ಪುಟ್ಟಪರ್ತಿಗೆ ಬಂದರು. ಬಾಬಾ ಬಂದು ಗುಣಪಡಿಸ್ತಾನಂಥೇಳಿ ಯಾರು ಗುಣಪಡಿಸಲಿಲ್ಲ. ಕೊನೆಗೆ ಹೆಣ್ಮಗಳು ಸತ್ತು ಹೋದ್ಲು. ಅದೇ ದಿನ ಸಾಯಂಕಾಲ ಆಕೆ ತಾಯಿ, ಅಜ್ಜ, ಅಜ್ಜಿ 3 ಪುಟ್ಟಪರ್ತಿಯಲ್ಲೇ ನೇಣು ಹಾಕ್ಕೊಂಡು ಸತ್ತರು. ಯಾಕೆ? ಅವರ ಮನಸ್ಸಲ್ಲಿದ್ದ ಬಲವಾದ ನಂಬಿಕೆಗೆ ಒಂದು ಆಘಾತ ಸಿಕ್ಕಿತು. ತತ್ಕಾರಣ ನಂಬಿ ಕೆಟ್ಟವರಿಲ್ವೋ ಅಂತ ನಾನು ನಂಬೋದಿಲ್ಲ, ನಂಬಿ ಕೆಟ್ಟವರು ಕೂಡ ಇದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಈ ನಂಬಿಕೆ ಮೌಢ್ಯ. ಸತ್ಯವನ್ನು ನಂಬಿ ಕೆಟ್ಟವರಿಲ್ಲ ಅನ್ನೋದಕ್ಕೆ ಹೇಳಿರೋದು, ಇಲ್ಲಿ ಉಪಯೋಗಿಸೋದ ಅವಶ್ಯಕತೆ ಇಲ್ಲ. ಯಾರ್ಯಾರನ್ನೂ ನ್ಯಾಯ ನೀತಿ ಧರ್ಮವನ್ನು ನಂಬಿ ಕೆಟ್ಟರಿಲ್ಲ. ನಾನು ಹಾಗೇನು ಹೇಳಿಲ್ಲ, ಹೇಳ್ದೆ ತಮ್ಗೆ. ಸರಿ, ಹಾಗಾದ್ರೆ ಸರಿ 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 ಬಿಡಿ ಮೇಡಮ್. ಈ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳಿದೆ. ಯಾಕೆಂದ್ರೆ ಈ ನಂಬಿದ ಕಾರಣ ಇವರು ಕೆಟ್ಟ ಹೋದ್ರು ಅಂತ ಹೇಳಿ ಅಷ್ಟೇ. ಕೆಲವರು ಎಲ್ಲರನ್ನು ಹೇಳಿಲ್ಲ. ಯಾಕೆಂದ್ರೆ ತುಂಬಾ ಜನ ನಂಬಿಕೆ ಇಟ್ಕೊಂಡಾಗ ನಂಬಿಕೆ ಇಲ್ಲದೆ ಕೆಟ್ಟವರು ಯಾರು ಇಲ್ಲ. ಯಾಕಂದ್ರೆ ಜಗತ್ತಲ್ಲಿ ನಾಸ್ತಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ, ನಮ್ದೇ ಇರೋರು. ನಾನು ಇದ್ದೀನೊಬ್ಬ, ನಾನೇನು ಕೆಡ್ಲಿಲ್ಲ, ಬದುಕಿದ್ದೀನಿ. ತಲೆ ಕೂದಲು ಸ್ವಲ್ಪ ಬಿದ್ದು ಹೋಗಿರ್ಬೋದು. ಆಗಲ್ಲ ನರೇಂದ್ರ ನಾಯಕ್ ಜಿ, ತಾವು ತಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಇಲ್ವಾ? ಸೈನ್ಸ್ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಇಲ್ವಾ? ಯಾವುದೋ ಒಂದ್ರ ಮೇಲೆ ನಂಬಿಕೆ ಇಟ್ಟಿರ್ಲೇಬೇಕಲ್ಲ. ನಂಬಿಕೆ ಕೆಟ್ಟವ್ರಿಲ್ಲ ಅಂತಂದ್ರೆ ಯಾರನ್ನೋ ನಂಬೋದ್ ಬೇಡ, ಯಾವ್ದನ್ನ ನಂಬಬೇಕೋ ಅದನ್ನ ನಂಬೋಣ ಅಂತ ಅಷ್ಟೇ. ನಾನು ಸ್ವವಿಶ್ವಾಸ. ಅದೇ ಸರ್, ಮಾತಾಡ್ತೀನಿ ಸರ್. ಶಿವಯೋಗಿ ಸ್ವಾಮೀಜಿ ಅವ್ರ ಜೊತೆಗೆ ಮಾತಾಡ್ತೀನಿ ನಾನು. ಸ್ವಾಮೀಜಿ, ಈಗ ನೋಡಿ, ಈ ತರ ಪವಾಡಗಳನ್ನ ಮಾಡಿನೇ ಜನರನ್ನ ಸೆಳಿಬೇಕಾ, ಜನರನ್ನ ಒಲಿಸ್ಕೊಳ್ಬೇಕಾ ಅನ್ನುವಂಥ ಪ್ರಶ್ನೆ ಬಂದಾಗ ಯಾಕೆ ಈ ಪವಾಡಗಳು ಮಾಡ್ತಾರೆ? ಇವಾಗ ಧರ್ಮ ಉಪನಿಷತ್ತುಗಳು ಅಂತ ತೆಗೆದು
ತೆಗೆದುಕೊಂಡಾಗ ಇದರಲ್ಲೇನಾದ್ರೂ ಮಹಿಮಾನ್ವಿತರು ಅಂತ ಏನು ಹೇಳ್ಕೊಳ್ತೀವಿ, ಅವರು ಜನರನ್ನ ಧರ್ಮದ ಕಡೆ ಸೆಳಿಲಿಕ್ಕೆ, ಧರ್ಮದ ಬಗ್ಗೆ ಮೋಹ ಉಂಟು ಮಾಡ್ಲಿಕ್ಕೋಸ್ಕರ ಏನಾದ್ರು ಈ ತರ ಪವಾಡಗಳನ್ನ ಉಂಟು ಮಾಡ್ತಾ ಇದ್ರಾ, ಪವಾಡಗಳನ್ನ ಸೃಷ್ಟಿ ಮಾಡ್ತಾ ಇದ್ರಾ, ಹೇಗೆ ಅಂತ? ಪ್ರದರ್ಶನ ಮಾಡಿ ಸೆಳೆಯೋದಕ್ಕೋಸ್ಕರ. ಸ್ವಾಮೀಜಿಯವರು ನಮಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಹೇಳಿ. ನಾನು ಹೇಳೋದಂದ್ರೆ, ಈಗ ನೀವು ಇವ್ರನ್ನೆಲ್ಲ ಧರ್ಮದ ಒಂದು ದಾರ್ಶನಿಕರು ಅಂತ ನೀವು ಕರ್ಕೊಂಡು ಹೋಗ್ತಾ ಇದ್ದೀರ. ಆಕ್ಚುಯಲ್ ಇವರು ಧರ್ಮದ ದಾರ್ಶನಿಕರೇ ಅಲ್ಲ. ಮತ್ತೆ ಸನ್ಯಾಸಿಗಳು ಅಂತ ಹೇಳ್ತೀರಾ, ಆಕ್ಚುಯಲ್ ಸನ್ಯಾಸಿಗಳು ಅಲ್ಲ. ಇದಕ್ಕೆ ಒಂದು ಕ್ರಮ ಇದೆ. ಅಂದ್ರೆ 100% ಯಾರೂ ಅಲ್ಲ ಅಂತ ಹೇಳ್ತೀರಾ? 100% ಅಂತ ನಾನು ಹೇಳಕ್ಕೂ ಅಲ್ಲ. ಅದಕ್ಕೊಂದು ಶಾಸ್ತ್ರ ಇದೆ ನಮ್ಮಲ್ಲಿ, ಹಿಂದೂ ಧರ್ಮದಲ್ಲಿ ಶಾಸ್ತ್ರ ಇದೆ. ಅಂದ್ರೆ ಆ ಧರ್ಮದ ಪ್ರಕಾರ ಧರ್ಮಶಾಸ್ತ್ರಗಳನ್ನು ನಾವು ನೋಡ್ಕೊಂಡು ಹೋದಾಗ ಯಾರ್ಯಾರು ಯಾವ್ಯಾವ ಟೈಮಲ್ಲಿ ಹೇಗಾಗ್ಬೇಕು ಅನ್ನೋದಕ್ಕೆ ಒಂದು ತುಂಬಾ ವೈಜ್ಞಾನಿಕವಾದಂತ ಸತ್ಯಗಳನ್ನು ಶಾಸ್ತ್ರದಲ್ಲಿ ನಮ್ಮ ಋಷಿ ಮುನಿಗಳು ಹೇಳ್ಕೊಂಡು ಹೋಗಿದ್ದಾರೆ. ಅದ್ರ ಪ್ರಕಾರ ಹೋದ್ರೆ ಇವ್ರು ಯಾರು ಅಲ್ಲ ಅಂತ ನನ್ನ ಮನಸ್ಸು ಅನ್ನಿಸ್ತಾ ಇದೆ. ಏಕೆಂದ್ರೆ ನೋಡಿ, ಇಲ್ಲಿ ನಾವು ಆಶ್ರಮಗಳನ್ನ ನಾವು ಹೇಳ್ತೀವಿ, ಆಶ್ರಮ, ಈ ಬ್ರಹ್ಮಚರ್ಯ, ಇಲ್ಲಿ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ಕೊಬೇಕು. ಆಮೇಲೆ ಗೃಹಸ್ಥ, ಅಲ್ಲಿ ಗೃಹಸ್ಥನಾಗಿ ಬದುಕಬೇಕು. ಇದು ಒಂದೊಂದು ಮೆಟ್ಲುಗಳು ಹತ್ಕೊಂಡು ಹೋಗ್ಬೇಕು ಇದ್ರ ಮುಖ. ಆಮೇಲೆ ವಾನಪ್ರಸ್ಥ ಅಂತಂದ್ರೆ ಹಿಂದೆ ಹೋಗಿ ಋಷಿ ಮುನಿಗಳನ್ನ, ಕಾಡಿನಲ್ಲಿ ಹೋಗಿ ಋಷಿ ಮುನಿಗಳನ್ನ ಸೇವೆ ಮಾಡ್ತಾ ಇದ್ರು. ನಾವಿಲ್ಲಿ ಸಮಾಜ ಸೇವೆ ಅಂತ ಅಷ್ಟಕ್ಕೆ ಇಟ್ಕೊಳ್ಳೋಣ. ಒಟ್ಟು ಸೇವಾ ಮನೋಭಾವ ಆ ವಯಸ್ಸಿಗೆ ಬಂದಿರ್ಬೇಕು ವಾನಪ್ರಸ್ಥಮಕ್ಕೆ. ಆಮೇಲೆ ಸನ್ಯಾಸ ಹೇಳಿರೋದು. ಒಂದು ಇದ್ದಕ್ಕಿದ್ದಂಗೆ ಯಾರನ್ನೂ ಸನ್ಯಾಸಿ ಮಾಡಕ್ಕೆ ಹೇಳಿಲ್ಲ, ಹಿಂದೂ ಧರ್ಮ ಹೇಳಿಲ್ಲ. ಇವು ನೀವು ಮಾವಿನಕಾಯಿ ಇರುತ್ತೆ, ಆ ಈಚನೆ ಮಾವಿನ ಹಣ್ಣು ಅಂತ ತಿನ್ನಕ್ಕಾಗ್ತ? ಆ ಈಚಿರುತ್ತೆ, ಹೂವು ಇರುತ್ತೆ, ಈಚಾಗುತ್ತೆ, ಅದು ಬಲಿಯುತ್ತೆ, ಆಮೇಲೆ ಅದು ಪಕ್ವಾದಂತ ಹಣ್ಣಾಗುತ್ತೆ. ಆ ಕ್ರಮದಲ್ಲಿ ಹೋದ್ರೆ ಮಾತ್ರ ಆ ಮನುಷ್ಯನಿಗೆ ಮುಕ್ತಿಗೆ ಮಾರ್ಗಗಳಿವೆ ಹೊರತು ಸ್ವಾಮೀಜಿಗಳಾಗ್ತಾರಲ್ಲ ಬಾಲ ಸನ್ಯಾಸಿ ಅನ್ನೋದು, ನಾನು ಅದನ್ನೇ ಹೇಳಕ್ ಹೊರಟಿರೋದು. ಈ ಬಾಲ ಸನ್ಯಾಸಿ ಅನ್ನೋದು ಹಿಂದೂ ಧರ್ಮದ ಪರಮಾರ್ಥ ಅಲ್ಲ, ಇದು ಪ್ರಾಚೀನವಾದದ್ದಲ್ಲ. ಇದು ಬೌದ್ಧ ಧರ್ಮವನ್ನು ಓಡಿಸೋದಕ್ಕೋಸ್ಕರ, ಅಥವಾ ಬೌದ್ಧ ಧರ್ಮದಲ್ಲಿ ಈ ರೀತಿ ಇತ್ತು ಬಾಲ ಸನ್ಯಾಸಿಗಳು. ಅದನ್ನ ಹೆಚ್ಚಿಗೆ ಇಂದು ಭಾರತದಲ್ಲಿ ಹೆಚ್ಚಾಗ್ಬಿಡ್ತು. ಅದನ್ನ ಮಾಡೋದಕ್ಕೋಸ್ಕರ, ಅದನ್ನ ತಡೆ ಹಿಡಿಯೋದಕ್ಕೋಸ್ಕರ ಶಂಕರಾಚಾರ್ಯ, ಕುಮಾರಿಲ ಭಟ್ಟ ಮತ್ತು ಪ್ರಾಭಾಕರ ಮಿಶ್ರ ಅವರೆಲ್ಲ ಅವತ್ತಿನ ಘಟ್ಟದಲ್ಲಿ ನಾವು ಕೂಡ ಸಮಾಜಕ್ಕೋಸ್ಕರ ಬಾಲ ಸನ್ಯಾಸಿಗಳಾಗಿರ್ತೀವಿ ಅಂತ ಇವರು ತಂದಿದ್ದೇ ಹೊರತು ಇದು ನಮ್ಮ ಪ್ರಾಚೀನವಾದದ್ದಲ್ಲ. ಹಾಗಾಗಿ ನಮ್ಮಲ್ಲಿ ಈ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳೋದು ಯಾವಾಗ ಅಂದ್ರೆ ಸುಮಾರು 75 ವರ್ಷ ಆಗಿರ್ಬೇಕು. ಅಷ್ಟೊತ್ತಿಗೆ ಅವನು 3 ತಲೆಮಾರಿನ ಈ ಪೀಳಿಗೆ ಹೋಗಿರುತ್ತೆ. ಮಗ, ಮೊಮ್ಮಗ, ಮರಿ ಮೊಮ್ಮಗನ ಇದಕ್ಕೆ ಬರೋದ್ರೊಳಗೆ ಇವನ್ ರಕ್ತನೂ ಅವ್ರ ರಕ್ತನ ಚೇಂಜ್ ಆಗಿರುತ್ತೆ. ನಿಜವಾಗ್ಲೂ ಅವರು ಮುಕ್ತಿಯ ಮಾರ್ಗಕ್ಕೆ ಅವ್ರು ಹೋಗಿರ್ತಾರೆ 75 ವರ್ಷಕ್ಕೆ. ಅಂತರ್ನ ಮಾಡಬೇಕು ಹೇಳಿರೋದೇ ಹೊರ್ತು ಇದು ಅದಕ್ಕೋಸ್ಕರ ಮೊನ್ನೆ ಈಗೊಂದು 8 ತಿಂಗಳಲ್ಲಿ ಭೈರಪ್ಪ ಅವರು ಹೇಳ್ತಾರೆ, ಬೌದ್ಧ ಧರ್ಮ ಹಾಳಾಗಿದ್ದು ಹಿಂದೂ ಧರ್ಮದವರು ಹಾಳು ಮಾಡಿರು ಅಂತ ಹೇಳ್ತಾ ಇದ್ರೆ ಅದು ಸುಳ್ಳು. ಬೌದ್ಧ ಧರ್ಮ ಆಗಿದ್ದು ಹಾಳಾಗಿದ್ದು ಬೌದ್ಧ ಭಿಕ್ಷುಕರಿಂದ ಅಂತ ಹೇಳಿದ್ದು. ಆ ಬೌದ್ಧ ಭಿಕ್ಷುಕರು ಈ ಕೆಲಸ ಮಾಡ್ತಾ ಇದ್ರು. ಈಗ ಅದೇ ಇಲ್ಲಿ ಹಿಂದೂ ಧರ್ಮದಲ್ಲೂ ಈ ಬಾಲ ಸನ್ಯಾಸಿಗಳು ಅದೇ ಈ ಹಿಂದೂ ಧರ್ಮ ಹಾಳಾಗಕ್ಕೆ ಆದಂತ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಏನಂತಂದ್ರೆ, ಒಳ್ಳೆ ವಯಸ್ಸು ಆದ್ಮೇಲೆ ಸನ್ಯಾಸಿ ದೀಕ್ಷೆ ಇದೆ ಅಲ್ಲ, ಇವತ್ತು ಕೂಡ ನಮ್ಮಲ್ಲಿ ಎಷ್ಟೋ ಜನ ಈ ಸಂಸಾರಿಗಳಾದ ನಂತರ ಅವ್ರಿಗೆ ಅವರ ಹೆಂಡತಿ ಮಕ್ಕಳುಗಳಿಗೆಲ್ಲ ಇದನ್ನ ಕೊಟ್ಟು ಏನು ಸಹಾಯವನ್ನು ಮಠದಿಂದ ಅವ್ರಿಗೆ ಪರಿಹಾರ ಕೊಟ್ಟು ಆಮೇಲೆ ಅಷ್ಟೇ ಅಲ್ಲ ಇಲ್ಲಿ ನೋಡಿ ಎಷ್ಟು ಸೈನ್ಸ್ ಆಗಿದೆ ಅಂತಂದ್ರೆ, ಅವನು ಸತ್ತೋದ ಅಂತ ಶ್ರಾದ್ದವನ್ನು ಮಾಡ್ಕೊಬೇಕು. ಶ್ರಾದ್ದವನ್ನು ಮಾಡ್ಕೊಂಡು ಇನ್ನು ಪುನರ್ಜನ್ಮ ಆಯ್ತು ಅಂತ ಮತ್ತೆ ಅವನು ಸನ್ಯಾಸಿ ದೀಕ್ಷೆ ತೆಗೆದುಕೊಂಡ್ಮೇಲೆ ಹೆಂಡತಿನ ಮುಖ ನೋಡಂಗಿಲ್ಲ, ಅವ್ರ ಮನೆಗೆ ಹೆಜ್ಜೆ ಇಡಂಗಿಲ್ಲ. ಇವೆಲ್ಲ ಕಟ್ಟುನಿಟ್ಟಿನ ಆಚರಣೆ ನಮ್ಮಲ್ಲಿದೆ. ಅಂತನ್ನ ನಾವು ಯತಿ ಅಂತ ಕರೆದಿದೀವಿ. ಅಂತಾನೆ ಯತಿ ಹೇಗಿರ್ಬೇಕು ಅಂದ್ರೆ ಸರ್ವ ಸಂಘ ಪರಿತ್ಯಾಗಿ ಆಗಿರ್ಬೇಕು. ಅವನು ನಿಮ್ಗೆ ಅವ್ರು ಹೇಳ್ಕೊಂಡೇ ಇಲ್ವಲ್ಲ ಯತಿ ಧರ್ಮನ, ಈ ಸನ್ಯಾಸಿ ಧರ್ಮ ಹೇಳ್ತಾ ಇರೋದು ಹಿಂದೂ ಧರ್ಮದ ಪರಿಕಲ್ಪನೆ ಹೇಳ್ತಾ ಇರೋದು. ಅದರಿಂದ ಎಷ್ಟು ದೂರ ಇದ್ದಾರೆ ಅನ್ನೋದು ಭಿನ್ನ ಅಂತ ನನಗೊಂದು ಹೇಳ್ಬೇಕು ಸ್ಪಷ್ಟವಾಗಿ ಅಂತ ಅನ್ನಿಸ್ತಾ ಇದೆ. ನಾನು ಹೇಳ್ತೀನಿ. ನಾನು ಮುಖ್ಯವಾಗಿ ಅವರು ನರೇಂದ್ರ ನಾಯ್ಕರವರು ಕೂಡ ಅದನ್ನ ಪ್ರಸ್ತಾಪ ಮಾಡಿದ್ರು. ನೋಡಿ, ಈಗ ಏನಾಗಿದೆ ಅಂದ್ರೆ ಸಾಯಿ ರಾಮ್ ಅಂತ ಹೇಳ್ಕೊಂಡು ರಾಮನಿಗೆ ಸಮಾನ ಅಂತ ಅನ್ನೋದು, ಸಾಯಿ ಕೃಷ್ಣ ಅನ್ನೋದು, ಅದನ್ನ ಕೃಷ್ಣನಿಗಿಂತ ಸಮಾನ ಅಂತ ಅನ್ನೋದು. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಪುಟ್ಟಬರ್ತಿ ಸಾಯಿಬಾಬಾ ಆಗಿರ್ಬೋದು ಅಥವಾ ಶಿರಡಿ ಸಾಯಿಬಾಬಾ ಆಗಿರ್ಬೋದು, ಅವರನ್ನ ನಂಬೋರು ಗುರುಸ್ಥಾನದಲ್ಲಿ ನಂಬ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅಥವಾ ಅವರೇ ಸಕಲ ಜಗತ್ ಸೃಷ್ಟ ಪ್ರಪಂಚದ ಬ್ರಹ್ಮಾಂಡ ನಾಯಕ ಅವನೇ ಅಂತ ನಂಬ್ಕೊಳ್ಳಿ, ನಮ್ಗೆ ಅದರಲ್ಲೂ ಅಬ್ಜೆಕ್ಷನ್ ಇಲ್ಲ. ಅದನ್ನ ಶಂಕರಾಚಾರ್ಯರು ಕೂಡ ಹೇಳಿದರು, ಪೂರಿ ಶಂಕರಾಚಾರ್ಯ.
ನೀವು ಸಾಯಿಬಾಬಾ ಇದನ್ನ ಮೇಲೆ ಇಟ್ಬಿಟ್ಟು ರಾಮ, ಗಣಪತಿ, ಕೃಷ್ಣ ಇತ್ಯಾದಿ ಮಹಾಪುರುಷರನ್ನೆಲ್ಲ ಕೆಳಗಡೆ ಇಟ್ಬಿಟ್ಟು ಈ ಸಾಯಿ ರಾಮ್, ಸಾಯಿ ಮಹಾಪುರುಷ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸಾಯಿ, ಏನಿದು? ನೀವು ಏನು ಮಾಡ್ತಾ ಇದ್ದೀರಿ? ಒಂದು ಧರ್ಮದ ಭಾರತೀಯ ಸನಾತನ ನಂಬಿಕೆಯನ್ನೇ ಕ್ವಶನ್ ಮಾಡ್ತಾ ಇದ್ದೀರಿ ನೀವು. ಅದನ್ನು ಒಪ್ಕೊಂಡಿಲ್ಲ ನಮಗೆ. ಯಾಕಂದ್ರೆ ನೀವು ಧರ್ಮ ಅಂದ್ರೆ ಸನಾತನ ಧರ್ಮ ಒಂದೇ, ಅದು ಹಿಂದೂ ಧರ್ಮ ಒಂದೇ ಧರ್ಮ, ಬಾಕಿ ಎಲ್ಲವೂ ಮತವೇ. ಈಗ ನೀವು ಎಲ್ಲ ಕ್ರಿಶ್ಚಿಯಾನಿಟಿ, ಸ್ವಾಮೀಜಿ ಪ್ರತಿಯೊಬ್ರು ಅವ್ರವ್ರದೇ ಆದಂತ ಧರ್ಮಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತಾರೆ. ಧರ್ಮ ಸೃಷ್ಟಿ ಮಾಡಕ್ ಆಗೋದೇ ಇಲ್ಲ. ಧರ್ಮ ಒಂದೇ, ಅದು ಸನಾತನ ಧರ್ಮ. ಬಾಕಿ ಯಾವುದೇ ಸೃಷ್ಟಿ ಆದ್ರೂ ಅದು ಮತ. ಮಹಾವೀರ ಮತ, ಬುದ್ಧ ಮತ, ಕ್ರಿಶ್ಚಿಯಾನಿಟಿ ಮತ, ಇಸ್ಲಾಂ ಮತ, ರಿಲಿಜಿಯನ್ ಅಂತೀವಿ ನಾವು. ರಿಲಿಜಿಯನ್ ಅಂತಂದ್ರೆ ಒಬ್ಬ ವ್ಯಕ್ತಿ ಬೋಧಿಸಿರ್ಬೇಕು, ಸೆಟ್ ಆಫ್ ಫಾಲೋಯರ್ಸ್ ಇರಬೇಕು, ಒಂದು ಧರ್ಮ ಗ್ರಂಥ ಇರಬೇಕು, ಒಬ್ಬನೇ ದೇವ್ರು ಇರಬೇಕು. ಸನಾತನ ಧರ್ಮದಲ್ಲಿ ಈ ನಂಬಿಕೆ ಇಲ್ಲ. ಈ ಭಾರತದಲ್ಲಿ ಎಲ್ಲದಕ್ಕೂ ಮುಕ್ತವಾಗಿ ಅವಕಾಶ ಕೊಟ್ಟಿದ್ರು. ನೀ ಶಿವನನ್ನಾದ್ರೂ ನಂಬು, ವಿಷ್ಣು ಆದ್ರೂ ನಂಬು, ಗಣೇಶನ್ ನಂಬು, ಸೂರ್ಯನ ನಂಬು, ಆದಿತ್ಯನ ನಂಬು. ಅದೇ ತರ ನಿನಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನಮ್ಮ ನರೇಂದ್ರ ನಾಯಕ್ ಅವ್ರ ತರ ನೀನ್ ಬೇಕಾದ್ರೆ ದೇವರನ್ನೇ ಕ್ವಶನ್ ಮಾಡ್ತಾ ದೇವರಿಲ್ಲ ಅಂತ ಹೇಳು, ಅದಕ್ಕೂ ಅವಕಾಶ. ಆದ್ರೆ ಇದು ಎಲ್ಲಿ ಇರ್ತದೋ ಇದನ್ನ ನಾವು ಸೆಕ್ಯುಲರಿಸಮ್ ಅಂತ ಕರಿತೀವಿ ನಾವು. ಸೆಕ್ಯುಲರ್ ಅಂತ ಹೇಳಿದ್ರೆ ಒಬ್ಬರಿಗೆ ಜಾಸ್ತಿ ತಾರತಮ್ಯ ಮಾಡು ಅನ್ನೋದಕ್ಕೆ ಸೆಕ್ಯುಲರ್ ಅಲ್ಲ. ನಿನಗೆ ಇಷ್ಟ ಬಂದ ರೀತಿಯಲ್ಲಿ ನೀನು ಬದುಕಬಹುದಾದ ಯಾವುದಾದ್ರೂ ಧರ್ಮ ಇದ್ರೆ ಅದು ಸನಾತನ ಧರ್ಮ, ಹಿಂದೂ ಧರ್ಮ ಮಾತ್ರ. ಆದ್ರಿಂದ ನಾವು ರಿಲಿಜಿಯನ್ ಅನ್ನ ಅವ್ರೇನಾದ್ರೂ ಮಾಡ್ಕೊಳ್ಳಿ, ಸಾಯಿಬಾಬಾ ನ್ಯೂ ರಿಲಿಜಿಯನ್ ಅನ್ನ ಸೃಷ್ಟಿ ಮಾಡಲಿ, ನಮ್ದೇನು ಅಬ್ಜೆಕ್ಷನ್ನೇ ಇಲ್ಲ ಅದಕ್ಕೆ. ಆದ್ರೆ ನೀವು ಸನಾತನ ಧರ್ಮದ ಪ್ರಾಚೀನ ಕಥೆಗಳನ್ನ ಒಳಗೊಂಡಂತೆ ನಿಮಗೆ ಬದಲಾವಣೆ ಮಾಡ್ತಿರಲ್ಲ, ಅದಕ್ಕೆ ನಿಮಗೆ ಹಕ್ಕಿಲ್ಲ. ಪೂರಿ ಶಂಕರಾಚಾರ್ಯರು ಹೇಳಿದ್ರು, ನಾವು ಕೂಡ ಅದನ್ನ ಬಹಳ ಸ್ಪಷ್ಟವಾಗಿ ನಿರಾಕರಿಸ್ತೀವಿ. ನಾನು ಚರ್ಚೆ ಮಾಡ್ತೀನಿ ಸರ್, ಮತ್ತಷ್ಟು ಮಾತಾಡ್ತೀನಿ ಸರ್. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ನೋಡಿ ಶಲಪಿಳ ಅಯ್ಯಂಗಾರ್ ಅವರೇ, ಈಗ ಪವಾಡಗಳು ನಡೆಯುತ್ತೆ, ನೋಡ್ತಾ ಇರ್ತೀವಿ ನಾವು ಅಲ್ಲಲ್ಲಿ. ಆದರೆ ಪವಾಡಗಳು ಅನ್ನೋಂಥದ್ದು ಹೆಂಗೆ ಅಂದರೆ, ಇವಾಗ ಸ್ವಲ್ಪ ಏನಾದ್ರು ಫೇಮಸ್ ರಾಜಕಾರಣಿಗಳಿಗೆ ಒಂಥರ ಪವಾಡ ನಡೆಯುತ್ತೆ. ಆಮೇಲೆ ಸ್ವಲ್ಪ ಹೆಸರು ಗಳಿಸಿರೋವಂಥ ವ್ಯಕ್ತಿಗಳಿಗೆ, ಈ ಸೆಲೆಬ್ರಿಟೀಸ್ ಅನ್ನೋರಿಗೆ ಒಂದೊಂದು ರೀತಿ ಪವಾಡಗಳು. ಅದೇ ಯಾರೋ ಒಬ್ಬ ಆಟೋ ಡ್ರೈವರ್ ಹೋದ ಅಂದ್ಕೊಳ್ಳಿ, ಇನ್ನೊಬ್ಬ ಕೂಲಿ ಮಾಡೋನು ಹೋದ ಅಂದ್ಕೊಳ್ಳಿ, ಅವ್ರಿಗೆ ಪವಾಡಗಳು ತೋರಿಸಲ್ಲ. ಅಂದರೆ ಎಲ್ಲಿ ವರ್ಕೌಟ್ ಆಗಬೇಕು ಅಲ್ಲಿ ಪವಾಡಗಳನ್ನ ತೋರಿಸ್ತಾರೆ. ಸೊ ಇದು ದೊಡ್ಡ ಸ್ಟ್ರಾಟಜಿ ಅನಿಸುತ್ತೆ. ಇದು ಕೇವಲ ಈ ಪವಾಡ ಪುರುಷರ ಮಾತ್ರ ಅಲ್ಲ, ಇದೆಲ್ಲ ಕಡೆ, ಎಲ್ಲ ವರ್ಗಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಒಂದು ದೊಡ್ಡ ಇದದು. ಈಗ ಸಚಿನ್ ತೆಂಡೂಲ್ಕರ್ ಅವ್ರನ್ನ ನನ್ನ ಅನುಯಾಯಿಯಾಗಿ ಮಾಡಿಕೊಂಡ್ರೆ, ಸಚಿನ್ ತೆಂಡೂಲ್ಕರ್ಗೆ ಇರುವಂತಹ ಎಲ್ಲ ಅನುಯಾಯಿಗಳು ಪರೋಕ್ಷವಾಗಿ ನನ್ನ ಅನುಯಾಯಿಗಳಾಗ್ತಾರೆ. ಈಗ ಒಬ್ಬ ಆಟೋ ಓಡಿಸೋವನ್ನ ನಾನು ನನ್ನ ಅನುಯಾಯಿ ಮಾಡ್ಕೊಂಡ್ರೆ ಏನು ಸಿಗಲ್ಲ, ಆಟೋವನ ಫ್ಯಾಮಿಲಿ ಮಾತ್ರ ನನಗೆ ಅನುಯಾಯಿ ಆಗುತ್ತೆ. ಹಾಗಿದ್ರೆ ನಾನು ಎಲ್ಲಿಗೆ ಟಾರ್ಗೆಟ್ ಮಾಡಬೇಕು? ಅತ್ಯಂತ ಸೆಲೆಬ್ರಿಟಿಗಳನ್ನೇ ಟಾರ್ಗೆಟ್ ಮಾಡಬೇಕು. ಅವನೇ ಹೋಗ್ತಾ ಇದ್ದಾನೆ, ಅವನೇ ನಂಬ್ತಾ ಇದ್ದಾನೆ ಅಂತಂದ್ರೆ 106 ಜನ ನಂಬ್ತಾರೆ. ಸೊ ಹಾಗಾಗಿ ಇದು ಸಹಜವಾದಂತಹ ವಿಚಾರ. ನೀವು ದೇವಸ್ಥಾನಗಳಿಗೆ ಹೋಗಿಯಪ್ಪ, ನಮ್ಮ ಧರ್ಮದ ಕೇಂದ್ರಗಳು, ಅಲ್ಲಿ ನಿಮ್ಗೆ ಸೆಲೆಬ್ರಿಟಿಗಳಿಗೆ ನಡೆಯುವಂತಹ ವಿಚಾರಗಳೇನು, ಸೆಲೆಬ್ರಿಟಿ ಅಲ್ಲದೆ ಇರೋರಿಗೆ ವಿಚಾರ ಏನು? ಸೊ ನಾನು ಪವಾಡಕ್ಕೆ ಬಿಡಿ, ಸಣ್ಣ ವಿಚಾರಗಳಲ್ಲೂ ಕೂಡ ಜನದ ಮನಸ್ವಭಾವವೇ ಹಾಗೆ, ಏನು ಮಾಡಕ್ಕಾಗೋದಿಲ್ಲ. ಇನ್ ಪವಾಡದವ್ರು ಬಿಡ್ತಾರಾ? ಜನಗಳ ಮನಸ್ಸೇ ಹಾಗಿರುವಾಗ ಹೇಗಾದ್ರೂ ಮಾಡಿ ಸೆಲೆಬ್ರಿಟಿಗಳನ್ನ ತಮ್ಮ ಕಡೆ ಸೆಲ್ಕೋಬೇಕು ಅಂತ ಗೊತ್ತಾಗ್ಬಿಡುತ್ತೆ ಮಾಡ್ಕೊಂಡು ಧರ್ಮಗಳ ಹೆಸರಲ್ಲಿ ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಒಳ್ಳೆ ರೆಗ್ಯುಲೇಟಿಂಗ್ ಮಾರ್ಕೆಟಿಂಗ್ ತರ ವ್ಯವಹಾರಗಳು ನಡೀತಾ ಇದೆ. ಅದಕ್ಕೆ ಯಾರೂ ಬ್ರೇಕ್ ಆಗ್ತಾ ಇಲ್ಲ. ರೆಗ್ಯುಲೇಟೆಡ್ ಅಲ್ಲ ಸರ್, ಇದು ಇರ್ರೆಗ್ಯುಲೇಟೆಡ್. ರೆಗ್ಯುಲೇಟೆಡ್ ಮಾರ್ಕೆಟ್ ಅಂದ್ರೆ ಏನೋ ಒಂದು ಕಾನೂನು ಇರುತ್ತೆ, ಇದು ಇರ್ರೆಗ್ಯುಲೇಟೆಡ್ ಅಂತ ಜೋಡಿಸ್ಕೊಂಡ್ಬಿಟ್ಟಿದ್ದಾರೆ. ರೆಗ್ಯುಲರ್ ಅಲ್ಲ ಇದು. ಅಷ್ಟೊಂದು ಮಟ್ಟಕ್ಕೆ, ಕೀಳ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ನಾವು ಈ ಧರ್ಮ ಅನ್ನೋದನ್ನ ಮೊದಲು ಯಾವ್ದು ಧರ್ಮ ಅನ್ನೋದು ತಿಳ್ಕೊಬೇಕು. ಸರಿ ಸರ್, ಸರ್ ಧರ್ಮ ಸಂಗ್ರಹಗಳನ್ನ ತುಂಬಾ ಡೀಪ್ ಸಬ್ಜೆಕ್ಟ್ ಆಗುತ್ತೆ. ಧರ್ಮದ ಬಗ್ಗೆ ಮಾತಾಡಕ್ ಹೋದ್ರೆ ಮಾತಾಡ್ತೀನಿ ಸರ್. ಶಿವಯೋಗಿ ಸ್ವಾಮೀಜಿಗಳು ನಮಗೆ ಸಂಪರ್ಕಕ್ಕೆ ಸಾಧ್ಯವಾಗಿದ್ದಾರೆ, ಅವ್ರ ಜೊತೆಗೆ ಮಾತಾಡ್ತೀನಿ. ಸ್ವಾಮೀಜಿ, ಆಗ್ಲೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ. ಇವಾಗ ನೋಡಿ, ಧರ್ಮ ನಂಬಿಕೆ ಮಾಡಿಕೊಂಡು ಪವಾಡಗಳನ್ನ ಸೃಷ್ಟಿ ಮಾಡ್ತಾರಲ್ಲ, ಇಂಥ ಪವಾಡಗಳ ಬಗ್ಗೆ ಏನಾದ್ರು ಹಿಂದೆ ಏನಾದ್ರು ಉಪನಿಷತ್ತುಗಳಲ್ಲಿ ಅಥವಾ ಧರ್ಮಗಳಲ್ಲಿ ಏನಾದ್ರು ಹೇಳಲಾಗಿದೆಯಾ? ಅಂದ್ರೆ ಇದೊಂಥರ ಉಪನಿಷತ್ತುಗಳಲ್ಲಿ ಹೇಳಿದಾರಪ್ಪ, ಈ ತರ ಪವಾಡಗಳಿತ್ತು ಅನ್ನುವಂಥದ್ದು ಈಗಲೂ ಕೂಡ ನಡೀತಾ ಇದೆ ಅನ್ನುವಂಥದ್ದು ಏನಾದ್ರು ಇದೆಯಾ ಸ್ವಾಮೀಜಿ ಅಂತ?
ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಒಂದು ವಿಚಾರ ಏನು ಅಂತ ಅಂದ್ರೆ, ತಪಸ್ಸಿನ ಶಕ್ತಿಯಲ್ಲಿ, ಮಂತ್ರ ಶಕ್ತಿಯಲ್ಲಿ ಮತ್ತು ಅವರ ಜ್ಞಾನ ಶಕ್ತಿಯಲ್ಲಿ, ಕ್ರಿಯಾಶಕ್ತಿಯಲ್ಲಿ ಈ ಚೈತನ್ಯಾತ್ಮಕವಾಗಿ ಎಲ್ಲರೂ ಅರಸ್ತಿದ್ದಂಥದ್ದು ನಮ್ಮ ಇತಿಹಾಸದಲ್ಲಿ ನಾವು ನೋಡ್ಕೊಂಡು ಬರ್ತೀವಿ. ಇವತ್ತು ಒಂದು ರೀತಿ ಹೇಳಬೇಕು ಅಂತಂದ್ರೆ, ಅನೇಕ ಮಹಾಪುರುಷರು ಜನಿಸಿದಂಥ ನಾಡಲ್ಲಿ ಅನೇಕ ಜನರಿಗೆ ಅನುಗ್ರಹಿಸಿದ್ದಾರೆ. ಆದರೆ ಅನುಗ್ರಹಿಸಿರುವಂಥ ಸಂದರ್ಭದಲ್ಲಿ ಯಾವ ಫಲ ಅಪೇಕ್ಷೆಗಳು ಇಲ್ಲದೆ ನಿರಂತರವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಿದಂಥ ಪುರುಷರು ನಮ್ಮ ನಾಡಿನಲ್ಲಿ ಹುಟ್ಟೋಗಿರುವಂಥದ್ದು ನಾವು ನೋಡ್ತೀವಿ. ಈಗ ಬಹುಶಃ ಒಂದು ರೀತಿ ಹೇಳಬೇಕು ಅಂತಂದ್ರೆ, ನಮ್ಮ ಮುರುಗೋಡಿನ ಮಹಂತ ಶಿವಯೋಗಿಗಳು ಹೇಗೆ ಅಂತಂದ್ರೆ, ಅವರು ಪೂಜಾ ಅನುಷ್ಠಾನರಾಗಿದ್ರು, ತಪೋ ಅನುಷ್ಠಾನರಾಗಿದ್ರು. ಯಾರಿಗೆ ಬಂದ್ರು ಒಳ್ಳೇದಾಗ್ಲಪ್ಪ, ಚಲೋ ಆಗ್ತೈತೆ ಅಂತ ಹೇಳ್ತಿದ್ರು, ಅವರು ಚಲೋ ಆಗ್ತಿತ್ತು. ಅಥಣಿ ಶಿವಯೋಗಿಗಳಾಗ್ಲಿ, ಬಹುಶಃ ನಮ್ಮ ಗುರುಗಳು ಸಹ ಪೂಜಾ ಅನುಷ್ಠಾನರಾಗಿದ್ರು, 113 ವರ್ಷ ಬದುಕಿದ್ರು. ಅವರ ಆಶೀರ್ವಾದ ಏನ್ ಮಾಡ್ತಾರೆ, ಒಳ್ಳೇದಾಗ್ಲಿ, ಚಲೋ ಆಗ್ತಿದೆ ಅಂತೇಳಿ ಅವರ ಆಶೀರ್ವಾದ ಮಾಡಿದ್ರೆ ಅನುಗ್ರಹ ಪಾತ್ರ ಆಗ್ತಿತ್ತು. ಇವತ್ತು ನಮ್ಮ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿ ಅವರು ತುಮಕೂರಲ್ಲಿದ್ದಾರೆ. ಅವರು ಪೂಜಾ ಅನುಷ್ಠಾನರು, ವಿಭೂತಿ ಪುರುಷರು. ಅವ್ರು ಏನು ಆಶೀರ್ವಾದ ಮಾಡ್ತಾರೋ, ಯಾಕೆ ಅಂತಂದ್ರೆ ಜನ ಆಶೀರ್ವಾದದ ಫಲದಿಂದ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರನೇ ಮಹಾತ್ಮರೆಲ್ಲ ಬಹುಶಃ ಆಶೀರ್ವಾದ ಮುಖಾಂತರ ಅವರ ಪೂಜಾ ಅನುಷ್ಠಾನದ ಶಕ್ತಿ ಮತ್ತು ಮಂತ್ರ ಶಕ್ತಿಯನ್ನ ಜನರಿಗೆ ಒಳಿತಿಗಾಗಕ್ಕೋಸ್ಕರ, ಯಾವುದೇ ಹೆಸರಾಗ್ಲಿ, ಯಾವುದಕ್ಕೆ ಒಂದು ಕೀರ್ತಿ ಆಗ್ಲಿ, ಇಲ್ಲ ಇನ್ನೊಂದು ಅಪೇಕ್ಷೆ ಆಗ್ಲಿ, ಅವ್ಯಾವನ್ನೂ ಯಾರು ಅಳವಡಿಸಿಕೊಂಡು ಇವತ್ತಿನವರೆಗೂ ಬಂದಿಲ್ಲ. ಹಾಗಾಗಿ ಇವತ್ತು ಬಹುಶಃ ಅಂತವ್ರು ಯಾರು ಮಾಡಿರೋದು ನಾನು ನೋಡ್ಲಿಲ್ಲ. ಹಾಗಾಗಿ ಅದಕ್ಕಿಂತಲೂ ಜನ ಏನು ಅಂತಂದ್ರೆ, ಯಾವ ಜನರಿಗೆ ಬೇಕಾಗಿದೆ ಅಂತಂದ್ರೆ, ಬಹುಶಃ ಅವರಿಗೆ ಬೇಕಾಗಿರೋದು ಸದ್ ಮಾರ್ಗ ಬೇಕಾಗಿದೆ, ಶಾಂತಿ ಬೇಕಾಗಿದೆ, ನೆಮ್ಮದಿ ಬೇಕಾಗಿದೆ, ಸಮಾಧಾನ ಬೇಕಾಗಿದೆ. ಇದನ್ನ ಹುಡಿಕೊಂಡು ಹೋಗಬೇಕು. ಯಾಕೆ ಅಂತಂದ್ರೆ, ಯಾವುದೇ ಮಠಗಳಿಗೆ ಹೋದ್ರೂ ಸಾಂತ್ವನವನ್ನ ಕೊಡುವಂಥದ್ದು, ಆಶೆಯನ್ನ ಕೊಡುವಂಥದ್ದು, ಜ್ಞಾನವನ್ನ ಕೊಡುವಂಥದ್ದು. ಅವರಿಗೆ ತಿಳುವಳಿಕೆ ಇಲ್ಲ ಅಂತಂದ್ರೆ ತಿಳುವಳಿಕೆಯನ್ನ ಕೊಡೋದು, ಅಜ್ಞಾನವನ್ನ ಇದ್ರೆ ಸುಜ್ಞಾನವಾಗಿ ತಗೊಂಡೋಗುವಂಥದ್ದು ಕೆಲಸ ಮಾಡೋದು ಇದೆಯಲ್ಲ. ಅದಕ್ಕೆ ಮಠಗಳಿಗೆ, ಆಶ್ರಮಗಳಿಗೆ ಹೋಗುವಂಥದ್ದು ಏನಂತಂದ್ರೆ ಆ ಸಮಾಧಾನಕ್ಕೋಸ್ಕರ ಹೋಗ್ತಾರೆ. ಅವ್ರಿಗೆ ಇನ್ನೇನಾದ್ರೂ ಪದಾರ್ಥ ಬೇಕು ಅಂತಂದ್ರೆ ಮಾಲ್ಗಳವೇ ಮತ್ತೊಂದಿದೆ, ಆದ್ರೆ ಇವ್ಯಾವ ಮಾಲ್ಗಳಲ್ಲಿ ಸಿಕ್ಕೋದಿಲ್ಲ. ಆದರೆ ಪ್ರಶಾಂತತೆಗೋಸ್ಕರ, ಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ, ಸಮಾಧಾನಕ್ಕೋಸ್ಕರ ಬರುವಂಥದ್ದು ಏನಂತಂದ್ರೆ ಆ ಮಠಗಳಿಗೆ ಮತ್ತು ದೇವಸ್ಥಾನಗಳಿಗೆ ಮತ್ತು ಒಂದು ಆಶ್ರಮಗಳಿಗೆ ಬರುವಂಥದ್ದು. ಅದನ್ನ ಕೊಡಬೇಕಾದ್ರೆ ಏನಂತಂದ್ರೆ, ನಮ್ಮ ಆಧ್ಯಾತ್ಮಿಕ ಇದೆಯಲ್ಲ, ಆ ಆಧ್ಯಾತ್ಮಿಕದ ಬೋಧನೆಗಳನ್ನ ನಾವು ಕೊಡ್ಬೇಕಾಗ್ತದೆ, ಅವರಿಗೆ ಶಾಂತಿಯನ್ನ ಕೊಡಬೇಕಾಗ್ತದೆ. ಅದಕ್ಕೋಸ್ಕರನೇ ಬರ್ತಾರೆ. ಬಹುಶಃ ಏನು ಅಂತಂದ್ರೆ, ಜನರ ಒಂದು ದಿಕ್ ತಪ್ಪಿಸಿ ಸಂಪಾದಿಸುವಂಥದ್ದು ಇದೆಯಲ್ಲ, ಅದು ಬಹುಶಃ ಆ ಧರ್ಮದಲ್ಲಿ ಯಾವತ್ತೂ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಸರಿ ಸರಿ ಸ್ವಾಮೀಜಿ, ಅಂದ್ರೆ ಶಾಂತಿ ಸಮಾಧಾನ ಹುಡ್ಕೊಂಡು ಬರ್ತಾರೆ. ಅಲ್ಲಿ ಒಂದು ಪಾಸಿಟಿವ್ ಅಪ್ರೋಚ್ ಅನ್ನೋದು ಬೇಕಾಗತ್ತೆ, ಅದು ಸಿಗ್ಬೇಕಾಗತ್ತೆ ಸ್ವಾಮೀಜಿಗಳಿಂದ ಅನ್ನೋಂತ ಮಾತಂತ ತಾವು ಹೇಳ್ತೀರಾ. ನರೇಂದ್ರ ನಾಯ್ಕ ಅವರೇ ಮಾತಾಡ್ತೀನಿ ಸರ್. ನರೇಂದ್ರ ನಾಯ್ಕ ಅವರೇ, ನೋಡಿ ಸರ್, ಈಗ ನೋಡಿ ಶಾಂತಿ ಸಮಾಧಾನ ಸೈಕಾಲಜಿಕಲ್, ಸರಿ, ಸಂತೋಷ. ಅಲ್ಲ, ನೀವ್ ಹೇಳ್ತಾ ಇರೋದು ಮಠಗಳಲ್ಲಿ ಅಂತವು ಈಗ ಹೇಳಿರಲ್ಲ, ಅಂತವ್ ಯಾವೂ ಸಿಗ್ತಾ ಇಲ್ಲ. ಸಿದ್ಧಗಂಗೆ ಮಠದ ಪರಮ ಪೂಜ್ಯರನ್ನು ಅವರೆಂದು ನಾನು ಪವಾಡ ಅವರು ಮತ್ತೆ ಅಲ್ಲ ಅಂದ್ರೆ ಯಾವುದೇ ಪವಾಡಗಳು ಮಾಡಿಲ್ಲ ಅಂತಾನೆ ಅವ್ರು ಹೇಳಿ ಸರ್, ಪವಾಡ ಮಾಡಿದ್ರು ಅಂತ ಹೇಳಿಲ್ಲ. ಇವರು ಈಗ ಮಠಗಳಲ್ಲಿ ಎಂತದೆಲ್ಲ ಸಿಗ್ತಾ ಇದೆ ಅಂತ ನನಗೇನು ಅಷ್ಟು ಕಾಣ್ತಾ ಇಲ್ಲ. ಯಾಕೆಂದ್ರೆ ಮಠಶ್ಚಾತ್ರಾದಿ ನಿಲಯ ಅಂತ ನಾವು ಹೇಳ್ತೀವಿ, ಅಮರ ಕೋಶದಲ್ಲಿ ಅಮರಸಿಂಹ ಹೇಳ್ತಾನೆ. ಮಠದ ಲಕ್ಷಣವನ್ನು ಹೇಳಿದಾಗ, ಮಠದಲ್ಲಿ ಮಠಾಧಿಪತಿಗಳೆಲ್ಲ ಮಠ ಇರೋದು ಮಠಾಧಿಪತಿಗಳಿಗೋಸ್ಕರ ಅಲ್ಲ, ಮಠಾಧಿಪತಿಯಿಂದ ಮಠ ಅಲ್ಲ, ಆಕ್ಚುವಲ್ ವಿದ್ಯಾರ್ಥಿಗಳಿಂದ ಮಠ. ಇಲ್ಲಿ ನಾವು ಪ್ರಾಚೀನ ಕಾಲದಲ್ಲಿ ಅದು ಹೊರಟಿರೋದು ವಿದ್ಯಾರ್ಥಿಯ ಸಮೂಹಕ್ಕೆ ಪಾಠ ಯಾರು ಮಾಡ್ತಾ ಇದ್ರು ಅಲ್ಲಿ ಮಠದ ಲಕ್ಷಣವನ್ನು ಕಾಣಬಹುದೇ ಹೊರತು ಈಗಿರೋ ಮಠಗಳಲ್ಲಿ ಯಾವುದೇ ರೀತಿಯಾದಂತ ಮಠಾಧಿಪತಿಗಳಲ್ಲಿ ಆ ಲಕ್ಷಣಗಳು ಕಾಣ್ತಾ ಇಲ್ಲ. ಅವ್ರು ಯಾರು ಸಮಾಜಕ್ಕೆ ಅಂತ ದಿಗ್ದರ್ಶನವನ್ನು ಕೊಡ್ತಾ ಇಲ್ಲ, ಮತ್ತೆ ಇವ್ರು ಹೇಳಿದಂತ ಯಾವ್ದನ್ನು ಅವ್ರು ಮಾಡ್ತಾ ಇಲ್ಲ. ಅವ್ರು ಮಾಡ್ತಾ ಇರೋದು ಮನಿ ಮೆಂಟ್ ಅಷ್ಟೇ ಹೊರತು, ನಾನು ನೇರವಾಗಿ ಹೇಳ್ತೀನಿ, ಅಷ್ಟು ಅದಕ್ಕೆ ಕಡೆ ಗಮನ ಕೊಡ್ತಾ ಇದ್ದಾರೆ. ಮತ್ತು ಆ ಯಾವ ವಿದ್ವಾಂಸರನ್ನು ಕೂಡ ಮಠದಲ್ಲಿ ಸೇರ್ಸೋದಿಲ್ಲ. ಯಾರು ಜ್ಞಾನಿಗಳಾಗಿದ್ದಾರೆ ಆ ಜ್ಞಾನಿಗಳನ್ನ ಎಷ್ಟು ಬೇಗ ಆಚೆಗೆ ಒದ್ದ ಹಾಕ್ಬೇಕು ಅನ್ನೋದೇ ಪ್ಲಾನ್ ಮಾಡ್ತಾ ಇರ್ತಾರೆ ಹೊರತು ಯಾವ್ದು ಮಠಾಧಿಪತಿಗಳು ದಡ್ರಗಳನ್ನ ಮತ್ತು ಮೂರ್ಖರನ್ನ ಇಟ್ಕೊಂಡು ಅಲ್ಲಿ ದುಡ್ಡು ಮಾಡೋದಕ್ಕೆ ಏನೇನ್ ಬೇಕು ಎಲ್ಲ ಪ್ಲಾನ್ ಮಾಡ್ತಾರೆ. ಸೇವಾ ಮನೋಭಾವನೆ ಯಾವುದೂ ಇಲ್ಲ, ಧರ್ಮದ ಮನೋಭಾವನೆನೇ ಇಲ್ಲ. ಮಠವನ್ನ ಹೇಗೆ ನೀವು ಈಗ ಒಂದು ಮಠವನ್ನ ಯಾವ ರೀತಿನಲ್ಲಿ ನೀವು ಹೆಚ್ಚು ಅಂತ ಹೇಳ್ತೀರಾ?
ಯಾರ ಹತ್ರ ಜಾಸ್ತಿ ಆಸ್ತಿ ಇದೆಯಾ, ಯಾರ ಹತ್ರ ಹೆಚ್ಚು ಭೂಮಿ ಇದೆಯಾ, ಯಾರಲ್ಲಿ ಹೆಚ್ಚು ಭಕ್ತರಿದೆಯಾ ಅವರನ್ನೇ ನೀವು ದೊಡ್ಡ ಮಠ ಅಂತೀರಾ. ಹಾಗಿಲ್ಲ ಅಂತಂದ್ರೆ ಸಾವಿರಾರು ವಿದ್ಯಾರ್ಥಿಗಳು ಹೊರಗೆ ಬರ್ತಿರ್ಲಿಲ್ಲ ಶಿಕ್ಷಣದಿಂದ. ಸಾವಿರಾರು ವಿದ್ಯಾರ್ಥಿಗಳು ಅನ್ನದಾಸೋಹದಿಂದ ಆ ಒಂದು ಶಿಕ್ಷಣ ಪಡ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲ. ಬಹುಶಃ ಆಶ್ರಯವನ್ನು ಕೊಟ್ಟಿದೆ, ಸ್ವಾತಂತ್ರ್ಯ ಪೂರ್ವದಕ್ಕೆ ಮುಂಚೆನೂ ಆಶ್ರಯವನ್ನು ಕೊಟ್ಟಿದೆ, ಆರೋಗ್ಯವನ್ನು ಕೊಟ್ಟಿದೆ, ಅಕ್ಷರಾಭ್ಯಾಸವನ್ನು ಕೊಟ್ಟಿದೆ, ಮತ್ತು ಜೊತೆಗೆ ಜ್ಞಾನವನ್ನು ಕೊಟ್ಟಿದೆ, ಅರಿವನ್ನ ಕೊಟ್ಟಿದೆ ಅನ್ನೋದು ಬಹುಶಃ ಇತಿಹಾಸ ಪುಟಗಳಲ್ಲಿ ಇರೋದನ್ನ ಬಹುಶಃ ಅವರು ಯಾವ ರೀತಿ ಯಾವ ದ್ವೇಷದ ಮೇಲೆ ಯಾವ ಒಂದು ಇದ್ರ ಮೇಲೆ ಹೇಳ್ತಾ ಇದಾರೆ ನನಗ್ ಗೊತ್ತಿಲ್ಲ. ಯಾಕೆಂತಂದ್ರೆ ಕೆಲವೊಬ್ರು ಮಾತಾಡ್ತಾರೆ ಯಾರಿಗೋ ಬೇಸರ ಆಗ್ಬಿಟ್ಟಿದೆ ಒಂದ್ರಿಂದ ಅಂತಂದ್ರೆ ಅವ್ರು ಮಾತಾಡೋದು ಹೇಗಿರ್ತದೆ ಅಂತಂದ್ರೆ ಯಾರೂ ಸರಿ ಇಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ. ಬಹುಶಃ ಅದು ನಾನು ಒಪ್ಕೊಳ್ಳೋಕೆ ತಯಾರಿಲ್ಲ. ಯಾಕೆಂತಂದ್ರೆ ಕರ್ನಾಟಕದ ಬರ್ಲಿ ಬೇಕಾದ್ರೆ ಒಂದ್ ರೀತಿ ಹೇಳ್ಬೇಕಂತಂದ್ರೆ ಎಲ್ಲಾ ಮಠಗಳಿಗೆ ಒಂದೊಂದೊಂದು ರೀತಿಲಿ ಹೋಗಿ ಬರ್ಲಿ, ಅಲ್ಲಿ ಯಾವ್ಯಾವ ತರ ಅನುಕೂಲಗಳನ್ನ ಮಾಡ್ತಾ ಇದಾರೆ ಮಕ್ಕಳಿಗೆ, ಯಾವ ತರ ಹಾಸ್ಯನ್ನ ಕೊಡ್ತಾ ಇದಾರೆ. ಆದ್ರೆ ಎಲ್ಲಾ ಮಠಗಳು ಮಾಡ್ತಾ ಇಲ್ಲ ಅನ್ನೋದಿದೆಯಲ್ಲ ಅದು ತಪ್ಪಿದೆ. ಮಾಡ್ತಾ ಇಲ್ಲ, ಕೆಲವೊಂದು ಮಠಗಳು ಮಾಡ್ತಾ ಇಲ್ಲ ಅನ್ನೋದು ಹೇಳಬೇಕಾದ್ರೆ ಯಾವ ಮಠಗಳು ಮಾಡ್ತಾ ಇಲ್ಲ ಅನ್ನೋದಿದೆಯಲ್ಲ ಅದನ್ನ ನಾನು ಒಪ್ಕೊಳ್ಳೋಕೆ ತಯಾರಿಲ್ಲ ನಾನು. ಆದ್ರೆ ಅವ್ರು ಬಿಟ್ರೆ ಇನ್ನ ಬೇರೆ ಮಠಗಳೆಲ್ಲ ಮಾಡ್ತಾ ಇರೋದು ಬೇರೆ ಇದೆ. ಆದ್ರೆ 90% ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಕೆಲವೇ ಮಠಗಳು ಕೆಲವೇ ಮಠಗಳು ಮಾತ್ರ ವಿದ್ಯಾರ್ಥಿಗಳಿಗೆ ರಕ್ಷಣೆ ಕೊಟ್ಟಿರೋದೇ ಹೊರತು ಎಲ್ಲ ಬೇರೆ ಮಠಗಳು ರಕ್ಷಣೆ ಕೊಟ್ಟಿಲ್ಲ. ವಿದ್ಯಾರ್ಥಿಗಳಿಗೆ ಏನ್ ರಕ್ಷಣೆ ಕೊಟ್ಟಿಲ್ಲ, ಕೆಲವು ಮಾತ್ರ. ಗೌರ್ಮೆಂಟ್ ಇಂದ ಅನುದಾನವನ್ನು ಪಡೆಯೋದಕ್ಕೋಸ್ಕರ ತೋರಿಸ್ಕೊಂಡಿರೋ ಅಲ್ಲ, ನೀವು ಕೆಲವು ಮಠಗಳು ಅಂತ ಹೇಳಿ ನಾನು ನಾವು ಹೇಳ್ತಾ ಇರೋದೇ ಕೆಲವು ಮಠ, ಹೇಳ್ತಾ ಇರೋದೆಲ್ಲವೂ ಕೆಲವು ಮಠಗಳಿದೆ. ನಾವು ಎಲ್ಲ 100% ಯಾಕೆ ಹೇಳ್ತಾ ಇಲ್ಲ, ನಾನು ಅದಕ್ಕೋಸ್ಕರನೇ ಶಿವಕುಮಾರ ಸ್ವಾಮಿಗಳು ಅಂತ ಇಲ್ಲ, ಪೂಜ್ಯರು ಇದ್ದಾರೆ ಅಂತಲೇ ಹೇಳ್ತಾ ಇರೋದು. ನಾವು ಕೆಲವು ಮಠಗಳಂತಲೇ ನಾವು ಹೇಳ್ತಾ ಇರೋದು ಇಲ್ಲ, ನಾವು ಕೆಲವು ಮಠಗಳಂತಲೇ ಹೇಳ್ತಾ ಇರೋದು. ಅದಕ್ಕೋಸ್ಕರ ಪೂಜ್ಯರಾದಂತ ಶಿವಕುಮಾರ ಸ್ವಾಮಿಗಳ ಅಂತರ್ನ ನಾವು ಉದಾಹರಣೆ ಕೊಟ್ಕೊಂಡು ಅಂತರಿದ್ದಾರೆ, ಅಂತರಿಂದ ಉಳಿದಿದೆ ಅಂತಲೇ ಹೇಳ್ತಾ ಇರೋದು ನಾವು. ಅದಕ್ಕೆ ಅದನ್ನೇ ಹೇಳ್ತಾ ಇರೋದು ನಾವು. ನೀವು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬೇಡಿ. ಯಾಕೆ ಪುರಸ್ಕಾರ ಬಿಟ್ಟು ವಿದ್ಯಾಭ್ಯಾಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋರನ್ನ ನಾನು ನೋಡಿದ್ದೀನಿ. ಉದಾಹರಣೆಗೆ ನಿಡುಮ ಮೀಡಿಯಂ ಮಟ್ಟದಲ್ಲಿ ನಾನು ನೋಡಿದ್ದೀನಿ. ಈಗ ಮುಖ್ಯವಾಗಿ ಇಲ್ಲಿ ಮಠಗಳ ಚರ್ಚೆ ಬೇಕಾಗಿಲ್ಲ ಅಂತ ಅನ್ಕೊಳ್ತೀನಿ. ಯಾಕೆ ಅಂತಂದ್ರೆ ಮಠಗಳಿಗೂ ಮತ್ತು ಸಾಯಿಬಾಬಾ ಅವ್ರಿಗೂ ಬಹಳ ವ್ಯತ್ಯಾಸ ಇದೆ. ಮಠಗಳು ನಮ್ಮ ಪ್ರಪಂಚದ ಮತ್ತು ಭಾರತದ ಇತಿಹಾಸವನ್ನು ತೆಗೆದುಕೊಂಡ್ರೆ ಈವನ್ ಬ್ರಿಟಿಷರ್ಸು ಕೂಡ ಒಪ್ಕೊಂಡಿದ್ದಾರೆ, ಮಠಗಳು ಮಾಡ್ತಾ ಇದ್ದಂತಹ ಕೆಲಸವನ್ನ ಯಾರು ಮಾಡ್ತಾ ಇರಲಿಲ್ಲ, ಮಠಗಳೇ ಸ್ಕೂಲ್ಗಳಾಗಿತ್ತು. ಇವತ್ತು ಕೂಡ ಉತ್ತರ ಕರ್ನಾಟಕದ ಅನೇಕ ಏನು ವೀರಶೈವ ಲಿಂಗಾಯತ ಮಠಗಳಾಗಲಿ, ಈ ಕಡೆ ಬ್ರಾಹ್ಮಣ ಮಠಗಳಾಗಲಿ, ಅಥವಾ ಬೇರೆ ಇತರ ಧರ್ಮದ ಸಮಾಜದ ಮಠಗಳಾಗಲಿ ವಿದ್ಯಾಭ್ಯಾಸವನ್ನು ಕೊಡುವ ನಿಟ್ಟಿನಲ್ಲಿ ಮತ್ತು ಅನ್ನದಾಸೋಹದ ನಿಟ್ಟಿನಲ್ಲಿ ಇವತ್ತು ಶ್ರಮಿಸ್ತಾ ಇದ್ದಾವೆ. ಮಠಗಳೆಲ್ಲ ಮಾಡಿರುವಂತಹ ಕೆಲಸವನ್ನ ನಿತ್ಯವೂ ಶ್ಲಾಘಿಸಬೇಕಾಗಿದ್ದು. ಯಾವುದೋ ಕೆಲವು ಮಠಗಳು ಅದು ಸ್ವಾರ್ಥದಿಂದ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದಾವೆ ಅಂತಂದ್ರೆ ಅದು ಕೆಲವು ಮಠಗಳಿಗೆ ಬಿಟ್ಟಿದ್ದೇ ಹೊರತು ಮುಕ್ಕಾಲು ಪಾಲು ಮಠಗಳ ಆಶಯವೇ ಬಂದಿದ್ದು. ನಾನು ಉತ್ತರ ಕರ್ನಾಟಕದಲ್ಲಿ ಬಹಳ ಸಲ ಹೋಗಿದ್ದೀನಿ, ರಾತ್ರಿ 12 ಗಂಟೆಲೂ ಕೂಡ ಊಟವನ್ನು ಕೊಟ್ಟಿದ್ದಾರೆ. ಆದ್ರಿಂದ ಅದನ್ನ ಒಪ್ಕೊಳ್ಳಕ್ ಆಗೋದಿಲ್ಲ. ಇನ್ನು ಈಗ ಇನ್ನೊಂದು ವಿಚಾರವನ್ನು ತಮಗೆ ಈ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹೇಳೋದಾದ್ರೆ, ತಾವೊಂದು ಮಾತನ್ನ ಕೇಳಿದ್ರಿ, ನಮ್ಮ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ, ಇತಿಹಾಸಗಳಲ್ಲಿ ಪವಾಡಗಳಿಲ್ವೇ ಅಂತ ಒಂದು ಮಾತನ್ನ ಕೇಳಿದ್ರಿ ತಾವು. ನಮ್ಮ ಮಹಾಭಾರತದಲ್ಲಿಯೇ ಅನೇಕ ಪವಾಡಗಳನ್ನ ಹೇಳಿದ್ದಾರೆ. ಅದು ತಪಶಕ್ತಿ, ಜ್ಞಾನಶಕ್ತಿಯ ಆಧಾರದ ಮೇಲೆ ಸಮುದಾಯಕ್ಕೆ ಒಳ್ಳೆಯದಾಗೋದಕ್ಕೋಸ್ಕರ ಅನೇಕ ಪವಾಡಗಳನ್ನು ಶಿವನೇ ಅವತಾರ ಮಾಡಿದ ಅಂತ ಇದೆ. ಮಂಕಣಕ ಮಹರ್ಷಿ ತನ್ನ ಕೈಯಿಂದ ಭಸ್ಮದ ಒಂದು ದೊಡ್ಡ ಗುಡ್ಡೆಯನ್ನೇ ಅಂದ್ರೆ ಒಂದು ದೊಡ್ಡ ಪರ್ವತವನ್ನೇ ಸೃಷ್ಟಿ ಮಾಡ್ದ ಅಂತ ಒಂದಿದೆ. ಅವೆಲ್ಲವೂ ರೆಫರೆನ್ಸ್ಗಳು. ಅದೇ ತರ ನೀವು ಈಗ ನಮ್ಮ 11ನೇ ಶತಮಾನದ ಮಲೆಮಹದೇಶ್ವರ ಅಂತ ತಾವು ಕೇಳಿರ್ಬೋದು. ಮಲೆಮಹದೇಶ್ವರರು ಅಲ್ಲಿದ್ದಂತಹ ನಾಗಮಲೆ 77 ಮಲೆಗಳಲ್ಲಿ ಅನೇಕ ಪವಾಡ ಮಾಡಿದ್ರು ಅಂತ ಹೇಳಿ ಪವಾಡ ಪುರುಷರು ಅಂತ ಮಲೆಮಹದೇಶ್ವರ ಇವತ್ತು ಫೇಮಸ್ ಆಗಿದೆ. ತಪಶಕ್ತಿ, ಅದು ತಪಶಕ್ತಿಯಿಂದಾಗಿ ಪವಾಡಗಳೇ ಹೊರತು ಹೀಗೆ ನಿಮ್ಗೆ ಗ್ಲಾಸ್ ಅನ್ನ ತೆಗೆದುಕೊಡೋದು, ಲಿಂಗ ತೆಗೆದುಕೊಡೋದು ಅಲ್ಲ. ಆದ್ರೆ ಬಹಳಷ್ಟು ಮಾಡಿದ್ದಾರೆ. ಅದೇ ರೀತಿ ನೀವು ಸಿದ್ದಪ್ಪಾಜಿ ಇದಾರಲ್ಲ, ಸಿದ್ದಪ್ಪಾಜಿ ಚರಿತ್ರೆ ತಾವೆಲ್ಲ ಓದ್ಬೇಕು. ಸಿದ್ದಪ್ಪಾಜಿ ಚರಿತ್ರೆ ಅನೇಕ ಪವಾಡಗಳನ್ನು ಉಲ್ಲೇಖಿಸ್ತಾರೆ. ಶಂಕರಾಚಾರ್ಯರು ಒಮ್ಮೆ ಬಹಳ ಇದಕ್ಕೆ ಹೋಗ್ತಾ ಇರ್ತಾರೆ ಕಾಶಿಯಲ್ಲಿ. ಆಗ ಏನಾಗುತ್ತೆ ಅಂತ ಕೇಳಿದ್ರೆ ಅವರಿಗೆ ತುಂಬಾ ದಾಹವಾಗುತ್ತೆ, ಏನೂ ಇರೋದಿಲ್ಲ. ಆ ಸಂದರ್ಭದಲ್ಲಿ ಅವರು ಏನನ್ನೋ ಕುಡಿಬೇಕಾಗತ್ತೆ. ಎಲ್ಲ ಶಿಷ್ಯರೆಲ್ಲ ಕುಡಿತಾರೆ. ಆಗ ಅವ್ರು ಏನ್ ಹೇಳ್ತಾರೆ, ಕಬ್ಬಿಣದ ರಸವನ್ನ ಕುಡಿದ್ರು ಅಂತ ಬರ್ತದೆ.
ಇವೆಲ್ಲ ಕೆಲವು ಏನು ಅಂದ್ರೆ ಪವಾಡಗಳನ್ನ ದಾಖಲೆ ಮಾಡಿರೋದು ಶಿಷ್ಯರುಗಳಿಗೆ ಒಳಿತಿಗಾಗಿ, ಸಮುದಾಯದ ಒಳಿತಿಗಾಗಿ. ಈಗ ಮಲೆಮಹದೇಶ್ವರದಾಗ್ಲಿ ಅಥವಾ ಸಿದ್ದಪ್ಪಾಜಿದಾಗ್ಲಿ ಅಥವಾ ಇನ್ನಿತರ ಋಷಿ ಮುನಿಗಳದಾಗ್ಲಿ, ಈಗ ರಾಘವೇಂದ್ರ ಸ್ವಾಮಿಗಳಿಗೆ ನವಾಬ ಮಾಂಸವನ್ನ ಕೊಟ್ಟಾಗ ಅವರು ಅದನ್ನ ಪ್ರೀತಿಯಿಂದ ಸ್ವೀಕರಿಸಿ ಅದನ್ನ ಹಣ್ಣುಗಳನ್ನಾಗಿ ಮಾಡಿದ್ರು ಅಂತ ಇದೆ. ಇವೆಲ್ಲವೂ ಕೂಡ ಭಕ್ತರ ಸಮುದಾಯಕ್ಕೆ ಒಳ್ಳೆಯದೇ ಹೊರತು ಯಾರು ಕೂಡ ವೈಯಕ್ತಿಕವಾಗಿ ಏನನ್ನು ಮಾಡ್ಕೊಳ್ಳೋಕೆ ಇಷ್ಟಪಟ್ಟಿದ್ದಲ್ಲ. ಅವರು ವೈಯಕ್ತಿಕವಾಗಿ ಬೆಳಿಲಿಕ್ಕೋಸ್ಕರ ಮಾಡಿದ ಪವಾಡಗಳನ್ನು ಕೂಡ ಪ್ರಗತಿ ಸಾಧಿಸ್ತಾ ಇದ್ದೀವಿ. ಹೌದು, ಈ ಪವಾಡಗಳಲ್ಲಿ ಮಾತ್ರ ಇಲ್ವಾ? ಅಲ್ಲ, ನೀವು ಪವಾಡಗಳನ್ನು ಒಪ್ಕೋಬೇಕು ಅಂತ ಹೇಳಿಲ್ಲ, ಆದ್ರೆ ಇತಿಹಾಸದಲ್ಲಿ ದಾಖಲಾಗಿದೆ ಅಂತ ನಾನು ಮಹತ್ ಕಾರ್ಯ ಅಂತ ನಾನು ಅದನ್ನು ಒಪ್ಕೊಂತೀನಿ. ಸರಿ ಸರಿ ನರೇಂದ್ರ ನಾಯಕ್ ಅವರೇ ಮಾತಾಡ್ತೀನಿ ಸರ್, ಮಾತಾಡ್ತೀನಿ ಸರ್, ಮಾತಾಡ್ತೀನಿ. ಈ ಪವಾಡಗಳು ಇತಿಹಾಸದಲ್ಲೇ ದಾಖಲಾಗಿದೆ, ನೀವು ಒಪ್ಕೋಬೇಕು ಅಂತಲ್ಲ ನಾನು ಹೇಳಿದ್ದು. ಇವಾಗ ಸಿದ್ದಪ್ಪಾಜಿ ಕತೆ ಬರುತ್ತೋ ಇಲ್ವೋ ತಮಗ್ ಗೊತ್ತಿದೆ. ಸಿದ್ದಪ್ಪಾಜಿ ಕತೆಗಳಲ್ಲಿ 77 ಬಂಡಿಯಲ್ಲಿ ಬಂದಂತಹ ಹೆಂಡವನ್ನ ಕುಡಿದು ಅರಗಿಸ್ಕೊಂಡ ಅಂತಿದೆ. ಅದೇ ರೀತಿ ಒಂದು ಹೊಗೆ ಸೊಪ್ಪನ್ನ ತಿನ್ಲಿಲ್ಲ ಅವನು, ಮೂಟೆಗಟ್ಟಲೆ ಹೊಗೆ ಸೊಪ್ಪು ತಿಂದ ಅಂತ ಬರುತ್ತೆ. ಇವೆಲ್ಲ ಏನು ಅಂದ್ರೆ ನೀವು ನಂಬಬೇಕು ಅಂತ ಹೇಳಕ್ ಕೇಳಲಿಲ್ಲ. ನಾನು ಒಬ್ಬ ಇತಿಹಾಸವನ್ನ ಅಧ್ಯಯನ ಮಾಡಿರುವ ಕಾರಣದಿಂದಾಗಿ ಇತಿಹಾಸ ಪುರಾಣಗಳಲ್ಲಿ ಇಂಥದ್ದೆಲ್ಲ ದಾಖಲೆಗಳಿವೆ ಅಂತ ಹೇಳಿದ್ರೆ. ಸರಿ ಸರಿ ಪಂಡಿತಾರಾಧ್ಯ ಅವರೇ ಮಾತಾಡ್ತೀನಿ ಸರ್, ಪಂಡಿತಾರಾಧ್ಯ ಅವರೇ ಮಾತಾಡ್ತೀನಿ ಸರ್, ದಯವಿಟ್ಟು ಮಾತಾಡ್ತೀನಿ ಸರ್. ಇತಿಹಾಸದಲ್ಲಿ ಏನೇನು ದಾಖಲಾಗಿದೆ ಅದರ ಬಗ್ಗೆ ಅವರು ಉಲ್ಲೇಖ ಮಾಡಿದ್ರಷ್ಟೇ. ಇವಾಗ ಅದು ನಂಬೋದು ಬಿಡೋ ಅಂತದ್ದಲ್ಲ. ನೋಡಿ, ಒಂದು ಒಳಿತಿಗೆ ಕಾರಣವಾಗಿತ್ತು. ಇತಿಹಾಸಗಳಲ್ಲಿ ಏನೇನು ಬರುತ್ತೆ, ತಪಶಕ್ತಿಯಿಂದ ಅವರು ಬೇರೆಯವರ ಚಿಂತನೆಗೋಸ್ಕರ ಅಂದ್ರೆ ಬೇರೆಯವರು ಒಳಿತಿಗೋಸ್ಕರ ಅದನ್ನ ಬಳಸ್ತಾ ಇದ್ರು, ಸ್ವಹಿತಾಸಕ್ತಿಯಿಂದ ಬೆಳಿತಾರೆ. ಅದರ ಬಗ್ಗೆ ಕೋಟ್ ಮಾಡಿದ್ರು ಸರ್. ಸರಿ ಸರ್, ಇದನ್ನ ಹಿಸ್ಟ್ರಿನು ಮತ್ತು ಕಲ್ಪನೆ ಸರಿ ಸರ್, ಅದಕ್ಕೋಸ್ಕರ ಸರಿ ಸರ್ ಮಾತಾಡ್ತೀನಿ. ಇದು ಕಲ್ಪನಾತೀತವಾದದ್ದು ಪುರಾಣಗಳನ್ನು. ಸರಿ ಸರ್, ಪುರಾಣಗಳ ಬಗ್ಗೆ ಸರಿ ಸರ್, ಸರಿ ಸರ್ ಮಾತಾಡ್ತೀನಿ ನಾನು. ಡಾಕ್ಟರ್ ಶಲ್ಲಪಿಳ್ಳಿ ಅಯ್ಯಂಗಾರ್ ಅವರು ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್ ತಮಗೆ. ಮತ್ತೆ ಚರ್ಚೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ ಪುಟ್ಟಪರ್ತಿ ಶ್ರೀ ಸತ್ಯಸಾಯಿ ಸೆಂಟ್ರಲ್ ಟ್ರಸ್ಟ್ನ ಟ್ರಸ್ಟಿಗಳಾದಂಥ ಎಸ್ ನಾಗಾನಂದ ಅವರು. ನಾಗಾನಂದ ಅವರೇ ನಮಸ್ಕಾರ ಸರ್. ಸಾಕಷ್ಟು ಚರ್ಚೆ ಮಾಡ್ತಾ ಇದ್ವಿ. ಈಗ ಅಮೆರಿಕದ CIA ಗೂಢಚಾರಿಕೆ ಮಾಡಿರುವಂಥದ್ದು ಸತ್ಯಸಾಯಿ ಬಾಬಾ ಅವರ ಬಗ್ಗೆ ಸತತವಾಗಿ 1990 ಹಿಡಿದು 2011ವರೆಗೆ ಸಾಕಷ್ಟು ವಿಚಾರಗಳನ್ನು ಅವರು ಅಧ್ಯಯನ ಮಾಡಿರೋವಂಥದ್ದು. ಅದರಲ್ಲಿ ಏನಂತಂದರೆ ಈ ಏನು ಪವಾಡಗಳನ್ನ ಮಾಡ್ತಾ ಇದ್ರಲ್ಲ, ಇದರಲ್ಲಿ ಹುರುಳಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಸಾಮಾಜಿಕ ಕೆಲಸಗಳನ್ನು ತುಂಬ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ತಮ್ಮ ಅಭಿಪ್ರಾಯ ಏನು ಸರ್ ಅಂತ? ಭಗವಾನ್ ಸತ್ಯಸಾಯಿ ಬಾಬಾ ಅವರು ದೈವಾಂಶ ಸಂಭೂತರು. ಅವರ ಅನುಯಾಯಿಗಳೆಲ್ಲರೂ ಇವರು ದೇವರೇ ಅಂತ ಭಾವಿಸ್ಕೊಂಡು ನಡ್ಕೊಂಡಿದ್ದವರು. ಇಂಥ ಪರಿಸ್ಥಿತಿನಲ್ಲಿ ಭಗವಂತ ಯಾವುದೇ ಪವಾಡನ್ನು ಮಾಡಬಲ್ಲ, ಆ ಪ್ರಕಾರ ಇವರು ಮಾಡಿದ್ದಾರೆ. ಈ ಪವಾಡಕ್ಕಿಂತ ಹೆಚ್ಚಾಗಿ ಬಾಬಾ ಅವರಲ್ಲಿ ನಾನೇನು ಹೇಳ್ತೀನಿ ಅಂದರೆ, ಅವರು ಸಮಾಜಕ್ಕೆ ಮಾಡಿದ್ದ ಕೆಲಸ ನ ಭೂತೋ ನ ಭವಿಷ್ಯತಿ ಅಂತ ಹೇಳ್ಬೋದು. ಯಾಕಂದರೆ ಅವರು ಆಸ್ಪತ್ರೆಗಳಾಗಲಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲಿ, ಕಾಲೇಜ್ ಆಗಲಿ, ಸ್ಕೂಲ್ ಆಗಲಿ, ಹೈಯರ್ ಎಜುಕೇಷನ್ ಆಗಲಿ, ಹೆಣ್ಮಕ್ಳಿಗೆ ಶಾಲಾ ಕಾಲೇಜುಗಳಾಗಲಿ, ಎಲ್ಲದರಲ್ಲೂ ಎತ್ತಿದ ಕೈ. ಅವರು ಯಾವ್ಯಾವ ಸಂಸ್ಥೆಗಳನ್ನ ನಿರ್ಮಾಣ ಮಾಡಿದ್ರು ಅದರಲ್ಲಿ ಎಲ್ಲ ದುಡ್ಡು ಹಣಕಾಸು ವ್ಯವಹಾರ ಇಲ್ಲವೇ ಇಲ್ಲ, ಎಲ್ಲ ಫ್ರೀ, ಎಲ್ಲ ಮುಫ್ತಾಗಿ ತಗೊಡ್ತಾ ಇದ್ದಾರೆ. ಯೂನಿವರ್ಸಿಟಿ ಆಗಲಿ, ಕಾಲೇಜ್ ಆಗಲಿ, ಮತ್ತೆ ಆಸ್ಪತ್ರೆಗಳಾಗಲಿ. ಅದಲ್ಲದೆ ಗೌರ್ಮೆಂಟಿಗೆ ವಾಟರ್ ಸಪ್ಲೈ ಸ್ಕೀಮ್ ಗೌರ್ಮೆಂಟ್ನವ್ರು ಮಾಡೋಕ್ಕಾಗದೇ ಇದ್ದಿದ್ದ ಕೆಲಸ ಅವ್ರು ಮಾಡಿ ತೋರಿಸಿದ್ದಾರೆ. ಹೀಗಾಗಿ 85 ವರ್ಷಗಳು ಸತತವಾಗಿ ಅವರು ಈ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಒಂದೇ ಅಲ್ಲ, ಪ್ರಪಂಚದಲ್ಲಿ ಸುಮಾರೊಂದು 150 ದೇಶಗಳಲ್ಲಿ ಅವರ ಅನುಯಾಯಿಗಳಿದ್ದಾರೆ. ಆದರೆ ಬಾಬಾ ಅವರು ನಮ್ಮ ದೇಶ ಬಿಟ್ಟು ಹೋಗಿದ್ದು ಒಂದು ಸತಿ ಆಫ್ರಿಕಾಗೆ ಹೋಗಿದ್ರು. ಆದರೆ ಅವರ ಹೆಸರು, ಅವರ ಮಹಿಮೆ ಇಷ್ಟೊಂದು ದೇಶಗಳಲ್ಲಿ ಬೆಳೆದಿದೆ ಅಂದರೆ ಅದಕ್ಕೇನು ಕಾರಣ ಇರ್ಬೋದು? ಕಾರಣ ಇರೋದು ಅವರ ಸಂದೇಶ ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ರು. ಲವ್ ಆಲ್ ಸರ್ವ್ ಆಲ್, ಹೆಲ್ಪ್ ಎವರ್ ಹರ್ಟ್ ನೆವರ್, ಇಷ್ಟೇ ಹೇಳ್ತಾ ಇದ್ದಿದ್ದು. ಮಾನವ ಸೇವಾ ಇಸ್ ಮಾಧವ ಸೇವಾ. ಸರ್, ಇವಾಗ ನೀವು ಟ್ರಸ್ಟಿ ಆಗಿರೋದ್ರಿಂದ ಇವಾಗ ನೋಡಿ ಸರ್, ಬಾಬಾ ಧರ್ಮಗಳಿಗೆ ಅಷ್ಟು ಮಹತ್ವ ಕೊಡಬಾರ್ದು.
ಏನಂದ್ರೆ ನೀವೀಗ ಸಾಯಿಬಾಬಾ ಅವ್ರು ಮಾಡ್ತಾ ಇದ್ದಂಥ ಪವಾಡಗಳನ್ನ ನಂಬಿ ಅವರನ್ನ ದೈವಾಂಶ ಸಂಭೂತರು ಅಂತ ನಂಬಿದ್ರ, ಅಥವಾ ಅವರ ಸಂದೇಶಗಳಾಗಿರ್ಬೋದು, ಸಾಮಾಜಿಕ ಕಾರ್ಯಗಳಾಗಿರ್ಬೋದು, ಇದನ್ನ ಹೆಚ್ಚಾಗಿ ಶ್ಲಾಘನೆ ಮಾಡಿ ಇದ್ರ ಬಗ್ಗೆ ಆಸಕ್ತಿ ಉಂಟಾಗಿ ನೀವು ಅವ್ರ ಭಕ್ತರಾದ್ರ ಅಂತ? ವೈಯಕ್ತಿಕವಾಗಿ ಕೇಳೋದಾದ್ರೆ ನಮ್ಮ ಮನೆತನದಿಂದ ಅವರ ಪರಿಚಯ ತುಂಬಾ ವರ್ಷಗಳು 1960ನೇ ವರ್ಷದಿಂದ ಸಂಪರ್ಕ ಇದೆ. ನಾನು ಇನ್ನು ಚಿಕ್ಕ ಹುಡುಗ ಆಗಿದ್ದಾಗಿಂದ. ಸೊ ಅವ್ರ ಪವಾಡಗಳನ್ನ ನೋಡಿ ನಾನು ಅವ್ರ ಹತ್ರ ಹೋದೆ ಅಂತ ನಂಬಕ್ ಸಾಧ್ಯ ಇಲ್ಲ. ಅದೇ ಪ್ರಕಾರ ಹೆಚ್ಚಿನ ಅನುಯಾಯಿಗಳು ಅವ್ರ ಭಕ್ತರನ್ನ ನೀವು ಕೇಳಿದ್ರೆ ಎಲ್ಲರೂ ಇದೇ ಉತ್ತರ ಕೊಡ್ತಾರೆ. ಭಗವಂತ ಏನೋ ಪವಾಡ ಮಾಡ್ದ ಅಂತ ನಾವು ದೇವಸ್ಥಾನಕ್ಕೆ ಹೋದ್ವಿ ಅಂತ ಹೇಳೋದಿಲ್ಲ ಯಾರು. ದೇವಸ್ಥಾನಕ್ಕೆ ಹೋಗ್ತೀವಿ, ನಮ್ಮ ಭಕ್ತಿ ಶ್ರದ್ಧೆಗಳನ್ನ ಅವರಲ್ಲಿ ಇಡ್ತೀವಿ, ಅವ್ರಿಗೆ ನಾವು ನಮನ ಮಾಡ್ತೀವಿ, ಅವ್ರು ಹೇಳಿದ್ದನ್ನ ನಾವು ಪರಿಪಾಲನೆ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. ಇಷ್ಟೆಲ್ಲ ಆದ್ಮೇಲೆ ಪವಾಡಗಳನ್ನ ಮಾಡಿದ್ರೆ ನಮಗೆ ಒಂದು ಮನಸ್ಸು ಉಲ್ಲಾಸ ಆಗ್ತದೆ. ಸೊ ಪವಾಡಗಳಿಂದ ಜನ ಅವ್ರ ಹತ್ರ ಬಂದ್ರು ಅನ್ನೋದು ನಂಬಕ್ಕೆ ಸಾಧ್ಯ ಇಲ್ಲ. ಸರ್, ಇವಾಗ ಪ್ರಜ್ಞಾವಂತರಾಗಿ ನೀವು ಇಂಥ ಪವಾಡಗಳನ್ನ ಅಂತ ಇಂಥ ವಿಭೂತಿ ಬರೋವಂಥದ್ದು, ಚೈನು ಉಂಗುರ ಬರೋವಂಥದ್ದು, ಹೊಟ್ಟೆ ಒಳಗಡೆಯಿಂದ ಲಿಂಗು ತೆಗಿಯುವಂಥದ್ದು, ಇದನ್ನೆಲ್ಲ ನೋಡಿದಾಗ ನಿಮಗೆ ಏನು ಅನಿಸ್ತಾ ಇತ್ತು ಸರ್? ಅಂದರೆ ಇಂಥದ್ದೆಲ್ಲ ಪವಾಡಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ಏನಾಗಿರ್ತಾ ಇತ್ತು? ಅದನ್ನ ಯಾವತ್ತಾದ್ರೂ ಅನುಮಾನ ಅನ್ನುವಂಥ ದೃಷ್ಟಿಯಲ್ಲಿ ನೋಡಿದ್ದೀರಾ, ಅಥವಾ ನೀವು ತುಂಬ ಪರಿಚಯ ಅಂದರೆ ಕುಟುಂಬಕ್ಕೇ ಪರಿಚಯ ಇರೋದ್ರಿಂದ ಇದ್ರ ಬಗ್ಗೆ ಏನಾದರೂ ಮಾತಾಡಿದ್ದೀರಾ ಹೇಗೆ ಅಂತ? ನೋಡಿ, ಒಂದು ದೈವಾಂಶ ಸಂಭೂತರಲ್ಲಿ ಒಂದಷ್ಟು ಅವರಿಗೆ ಇರೋ ಶಕ್ತಿ ಇರ್ತದೆ. ಎಲ್ಲೋ ಒಂದು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಏನೋ ಹಿಂಗೆ ನಡೆದಿದೆ ಘಟನೆ ಅಂತ ನಮ್ಮ ಹತ್ರ ಪಕ್ಕದಲ್ಲಿ ಕೂತ್ಕೊಂಡು ತಕ್ಷಣ ಹೇಳ್ತಾ ಇರ್ತಾರೆ. ನನ್ನ ಮುಂದೆ ಕಣ್ಮುಂದೆ ನಡೆದಿದ್ದೊಂದು ಘಟನೆ ಹೇಳ್ತೀನಿ. ಒಬ್ರು ಅಮೆರಿಕಾ ಡಾಕ್ಟರ್ ಇದ್ರು, ಭಾಳ ದಿನ ನರಳ್ತಾ ಇದ್ರು. ಅವರಿಗೆ ಬೆನ್ನಿನ ಫ್ರ್ಯಾಕ್ಚರ್ ಆಗಿ 6 ತಿಂಗಳು ಹಾಸಿಗೆಲೇ ಇದ್ರು, ಏಳಲೇ ಇಲ್ಲ. ಅವ್ರ ಹೆಂಡತಿನೂ ಡಾಕ್ಟ್ರು. ಅವ್ರ ಹೆಂಡತಿ ಬಂದು ಬಾಬಾ ಅವ್ರನ್ನ ನೀವು ನಮ್ಮ ಯಜಮಾನರಿಗೆ ನೀವು ಸರಿ ಮಾಡಬೇಕು ಅಂತ ಭಾಳ ಒಂದು ಪ್ರಾರ್ಥನೆ ಮಾಡ್ತಾ ಇದ್ರು. ಸ್ವಲ್ಪ ದಿವಸ ಆದಮೇಲೆ ಅವ್ನು ಕರ್ಕೊಂಬಾ ಅಂತ ಸ್ವಾಮಿಯವ್ರು ಹೇಳಿದ್ರು. ಕರ್ಕೊಂಬರೋ ಪರಿಸ್ಥಿತಿಲೇ ಇರಲಿಲ್ಲ. ಒಂದು 2 ತಿಂಗಳಾದ್ಮೇಲೆ ಕರ್ಕೊಂಬಂದ್ರು. ನನ್ನ ಕಣ್ಣು ಮುಂದೆ ಆಗಿದ್ದು ಹೇಳ್ತಾ ಇದ್ದೀನಿ. ಮುಂದೆ ವೀಲ್ ಚೇರಲ್ಲಿ ಕರ್ಕೊಂಬಂದು ಸ್ವಾಮಿಯವ್ರ ಕೈ ಹಿಡಿದು ಏಳು ಅಂತ ಹೇಳಿ ಎಬ್ಸಿದ್ರು. ಅವ್ನು ಎದ್ರು. ಅವ್ರ ಹಿಂದೆ ಸುಮ್ಮನೆ ಕೈ ಹಿಂಗೆ ಆಡಿಸಿ ಕೂತ್ಕೊಂಡ್ರು. ನಾಳೆಯಿಂದ ನೋ ವೀಲ್ ಚೇರ್ ಅಂದರು. ಅವತ್ತಿನ ದಿವಸ ಒಂದು ಸ್ಪೋರ್ಟ್ಸ್ ಫಂಕ್ಷನ್ ಇತ್ತು. ಸ್ಪೋರ್ಟ್ಸ್ ಫಂಕ್ಷನ್ಗೆ ವೀಲ್ ಚೇರಲ್ಲಿ ಬಾ, ಮಾರನೇ ದಿವಸ ವೀಲ್ ಚೇರ್ ಇಲ್ಲದೆ ಬಾ ಅಂತ. ಡಾಕ್ಟ್ರುಗಳು ಇವರಿಗೆ ಯಾವ ಥರದ ಚಿಕಿತ್ಸೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಇವ್ರು ಎಂದು ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಅಮೆರಿಕಾ ಡಾಕ್ಟರ್ ಹೇಳಿದ್ದನ್ನ ನನ್ನ ಕಣ್ಮುಂದೆ ನೋಡಿದ್ದೀನಿ. ಇದನ್ನ ನೀವು ನಂಬ್ತಿರೋ ಬಿಡ್ತಿರೋ ಅಂತ ಕೇಳಿದ್ರೆ ನಂಬಲೇಬೇಕಾಗ್ತದಲ್ಲ. ಕಣ್ಮುಂದೆ ನಡೆದಿದ್ದು ಆ ಮನುಷ್ಯ ನನಗೆ ಗೊತ್ತು. ಆ ಡಾಕ್ಟರ್ ದಂಪತಿಗಳು ನಮ್ಗೆ ಬಹಳ ಪರಿಚಯ ಇದ್ದಾರೆ. ಕಟ್ಟು ಕಥೆಗಳು ಅವರೇ, ನೀನ್ ಹಿಂಗ್ ನಡ್ಕ, ನಾನ್ ಹಿಂಗ್ ಹೇಳ್ತೇನೆ, ನಾನ್ ಹಿಂಗ್ ಇಂತ ಕಟ್ಟು ಕಥೆಗಳಷ್ಟೇ. ಅವ್ರಿಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ನಾನು ಹೇಳ್ತೀನಿ. ಡಾಕ್ಟರ್ಗೂ ಮತ್ತೆ ಆ ಸ್ವಾಮಿಗಳಿಗೂ ಅಂಡರ್ಸ್ಟ್ಯಾಂಡ್ ಇಂದ ಈ ರೀತಿ ಒಂದು ನಾಟಕವನ್ನು ಕಲಿಸಿ ನಿಮ್ಮ ಎಲ್ಲರನ್ನೂ ಮೂಢರನ್ನಾಗಿ ಮಾಡಿದ್ದಾರೆ ಅಂತ ನನ್ನ ತಿಳುವಳಿಕೆ ಇದು. ಏಕೆ ಅಂತಂದ್ರೆ ಇದೆಲ್ಲೂ ಶಾಸ್ತ್ರಗಳಲ್ಲಿ ಇಲ್ದಿರೋದ್ರಿಂದ ಇದು ಒಂದು ವ್ಯವಸ್ಥಿತ ಸಂಚುಗಳು ಮಾಡ್ಕೊಂಡೆ ಧರ್ಮವನ್ನು ಜನಗಳನ್ನು ಚರ್ಚೆ ಮಾಡಿ ನಿರ್ಣಯ ಮಾಡೋದಕ್ಕೆ ಆಗೋದಿಲ್ಲ. ತರ್ಕ ಎಲ್ಲಿಗೆ ನಿಲ್ತದೆ? ಇವಾಗ ಆಗ್ಲೇ ಹೇಳಿದ್ದಾರೆ, ಡಿವಿನಿಟಿ ಸ್ಟಾರ್ಟ್ಸ್ ವೇರ್ ಸೈನ್ಸ್ ಎಂಡ್ಸ್ ಅಂತ ಇವಾಗ ಆಗ್ಲೇ ಸೈಂಟಿಸ್ಟ್ ಹೇಳಿದ್ದಾರೆ. ಇವರು ನಮ್ಮ ನಾವು ಧರ್ಮನೇ ಸೈಂಟಿಸ್ಟು E = mc² ಅಂತ ಐನ್ಸ್ಟೈನ್ ಹೇಳಿದ್ರಲ್ಲ, ಐನ್ಸ್ಟೈನೇ ಹೇಳಿದ್ದಾರೆ. ಅವ್ರ ಪುಸ್ತಕ ಓದಿ ಗೊತ್ತಾಗುತ್ತೆ ನಿಮಗೆ. ಅಲ್ಲ, ನಾವು ಧರ್ಮನೇ ಸೈನ್ಸ್ ಅಂತ ಹೇಳಿದ್ದೀನಿ ಹೊರತು ಧರ್ಮನ ಅದು ಕಟ್ಟು ಕತೆ ಅಂತ ಹೇಳಿಲ್ಲ. ನೀವು ಧರ್ಮನ ನೋಡ್ತಾ ಇರೋದು ಕಟ್ಟು ಕತೆಯನ್ನ ಧರ್ಮ ಅಂತ ತಿಳ್ಕೊಂಡಿದ್ದೀರಲ್ಲ, ಅದು ನಿಮ್ಮ ಭ್ರಮೆ ಅಂತ ನೋಡಿ. ಇವಾಗ ಕ್ಲಿಯರ್ ಆಗಿ ಹೇಳಿದ್ರು, ಅವ್ರ ಮುಂದೆ ನಡೆದಂತದ್ದು ಇವಾಗ ನಂಬಿಕೆ ಅನ್ನುವಂಥದ್ದು. ಇವಾಗ ಎಲ್ಲದಕ್ಕೂ ಮೂಲ ನಂಬಿಕೆನೆ ಸರ್. ಇವಾಗ ಪ್ರತಿಯೊಂದು ಸಂಬಂಧಗಳು ನಿಂತಿರೋದು ನಂಬಿಕೆ ಮೇಲೆ. ದೇವ್ರು ಇದಾನೆ ಇಲ್ಲ ಅನ್ನೋಂಥದ್ದನ್ನು ನಂಬಿಕೆನೆ. ಪವಾಡ ನಡೀತಾ ಇಲ್ಲ ಅಂತ ಎದುರುಗಡೆ ನೋಡಿರೋದು ನಂಬಿಕೆನೆ. ಈಗ ನೋಡಿ, ಅವ್ರು ಸಾಮಾನ್ಯರು ಬಡವರ ಬಗ್ಗರು ಕ್ಲಿಯರ್ ಆಗಿ ಹೇಳಿದ್ರು, ಇಂಥವನ್ನೆಲ್ಲ ಒಗ್ಳು ಬಟ್ಟಿಗೆ ಮಾಡಿರೋದ್ರಿಂದಲೇ ಆ ಟ್ರಸ್ಟ್ ಅಲ್ಲಿ ಸ್ಥಾನಮಾನ ಸಿಕ್ಕಿದೆ. ಸಾಮಾನ್ಯ ಬಡವ್ರ ಬಗ್ಗರಿಗೆ ಸಿಗುತ್ತಾ ಮೇಡಮ್ ಇದು? ಇವೆಲ್ಲ ಏನಂತಂದ್ರೆ ಕಟ್ಟು ಕತೆಗಳನ್ನ ಅವ್ರಿಗೆ ಬೇಕಾದಂತ ವೈಯಕ್ತಿಕ ಅಲ್ಲ. ನಾನು ವೈಯಕ್ತಿಕ, ನನಗೂ ಅವ್ರಿಗೂ ಪರಿಚಯನೇ ಇಲ್ಲ, ವೈಯಕ್ತಿಕ ಅಲ್ಲ. ಇಲ್ಲಿ ಸಮಾಜದಲ್ಲಿ ನಡೀತಾ ಇರೋಂತ ಘಟನೆಗಳನ್ನ ನಾನು ಹೇಳ್ತಾ ಇದ್ದೇನೆ ಹೊರತು ಯಾವ್ದು ವೈಯಕ್ತಿಕ. ಅವರಿಂದ ಪವಾಡಗಳನ್ನ ನಂಬಿ ನಾನು ಹೋಗ್ಲಿಲ್ಲ. ಅವರ ಸಾಮಾಜಿಕ ಅದನ್ನು ನಾನು ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತೇನೆ. ಅದನ್ನು ಸಾಮಾಜಿಕ ಕಳಕಳಿಯನ್ನ ಹೊಂದಿದ್ರ ನಾನು ಅದನ್ನ ಅಪ್ರಿಶಿಯೇಟ್ ಸಾಮಾಜಿಕ ಕಳಕಳಿಯನ್ನ ಹೊಂದಿದ್ರ ಇಲ್ವಾ?
ಒಂದಿರ್ಬೋದು ಕಾರ್ಯಗಳಾಗಿಲ್ವಾ? ಮೇಡಮ್, ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ, ಅವ್ರ ಬಾಯಿಂದ ಬಂದಿರೋದು. ಅದು ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದು ನನಗೆ ಈಗ ನನಗೆ ಅವ್ರು ಹೇಳಿದ್ದು 2 ದ್ವಂದ್ವಗಳಲ್ಲಿ ಈ ರೀತಿ ನನಗೆ ಅರ್ಥ ಬರ್ತಾ ಇದೆ. ಅವ್ರ ಮಾತಿನಲ್ಲಿ ದ್ವಂದ್ವನೂ ಇದೆ. ಇಲ್ಲ ನಾ ಪವಾಡ ಒಪ್ತೀನಿ ಅಂದ್ರು, ಇಲ್ಲ ನಾನು ಪವಾಡ ಒಪ್ಕೊಂಡು ಹೋಗಿಲ್ಲ, ನಾನು ಹೋಗಿದ್ದು ಅವರ ಸಾಮಾಜಿಕ ಕಳಕಳಿ ಅಂತಂದ್ರು. ಇವೆರಡು ಅಲ್ಲಿ ದ್ವಂದ್ವ ಇದೆ. ಆಗ ನಾನು ಏನಾಗ್ತದೆ ಅಂತಂದ್ರೆ, ಇದು ಯಾವ್ದು ಸಮಾಜದಲ್ಲಿ ಏನ್ ಘಟನೆಗಳು ನಡೀತಾ ಇದಾವೆ, ಇಂಥ ಘಟನೆಗಳು ಅಲ್ಲಲ್ಲೇ ಇದೆ. ಎಲ್ಲರ ಪಕ್ಕದಲ್ಲೂ ಇಂಥವ್ರನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಅವ್ರಿಗೆ ಬೇಕಾದನ್ನ ಅಲ್ಲಿಟ್ಕೊಂಡು ನಿಜವಾಗಿ ನ್ಯಾಯ ನೀತಿ ಧರ್ಮದವ್ರನ್ನ ಒದ್ದೋಡ್ಸೋದು ಮೊದ್ಲಿಂದ ಇದು ಪ್ರಕ್ರಿಯೆ ನಡೆದೇ ಇದೆ. ಹೌದು, ಅಷ್ಟೇ ಹೊರತು ಇನ್ನೇನಿಲ್ಲ ಇದ್ರೊಳಗೆ, ಇನ್ನೆಂತದೂ ಇಲ್ಲ. ಅವ್ರು ಎಸ್ ಅಂತ ಅನ್ನೋರು ಮಾತ್ರ ಅಲ್ಲಿಗೆ ಸ್ಥಾನಮಾನ ಉಂಟೆ ಹೊರತು ನೋ ಅಂತ ಅದ್ರ ಬಗ್ಗೆ ವಿಚಾರ ಮಾಡೋರು ಇಂಥವ್ರಿಗೆ ಅಲ್ಲಿ ಸ್ಥಾನಮಾನ ಇಲ್ಲ. ಸರಿ, ನರೇಂದ್ರ ನಾಯ್ಕ ಅವರು ಹೇಳಿ ಸರ್, ಮಾತಾಡಿ ಸರ್. ಅದೇ ನೋಡಿ, ಲವಾಲ್ ಸರ್ವಾಲ್ ಹೇಳಿದ್ರಲ್ಲ, ಅವ್ರ ಬೆಡ್ರೂಮಲ್ಲಿ 5 ಹೆಣಗಳು ಬಿದ್ದಿದ್ದು ಪಾಯಿಂಟ್ ಬ್ಲಾಂಕ್ ಶೂಟ್ ಮಾಡಿ, ಅವರಿಗೆ ಅಪ್ಲೈ ಆಗಲಿಲ್ವ ಲವಾಲ್ ಸರ್ವಾಲು? ಇವರೆಲ್ಲ ರೋಗಗಳನ್ನು ಗುಣಪಡಿಸ್ತಾ ಇದ್ದವ್ರು, ಯಾರೋ ಡಾಕ್ಟ್ರಿಗೆ ಗುಣಪಡಿಸಿದ್ರಂತೆ, ಆವಾಗ ತಮ್ಮ ರೋಗವನ್ನು ಗುಣಪಡಿಸೋದಕ್ಕೆ ಇವರಿಗೆ ಆಗಲಿಲ್ವಾ? ಯಾಕೆ ICUನಲ್ಲಿ ಹಾಕಿದ್ರು? ಬೂದಿ ಹಚ್ಕೊಂಡು ಗುಣ ಮಾಡಿಸ್ಕೊಳ್ಬೋದಿತ್ತಲ್ವಾ? ಸೊ ಇದೆಲ್ಲ ಬರೀ ಬೊಗಳೆಗಳು, ಇವ್ರ ಭಕ್ತರುಗಳು ಸೃಷ್ಟಿಸೋ ಕಟ್ಟುಕತೆಗಳು, ಉಳಿದವರನ್ನ ಮಂಗ ಮಾಡೋದಕ್ಕೆ ಅಷ್ಟೇ. ಆಮೇಲೆ ಸರ್ವಿಸ್ ಅಂತ ಹೇಳ್ತಿರಲ್ಲ, ಜಗತ್ತಲ್ಲಿ ಇವರೊಬ್ಬರೇ ಮಾಡಿದ, ಬೇರೆ ಯಾರು ಮಾಡಿಲ್ವಾ ಸರ್ವಿಸು? ಆಮೇಲೆ ಇನ್ನೊಂದು, ಇವರ ಆಸ್ಪತ್ರೆ ಯಾಕೆ ಕಟ್ಟಿಸ್ಬೇಕು? ಇವರಲ್ಲಿ ಅದ್ಭುತ ಶಕ್ತಿ ಇದೆ, ಬೂದಿ ಮುಟ್ಟಿದ್ರೆ ಎಲ್ಲ ಗುಣವಾಗುತ್ತಂತ ಆದರೆ ಆಸ್ಪತ್ರೆ ಯಾಕ್ರಿ ಕಟ್ಟಿಸ್ಬೇಕು? ಎಲ್ಲ ಪೇಷಂಟ್ಗಳನ್ನ ಕರೀರಿ, ಬೂದಿ ಹಚ್ಬಿಡ್ರಿ, ಸಾಕು. ಇಲ್ಲ ಆಗ್ಬಾರ್ದಾಗಿತ್ತಂತ ಹೇಳಿಲ್ಲ ನಾನು. ದ್ವಂದ್ವವನ್ನ ಎತ್ತಿ ತೋರಿಸ್ತಾ ಇದ್ದೀನಿ. ದ್ವಂದ್ವ ಒಂದು ಕಡೆಯಲ್ಲಿ ಹೇಳ್ತಾರೆ ರೋಗ ಗುಣ ಮಾಡ್ತಾರಂತ, ಇನ್ನೊಂದ್ ಕಡೆ ಆಸ್ಪತ್ರೆ ಕಟ್ಟಿಸ್ತಾರೆ. ಮತ್ತೆ ಇದೇನು ಅವ್ರು ಎರಡರಲ್ಲೂ ದ್ವಂದ್ವದಲ್ಲಿದ್ದಾರೆ ಅಂತಲೇ ಲೆಕ್ಕ. ಮತ್ತೆ ಅವರು ಹೇಳಿದ್ರೆ ಗೌರ್ಮೆಂಟ್ ನವರು ಆಂಧ್ರ ಪ್ರದೇಶದಲ್ಲಿ 2 ಡಿಸ್ಟ್ರಿಕ್ಟ್ ಅಲ್ಲಿ ನೀರಿನ ಸಪ್ಲೈ ಇರಲಿಲ್ಲ. ಬಾಬಾ ಅವರು ನೀರು ಕೊಟ್ರು ಲಕ್ಷಾಂತರ ಜನಕ್ಕೆ. ನೀರ್ ಯಾಕೆ ಕೊಡ್ಬೇಕಾಗಿತ್ತು? ಅವ್ರು ಬಾಟ್ಲ್ ನೀರು ಸೃಷ್ಟಿ ಮಾಡಿ ಅವ್ರು ಕೊಡ್ಬೇಕು ಅಂದ್ರೆ ಇದನ್ನು ಹುಚ್ಚುತನ ಮಾತು ಅಂತ ಹೇಳ್ಬೇಕಷ್ಟೇ. ಇದ್ರ ಮೇಲೆ ನಾವು ಮಾತಾಡಿ ಇದನ್ನ ಸಾಧನೆ ಮಾಡಕ್ ಸಾಧ್ಯ ಇಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ, ಲಕ್ಷಾಂತರ ಜನಕ್ಕೆ ಉಪಕಾರ ಆಗಿದೆ. ಎಷ್ಟು ಅದರಲ್ಲಿ ನಾವು ಧರ್ಮದ ಬಗ್ಗೆ ಮಾತಾಡೋದಿಲ್ಲ. ಸಾಯಿಬಾಬಾ ಅವ್ರು ಏನು ಅಂದ್ರೆ, ನೀವು ಯಾವುದೇ ಮತ ಇರ್ಬೋದು, ನೀವು ಹಿಂದೂಗಳಾಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ರಾಗಿರ್ಬೋದು, ನೀವು ಯಾವ ಮತನ ಅನುಸರಿಸ್ತಿರೋ ಚೆನ್ನಾಗಿ ಅನುಸರಿಸಿ, ನಿಮ್ಮ ದೇವರನ್ನ ನೀವು ಸರಿಯಾಗಿ ಪೂಜೆ ಮಾಡಿ, ದೇವರಿಗೆ ಸರಿಯಾಗಿ ಭಕ್ತಿ ಇಡಿ. ಆದರೆ ಮಾನವ ಸೇವೆ ಮಾಡೋದು ನಿಮ್ಮ ಧರ್ಮ. ನೀವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಬೇರೆ ಮಾನವರಿಗೆ ಸೇವೆ ಮಾಡೋದು ನಿಮ್ಮ ಧರ್ಮ. ಆ ಸೇವೆ ಮಾಡೇ ನೀವು ಉತ್ತೇಜನ ಪಡ್ತೀರಾ, ಮೇಲೆ ಹೋಗ್ತೀರಾ, ದೇವರ ಹತ್ರ ಹೋಗ್ತೀರಾ ಅಂತ ಅವ್ರು ಬೋಧನೆ ಮಾಡಿದ್ರು. ನೀವು ಅದು ಬಿಟ್ಟು ಒಂದು ದಿವಸದಲ್ಲಿ ಸುಮಾರು ಒಂದು 2000 ಜನ ಸ್ವಯಂ ಸೇವಕರು ಆಶ್ರಮಕ್ಕೆ ಬರ್ತಾರೆ. ನಾನು ಪ್ರತಿ ಸತಿ ಹೋದಾಗ ನೋಡ್ತೀನಿ, ಅವ್ರನ್ನ ಯಾರು ದುಡ್ಡು ಕೊಟ್ಟು ಕರ್ಸ್ಕೊಂಬಂದವರಲ್ಲ, ಚಿಕ್ಕ ಹುಡುಗರಿಂದ ಹಿಡಿದು PUC ಓದೋದ್ರಿಂದ ಹಿಡಿದು IAS ಅಧಿಕಾರಿಗಳು ಬಂದು ನೀವು ಏನು ಕೆಲಸ ಕೊಟ್ಟರು ನಾವು ಆಶ್ರಮದಲ್ಲಿ ಮಾಡ್ತಿದ್ದೀವಿ, ಈ ಸೇವೆ ಮಾಡಿ ನಮ್ಮನ್ನ ನಾವು ಧನ್ಯರಾಗಿ ಮಾಡ್ಕೊಳ್ತೀವಿ ಅಂತ ಲಕ್ಷಾಂತರ ಜನ, ಎಲ್ಲಿ ಪ್ರಪಂಚದಲ್ಲಿ ಎಲ್ಲೇನು ದುರ್ಘಟನೆ ನಡೆದ್ರೆ ನಮ್ಮ ಸ್ವಯಂ ಸೇವಕರು ಮೊದಲು ಹೋಗ್ತಾರೆ. ಇಷ್ಟು ಉತ್ತೇಜನ ಕೊಟ್ಟು, ಇಷ್ಟು ಜನಕ್ಕೆ ಪ್ರೋತ್ಸಾಹ ಕೊಟ್ಟು, ಇಷ್ಟು ಜನಕ್ಕೆ ಒಳ್ಳೆ ಬುದ್ಧಿ ಸದ್ಬುದ್ಧಿ ಕೊಟ್ಟು ಸಮಾಜ ಸೇವೆ ಮಾಡಿ ಅಂತ ಹೇಳೋರಿಗೆ ನೀವು ಮನೆಯಲ್ಲೇ ಕೂತ್ಕೊಂಡೆಲ್ಲ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ, ಭಗವಂತನಿಗೆ ಈ ಪ್ರಪಂಚ ಸೃಷ್ಟಿ ಏನು ಬೇಡ, ಅವನೇ ಎಲ್ಲ ಸೃಷ್ಟಿ ಮಾಡಿದ್ದು. ಆದರೂ ಸೃಷ್ಟಿ ಮಾಡಿದ್ದಾನೆ, ಜನ ಸೃಷ್ಟಿ ಮಾಡಿದ್ದಾನೆ, ಮನುಷ್ಯರನ್ನು ಸೃಷ್ಟಿ ಮಾಡಿದ್ದಾನೆ. ಮನುಷ್ಯರನ್ನ ದೇವರ ಪಥದಲ್ಲಿ ನಡೆಸಬೇಕು, ದೇವರ ಹತ್ರ ಕರ್ಕೊಂಡು ಹೋಗಬೇಕು. ಅದು ಹೇಗೆ, ಒಳ್ಳೆತನ ಹೇಗೆ ಹೇಳ್ಕೊಡ್ಬೇಕು ಅಂತ ನೀವು ಹಾಗೆ ಹೇಳಿದ್ರೆ ಒಂದೇ ಕ್ಷಣದಲ್ಲಿ ಪ್ರಪಂಚನ ಭಸ್ಮ ಮಾಡ್ಬೋದಾಗಿತ್ತಲ್ಲ. ಯಾರು ತೊಂದರೆನೇ ಪಡೋಕ್ಕೆ ಸಾಧ್ಯನೇ ಇರಲಿಲ್ವಲ್ಲ, ಎಲ್ಲರೂ ಸತ್ತೋಗ್ತಾ ಇದ್ರು, ಪೂರ್ತಿ ಪ್ರಪಂಚ ಭಸ್ಮ ಆಗ್ತಾ ಇತ್ತು. ಹೀಗೆ ಹೇಳಿದ್ರೆ ಇಟ್ಸ್ ಎನ್ ಅಬ್ಸರ್ಡ್ ಆರ್ಗ್ಯುಮೆಂಟ್, ಹುಚ್ಚ ಆರ್ಗ್ಯುಮೆಂಟ್ ಅಂತ ಹೇಳ್ಬೇಕಾಗುತ್ತೆ. ಸರಿ ನಾಗಾನಂದ್ ಅವರೇ, ಈಗ ನಾಗಾನಂದ್ ಅವರೇ, ನಿಮ್ಮ ಆರ್ಗ್ಯುಮೆಂಟ್ ಇದೆ ಅಲ್ಲ, ಅದು ಸರಿಯಾದಂತ ಪಥದಲ್ಲಿ ಹೋಗ್ತಾ ಇಲ್ಲ, ಆರೋಗ್ಯಕರವಾದಂತ ಪಥದಲ್ಲಿ ಹೋಗ್ತಾ ಇಲ್ಲ. ಅದೇನಂತ ತಂದ್ರೆ ತನಗೆ ಬೇಕಾದಾಗ ಎಲ್ಲದನ್ನೂ ಒಳ್ಳೇದು ಹೇಳೋದು, ತನಗೆ ಆಗ್ಲಿಲ್ದಾಗ ಅದನ್ನ ಕೆಟ್ಟದು ಅಂತ ಹೇಳೋದು, ಈ ಆರೋಗ್ಯಕರವಾದಂತ ಚರ್ಚೆ ಅದಲ್ಲ. ಹಾಗಾಗಿ ನೀವು ತೆಗೆದ್ಕೊಬೇಕಾದ್ರೆ ಧರ್ಮದ ಶಾಸ್ತ್ರಗಳಿದೆ, ಅವ್ರ ಋಷಿ ಮುನಿಗಳು ಧರ್ಮಶಾಸ್ತ್ರಗಳನ್ನು ಬರ್ದವ್ರೆ, ಅದ್ರ ಪ್ರಕಾರ ಹೋಗ್ಬೇಕು. ಮತ್ತೆ ಆ ಸೈನ್ಸ್, ಅದನ್ನು ಧರ್ಮನೇ ಕೂಡ ನಾವು ಸೈನ್ಸ್ ಅಂತ ಹೇಳ್ತಾ ಇರೋದು, ಅದ್ರ ಪ್ರಕಾರನೇ ಹೋಗ್ತಾ ಇರೋದು. ಎಲ್ಲಿ ನೀವು ಹೋಗ್ತಾ ಇಲ್ಲ, ದ್ವಂದ್ವದಲ್ಲಿ ಪ್ರಕಾರನೇ ಹೋಗ್ತಾ ಇರೋದು. ಬಾಬಾ ಅವ್ರು ಹೇಳಿದ್ದು ಎಲ್ಲಾ ಉಪನಿಷತ್ತುಗಳಲ್ಲಿ ಹೇಳಿದ್ದನ್ನ ಸಂಕ್ಷಿಪ್ತವಾಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ, ಮನಸ್ಸಿಗೆ ಮುಟ್ಟೋ ಹಾಗೆ
ಸಾಮಾನ್ಯವಾದ ಜನರ ಭಾಷೆಯಲ್ಲಿ ಬಾಬಾ ಅವರು ಬೋಧನೆ ಮಾಡಿದ್ದಾರೆ. ನೀವು ಓದಿ, ಅವ್ರು ಹೇಳಿದ್ದನ್ನ ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ. ನೀವು ಓದದೇ ಇದ್ರೆ ಗೊತ್ತಾಗಲ್ಲ. ಎಲ್ಲರೂ ಹೇಳಿರೋದು ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ಹೇಳ್ತಾರೆ. ನೀವೇನು ತಿಳ್ಕೊಳ್ಳದೆ ಮಾತಾಡಿದ್ರೆ ಏನ್ ಮಾಡಕ್ಕಾಗುತ್ತೆ? ಧರ್ಮದಲ್ಲಿ ಹೇಳಿರೋದು. ಜೀಸಸ್ ಕ್ರೈಸ್ಟ್ ಏನ್ ಹೇಳಿದ್ದಾರೆ, ಮೊಹಮ್ಮದ್ ಪೈಗಂಬರ್ ಏನ್ ಹೇಳಿದ್ದಾರೆ ಅದನ್ನ ಹೇಳಿದ್ದಾರೆ ಬಾಬಾ ಅವರು. ಸಂಕ್ಷಿಪ್ತವಾಗಿ ಹೇಳಿದ್ದಾರೆ, ನಿಮ್ಮ ಧರ್ಮವನ್ನ ಅನುಸರಣೆ ಮಾಡ್ಕೊಂಡು ಹೋಗಿ ಅಂತ. ಒಂದೇ ಇದೆ, ನಾವೇನು ಬೇರೆ ಬೇರೆ ಧರ್ಮಗಳನ್ನು ಬೇರೆ ಬೇರೆ ಇದೆ, ಎಲ್ಲವೂ ಮಾನವನ ಉದ್ಧಾರ ಮಾಡುವಂತದ್ದು. ಲಾಸ್ಟ್ ಒಪಿನಿಯನ್ ಸರ್, ಏನ್ ಹೇಳ್ತೀರಾ ಸರ್ ಕೊನೆಯಲ್ಲಿ? ನೋಡಿ, ಆಯ್ತು, ಹೇಳಿ ಸರ್, ಏನ್ ಹೇಳ್ತೀರಾ? ಒಟ್ಟು ನಿಮ್ಮ ಅಭಿಪ್ರಾಯ ಏನ್ ಸರ್ ಅಂತ? ನನ್ನ ಅಭಿಪ್ರಾಯ ಏನು ಅಂದರೆ 1990ನೇ ಇಸ್ವಿನಲ್ಲಿ CIA ಅಂದರೆ ಅಮೆರಿಕನ್ ಗೂಢಾಚಾರ ಒಂದು ಸಂಸ್ಥೆ. ಅದು ಬೇರೆ ದೇಶಗಳಲ್ಲಿ ಏನು ನಡೀತಾ ಇದೆ ಏನು ಎತ್ತ ಅಂತ ಮಾಹಿತಿ ತಿಳ್ಕೊಂಡು ಅಮೆರಿಕನ್ ಪ್ರೆಸಿಡೆಂಟಿಗೆ ಒಂದು ವರದಿ ಕೊಡೋದಕ್ಕೆ. ಅವರ ಅಭಿಪ್ರಾಯದಲ್ಲಿ ಆ ಸಮಯದಲ್ಲಿ ಬಾಬಾ ಅವರು ಸರ್ವ ಧರ್ಮ ಸಮನ್ವಯ ಮಾಡ್ತಾ ಇದ್ದಾರೆ. ಅವ್ರ ಅನುಯಾಯಿಗಳು ಸುಮಾರು 100 ದೇಶಗಳಲ್ಲಿದ್ದಾರೆ. ಇವರು ಮುಂದಕ್ಕೆ ಹೋಗಿ ಒಂದು ಬಹಳ ಧರ್ಮವನ್ನೇ ಸ್ಥಾಪನೆ ಮಾಡೋ ಸ್ಥಿತಿನಲ್ಲಿ ಇದ್ದಾರೆ ಅಂತ ಆವಾಗಿನ ಅವರ ಮಾಹಿತಿ, ಊಹೆ. ಇವಾಗ ನೋಡಕ್ ಹೋದ್ರೆ 90ನೇ ಇಸ್ವಿಯಿಂದ 2011ನೇ ವರ್ಷವರೆಗೂ ಯಾವಾಗ ಸ್ವಾಮಿಗಳು ಮಹಾಸಮಾಧಿ ಆದರೂ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಈ ಸಮಯದಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅಂತ ಹೇಳ್ಬೋದು, ಪ್ರಪಂಚದಲ್ಲಿ ಎಲ್ಲರೂ ಸ್ವಾಮಿಗಳ ಅನುಯಾಯಿಗಳಾಗಿ ಸ್ವಾಮಿಗಳು ಹೇಳಿದ ಬೋಧನೆ ಪ್ರಕಾರ ಎಲ್ಲೆಲ್ಲಿ ಅವರವ್ರ ಮನೆಗಳಲ್ಲಿ, ಅವರವ್ರ ದೇಶಗಳಲ್ಲಿ, ಅವರವ್ರ ಊರಿನಲ್ಲಿ ಯಾರಿಗೆ ಕಷ್ಟ ಆದರೂ ನಾವು ಹೋಗಿ ಸೇವೆ ಮಾಡಬೇಕು, ಎಲ್ಲ ನಾವು ಅಣ್ಣ ತಮ್ಮಂದರು ಸಹೋದರರು ಅಂತ ಮನಸ್ಸು ಭಾವ ಇಟ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಈ ಸೇವೆಗಿಂತ ಇನ್ನೂ ದೊಡ್ಡ ಮಿರಾಕಲ್ ಯಾವ್ದಾಗಬೇಕು? ಇಲ್ಲೇ ಬೆಂಗಳೂರಲ್ಲಿ ಅಥವಾ ಪುಟ್ಟಪರ್ತಿಲಿ ಕೂತ್ಕೊಂಡು ಎಲ್ಲೂ ಹೋಗದೇನೆ ಪ್ರಪಂಚಕ್ಕೆಲ್ಲ ಹೇಗೆ ಹರಡಿದೆ ಅವರ ಮೆಸೇಜ್. ದಟ್ ಈಸ್ ದ ಬಿಗ್ಗೆಸ್ಟ್ ಮಿರಾಕಲ್. ಓಕೆ 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 ನಾಗಾನಂದವರೇ, ಸರಿ, ಸ್ವಾಮೀಜಿ, ಶಿವಯೋಗಿ ಸ್ವಾಮೀಜಿ ಅವರೇ, ತಾವೇನು ಹೇಳ್ತೀರಾ ಕೊನೆಯದಾಗಿ ಅಂತ? ಒಟ್ಟಾರೆ ಹೇಳಬೇಕು ಅಂತಂದ್ರೆ ಬಹಳಷ್ಟು ವಿಚಾರಗಳು ಇವತ್ತು ಜನರ ಮುಂದೆ ಇಟ್ರಿ. ಒಂದು ನಂಬಿಕೆ ಅನ್ನೋ ವಿಚಾರ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸಂಬಂಧಗಳಿಗೂ ನಂಬಿಕೆ ಬೇಕು ಅಂತ ಒಂದು ವಿಚಾರ ಹೇಳಿದ್ರಿ. ಭಾವನೆಗಳಿಗೂ ನಂಬಿಕೆ ಇರಬೇಕಂತ ಒಂದು ವಿಚಾರ ಹೇಳಿದ್ರಿ. ಬಹಳ ಖುಷಿ ಅಂತ ಅನಿಸ್ತು. ಒಬ್ಬ ತಾಯಿ ತನ್ನ ಮಗುನ ಎತ್ತಿರಬೇಕಾದ್ರೆ ಆ ಮಗುಗೆ ಹೇಳ್ತಾಳೆ ಅವಳು, ಇವ್ರು ನಿಮ್ಮಪ್ಪ ಅಂತ ಹೇಳಿದಾಗ ಆ ಮಗು ತಾಯಿ ಹೇಳಿದ ಮಾತನ್ನ ನಂಬಿ ಕಟ್ಟ ಕಡೆಯವರೆಗೂ ಇವನೇ ನಮ್ಮಪ್ಪ ಅಂತ ಬಾಳ್ಮೆ ಮಾಡ್ತಾ ಇರೋದು ಭಾರತೀಯ ಸಂಸ್ಕೃತಿ. ಈ ನಂಬಿಕೆ ಮೇಲೆ ಬೇರೆ ಬೇರೆ ರಾಷ್ಟ್ರಗಳು ಬೇರೆ ಬೇರೆ ತರ ಕಟ್ಟಿದ್ರು ಸಹ ನಮ್ಮ ರಾಷ್ಟ್ರ ಕಟ್ಟಿರೋದು ನಂಬಿಕೆ ಮೇಲೆ, ಒಂದು ಭಾವನೆ ಮೇಲೆ ಕಟ್ಟಿರುವಂತ ಭಾರತ ದೇಶ ಇದು. ಹಾಗಾಗಿ ಒಂದು ಹೇಳ್ಬೇಕು ಅಂತ ಅಂದ್ರೆ, ನಾನು ಆಗ್ಲೇ ನಮ್ಮ ಸರ್ವಪಿಳ್ಳೆಯರು ಹೇಳಿದ್ರು, ಮತ್ತು ಒಂದು ವಿಚಾರ ಏನು ಅಂತಂದ್ರೆ ತಪಸ್ಸಿನ ಶಕ್ತಿ ಅನ್ನೋದು ನಾನು ನಂಬ್ತೀನಿ. ಯಾಕೆ ಅಂತಂದ್ರೆ ನಾನು ನನ್ನ ಗುರುಗಳು 113 ವರ್ಷ ಅವರು ಇದ್ದಂತ ತಪಸ್ವಿಗಳು, ಅವರ ಜೊತೆಯಲ್ಲಿ ಇದ್ದಂಥದ್ದು, ನಾನು ಸಿದ್ಧಗಂಗಾ ಸ್ವಾಮೀಜಿಯವರನ್ನ ಹತ್ತಿರದಿಂದ ನೋಡಿದಂಥದ್ದು, ಮತ್ತು ಅನೇಕ ಉತ್ತರ ಕರ್ನಾಟಕದಲ್ಲಿ ನಾನು ಅನೇಕ ಮಠಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಆ ಗದ್ಗೆಯ ಒಂದು ಅತ್ಯಂತ ವಿಸ್ಮಯವಾದಂಥ ಘಟನೆಗಳನ್ನ ಕೇಳಿದ್ದೀನಿ. ಆಮೇಲೆ ನಿಮ್ಮ ಚಾನಲ್ಲೂ ಸಹ ಆ ಒಂದು ವಿಸ್ಮಯವಾದಂಥ ವಿಚಾರಗಳನ್ನ ಅನೇಕ ಕ್ಷೇತ್ರಗಳ ಬಗ್ಗೆ ತಿಳಿಸಿರೋದು ನಾನು ಕಂಡಿದ್ದೀನಿ. ಹಾಗಾಗಿ ನನಗನ್ಸೋದಿಷ್ಟೇ, ಎಲ್ಲರೂ ಪ್ರಜ್ಞಾವಂತರಾಗಿ ಉಪಯೋಗ ಒಳ್ಳೆಯದು ಅನ್ನೋದು ಯಾವುದಿದೆ, ನಿಮ್ಗೆ ಒಳಿತು ಯಾವ್ದಾಗ್ತದೆ, ಒಳಿತನ್ನ ಯಾರು ಬಯಸ್ತೀರಿ, ನಿಮ್ಮ ದಾರಿ ಸುಗಮವಾಗಿರುವಂಥದ್ದನ್ನ ನೆಂಬುವಂಥದ್ದು, ಮತ್ತು ಅದರಲ್ಲಿ ನಿಮ್ಮ ಸಾರ್ಥಕತೆಯನ್ನು ಪಡ್ಕೊಳ್ಳುವಂಥದ್ದು. ಒಂದು ಕಡೆ ಮುಪ್ಪಿನ ಷಡಾಕ್ಷರಿ ಹೇಳ್ತಾರೆ, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರಿಗೆಲ್ಲ ನೀನೊಬ್ಬನೇ ದೇವ, ಅವರವರ ಅರ್ಚನೆಗೆ ಅವರವರ ನೇಮಕ್ಕೆ ಅವರವರಿಗೆಲ್ಲ ನೀನೊಬ್ಬನೇ ಗುರು ಅಂತ ಹೇಳ್ತಾರೆ ಒಂದು ಮಾತು. ಹಾಗಾಗಿ ನಾವೆಲ್ಲರೂ ಬದುಕುಗಳು ಹೇಗಿರಬೇಕಂತಂದ್ರೆ, ಒಂದು ಶಾಂತಿಯ ಬದುಕಿಗೆ ಏನು ಬೇಕು, ನೆಮ್ಮದಿಯ ಬದುಕಿಗೆ ಏನು ಬೇಕು, ಮತ್ತು ಆನಂದದ ಬದುಕಿಗೆ ಏನು ಬೇಕು, ಜೀವನ ಸಾರ್ಥಕತೆಗೆ ನೀವು ಬದುಕಬೇಕು, ಬೇರೆಯವರು ಬದುಕಕ್ಕೆ ಏನು ಬೇಕು, ಆ ತರದ ಮಾರ್ಗಗಳನ್ನ ಇಟ್ಕೊಳ್ಳಿ. ಮತ್ತು ಉತ್ತಮವಾದಂತ ನಿಮ್ಮ ಬಟ್ಟೆ ತಗೋಬೇಕು ಅಂತ ಅಂದ್ರೆ ಒಂದ್ 4 ಅಂಗಡಿಗೆ ನೋಡ್ತೀರಾ. ಹಾಗಾಗಿ 4 ಅಂಗಡಿ ನೋಡಿ ಆಮೇಲೆ 5ನೇ ಅಂಗಡಿಯಲ್ಲಿ ಚೆನ್ನಾಗಿದೆಯೋ ಇಲ್ವೋ ಅಂತ 10 ಬಟ್ಟೆ ಹುಡುಕ್ತೀರಾ. ಹಾಗೆ ನಿಮಗೆ ಒಬ್ಬ ಧರ್ಮದ, ಅದಕ್ಕೆ ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು. ಇವತ್ತೇನಾಗಿದೆ ಅಂದ್ರೆ ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇಲ್ಲ, ರಣಹೇಡಿಗಳ ದಂಡು ಸಾಕ್ತಿತ್ತು ಅಂತ ಕವಿ ಹೇಳ್ತಾರೆ. ಹಾಗಾಗಿ ಒಬ್ಬ ಗುರುವನ್ನ ಮಾರ್ಗದರ್ಶಕರಾಗಿ ಯಾರಾದ್ರೂ ಒಬ್ಬರು ನಿಮಗೆ ಅಚ್ಚು ಹೇಗೆ ಹುಡುಕಿ ಒಬ್ಬರು ಗುರುಗಳನ್ನ ಹಿಡ್ಕೊಳ್ಳಿ. ಅವರು ಏನು ಮಾರ್ಗದರ್ಶನ ಕೊಡ್ತಾರೋ, ಅವರು ಸದ್ಮಾರ್ಗ ಏನ್ ಕೊಡ್ತಾರೋ, ಜ್ಞಾನ ಏನ್ ಕೊಡ್ತಾರೋ ಅದನ್ನ ಹಿಡ್ಕೊಂಡು ನಿಮ್ಮ ಬದುಕನ್ನ ಸಾರ್ಥಕಗೊಳಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರಿ ಸ್ವಾಮೀಜಿ, ಸರಿ ಸ್ವಾಮೀಜಿ. ನರೇಂದ್ರ ನಾಯಕ್ ಅವರೇ, ತಾವೇನ್ ಹೇಳ್ತೀರಾ ಸರ್? ಸಂಕ್ಷಿಪ್ತವಾಗಿ ಹೇಳಿ ಸರ್.
ನೋಡಿ, ಒಂದು ಸುಳ್ಳಿನ ಬುನಾದಿಯ ಮೇಲೆ ಕಟ್ಟಿದ ಒಂದು ಸಾಮ್ರಾಜ್ಯದ ಒಬ್ಬ ಅಧಿಪತಿ ಸತ್ತು ಹೋದ. ಭಗವಾನ್ ಅಂತ ತನ್ನನ್ನು ಕರೆಸಿಕೊಳ್ಳೋ ವ್ಯಕ್ತಿ ತನ್ನ ಪವಾಡಗಳ ಮೂಲಕ ಇದನ್ನು ಮಾಡಿದ್ದು. ಇದನ್ನೇ ನಾವು ಜಗತ್ತಲ್ಲಿರೋ ಅತ್ಯಂತ ದೊಡ್ಡ ಸಂಗತಿ ಅಂತಾಗಿ ಮಾಡ್ತಾ ಇದ್ದೀವಿ. ಬಿಡಿ, ಅದಕ್ಕಿಂತಲೂ ಹೆಚ್ಚು ಈ ಲವ್ ಆಲ್ ಸರ್ವ್ ಆಲ್ ಅಂತ ಉಪದೇಶ ಕೊಡೋರು ತಮ್ಮದೇ ಬೆಡ್ರೂಮಲ್ಲಿ 5 ಹೆಣಗಳು ಉರುಳಿದಾಗ ಏನು ಮಾಡಿದರು ಅಂತ ಮೂಲಭೂತವಾದ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಅದಕ್ಕಾಗಿ ನಾನು ಹೇಳೋದು, ಯಾವುದೇ ವಿಷಯವನ್ನು ನಂಬುವ ಮೊದಲು ವಿಚಾರದ ಹೊರಗಡೆ ತಿಕ್ಕಚ್ಚಿ ನೋಡಿ. ಇದೇ ಇವರು ನಿಮ್ಮ ಪುಟ್ಪಡ್ತಿಯವರು ಶಿರಡಿಗೆ ಹೋದರು. ನಾನು ಸಾಯಿಬಾಬಾನ ಪುನರವತಾರ ಅಂತ ಹೇಳಿ ಅಲ್ಲಿ ಪ್ರವೇಶ ಹೋಗೋದಕ್ಕೆ ನೋಡಿದ್ರು, ಒದ್ದು ಹೊರಗೆ ಹಾಕಿದ್ರು, ಒಳಗಡೆ ಕಾಲಿಡೋದಕ್ಕೆ ಬಿಡಲಿಲ್ಲ. ಯಾಕೆ? ಅಲ್ಲಿನ ದುಡ್ಡು ಅವ್ರಿಗೆ ಬೇಕು, ಇವ್ರ ದುಡ್ಡು ಇವರಿಗೆ ಬೇಕು ಅಷ್ಟೇ. ಇದಕ್ಕಾಗಿ ಇವರ ಆಸ್ತಿಗಾಗಿ ಇವರು ಈಗಾಗಲೇ ಕಚ್ಚಾಟ ಶುರು ಮಾಡಿದ್ದಾರೆ. ಸಾಯಿರಾಮ್ ಸಾಯಿ ಕೃಷ್ಣ ಅಂತ ಭಜನೆ ಎಲ್ಲ ಹೇಳೋದು ಒಂದು. ಸರಿ, ನಮ್ಮ ಸನಾತನ ಧರ್ಮವನ್ನ ಸುಳ್ಳಿನ ಕಂತೆಯ ಮೇಲೆ ನಿಲ್ಲಿಸಬೇಡಿ ಅನ್ನುವಂತ ಮಾತನ್ನ ಹೇಳ್ತೀರಾ ಸರ್ ತಾವು? ಸರಿ ಸರ್, ಸರಿ ಸರಿ ನರೇಂದ್ರ ನಾಯಕ್ ಅವರೇ, ಸರ್ ತಾವೇನ್ ಹೇಳ್ತೀರಾ ಸರ್ ಸಂಕ್ಷಿಪ್ತ? ಮತ್ತೆ ನಾನು ಹೇಳೋದಂದ್ರೆ, ಗುರು ಅಂತ ಅನ್ನೋದನ್ನ ಮೊದಲು ತೆಗೆದುಕೊಂತೀನಿ. ಯಾಕೆಂದ್ರೆ ಈ ಗುರು ಶಬ್ದನು ಅದು ಸಂಕ್ಷಿಪ್ತವಾಗಿ ಮೇಡಮ್, ಗುರು ಶಬ್ದವೂ ಕೂಡ ಅಪವಿತ್ರವಾಗಿದೆ, ಅನ್ಯರ್ಥ ಗ್ರಹಿಸ್ತಾ ಇದೆ. ಗುರು ಅಂದ್ರೆ ಜ್ಞಾನವನ್ನು ಕೊಡುವನು ಗುರು. ಅಲ್ಲಿಲ್ಲ ಅಂತಂದ್ರೆ ಯಾವುದೇ ಬಟ್ಟೆಯಿಂದ ಯಾವುದೂ ಗುರು ಆಗಕ್ಕೆ ಸಾಧ್ಯ ಇಲ್ಲ. ಇದು ಒಂದನೇ ಪಾಯಿಂಟ್. ಆಮೇಲೆ ಇಲ್ಲಿ ನಮ್ಮಲ್ಲಿ ಆಚಾರ್ಯ ಅಂತ ಪದ ಇದೆ. ಆಚಾರ್ಯ ಅಂತಂದ್ರೆ ಶಾಸ್ತ್ರಗಳನ್ನು ಬೋಧನೆ ಮಾಡೋನಿಗೆ ಆಚಾರ್ಯ. ಜನರಿಗೆ ಧರ್ಮದ ವಿಚಾರದಲ್ಲಿ ಏನ್ ಹೇಳ್ತೀರಾ ಸರ್? ನಾನು ಧರ್ಮದ ವಿಚಾರದ ಬಗ್ಗೆ ಹೇಳ್ತಾ ಇರೋದಿಷ್ಟೇ. ನೀವು ತಮ್ಮ ಜ್ಞಾನದಲ್ಲಿ ಎಷ್ಟು ಸಿಗುತ್ತೆ ಅಲ್ಲಿ ಸತ್ಯವನ್ನು ಹುಡುಕಿ ಅದನ್ನ ಆಚರಣೆಗೆ ತಂದು ಯಾವುದು ನಮ್ಮ ಮಾನವನ ಉನ್ನತಿಗೆ ಕಾರಣ ಆಗುತ್ತೆ ಅದನ್ನ ನೀವು ಆ ಮಾರ್ಗವನ್ನು ಹಿಡೀರಿ. ಅದು ಎಲ್ಲ ನಮ್ಮ ಸನಾತನ ಧರ್ಮ ಹೇಳಿರೋದೇ ಇಷ್ಟು, ಅದ್ರ ಸಾರನೇ ಇಷ್ಟು ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಯಾರೇ ಕೂಡ ಮ್ಯಾಜಿಕ್ ಮಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಇವ್ರು ಯಾರನ್ನೂ ನಂಬೇಡಿ. ಅವ್ರನ್ನ ಪರೀಕ್ಷೆಗೆ ಒಳಪಡಿಸಿ, ಆ ಒಳಪಡಿಸಿದಾಗ ಅವ್ರದ್ದು ನಿಜವಾದಂತ ಬಣ್ಣ ಬಯಲಾಗುತ್ತೆ. ಹಾಗಾಗಿ ನೀವು ಸತ್ಯದ ತತ್ವದ ಮಾರ್ಗವನ್ನು ಹಿಡಿದ್ರೆ ಹೊರತು ಇಂತ ಮಾರ್ಗಕ್ಕೆ ಇಡಬೇಡಿ. ಮತ್ತೆ ಈಗ ನೋಡಿ, ದೊಡ್ಡ ದೊಡ್ಡ ಶಿವಕುಮಾರ ಸ್ವಾಮಿಗಳಂತ ನಾವು ಎಷ್ಟು ಒಪ್ಕೊಳ್ತೀವಿ, ಜಗತ್ತೇ ಒಪ್ಕೊಳ್ಳುತ್ತೆ. ಹೌದೌದು, ಶಿವಕುಮಾರ ಸ್ವಾಮಿಗಳನ್ನ ಜಗತ್ತೇ ಒಪ್ಪಿಕೊಳ್ಳುತ್ತೆ ಅಂತ ನಾವು ಬೇಡ ಅಂತ ಯಾರು ಅನ್ನೋದಿಲ್ಲ. ಆದ್ರೆ ಅಂತರ್ ಹೆಸರು ಹೇಳ್ಕೊಂಡು ಸುಮಾರು ಜನ ಬದುಕ್ತಾ ಇದ್ದಾರೆ, ಅದು ತಪ್ಪು ಅಂತ ನಾನು ಹೇಳ್ತೀನಿ. ಓಕೆ, ಫೈನ್ ಸರ್. ವಿದ್ವಾನ್ ಪಂಡಿತಾರಾಧ್ಯ ಅವರೇ, ಹಾಗೇನೆ ಎಸ್ ನಾಗಾನಂದ್ ಅವರೇ, ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳೇ, ನರೇಂದ್ರ ನಾಯಕ್ ಅವರೇ, ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸನಾತನ ಧರ್ಮ ಅನ್ನುವಂಥದ್ದು ನಿಂತಿರೋದು ನಂಬಿಕೆ ಮೇಲೆ. ಇಂಥ ನಂಬಿಕೆಯನ್ನು ಹಾಳು ಮಾಡೋದಕ್ಕೋಸ್ಕರ ಸುಳ್ಳಿನ ಕಂತೆಯ ಮೇಲೆ ನಮ್ಮ ಧರ್ಮವನ್ನು ನಿಲ್ಲಿಸಬೇಡಿ, ಧರ್ಮಕ್ಕೆ ಕೆಟ್ಟ ಹೆಸರನ್ನು ತರಬೇಡಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.